ನಾಟ್ ಆಡಿಬಲ್. ಕೇಳಿಸ್ತಾ ಇಲ್ವಾ ನನ್ನ ಧ್ವನಿ? ಆಡಿಬಲ್. ಇಸ್ ಇಟ್ ಕ್ಲಿಯರ್? ಕ್ರಿಸ್ಟಲ್ ಕ್ಲಿಯರ್? ಓಕೆ, ಗುಡ್. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ವಾಟ್ ಐ ಗೋಯಿಂಗ್ ಟು ಟೆಲ್ ಅಂತಂದ್ರೆ, ಇಂಡಿಯಾದಲ್ಲಿ ವಿ ಕಾಲ್ ಇಟ್ ಆಸ್ ಅ, ಯಾ, ವಿ ಕಾಲ್ ಇಟ್ ಆಸ್ ಅ ಸಿವಿಕ್ ಸೆನ್ಸ್ ಅಂತ ವರ್ಡ್ ಯೂಸ್ ಮಾಡ್ತೇವೆ, ಕರೆಕ್ಟಾ? ದ ಸೇಮ್ ಥಿಂಗ್ ಶುಡ್ ಬಿ ಹ್ಯಾಪನ್ ಇನ್ ದ ನೆಕ್ಸ್ಟ್ 15 days. ಸಿವಿಕ್ ಸೆನ್ಸ್ ಬೇಕು ನನಗೆ. ಸಿ, ನಾನು ಕಲಿಸ್ಲಿಲ್ಲ ಅಂದ್ರೆ ನಿಮ್ಗೆ ಯಾರು ಕಲ್ಸಕ್ಕಾಗಲ್ಲ. ಸೊ ನೀವೆಲ್ಲರೂ ನಮ್ಗೆ ಒಪ್ಕೊಂಡಿದ್ದೀರಾ ಆಸ್ ಅ ಗುರು, ಆಸ್ ಅ ಮೆಂಟರ್, ಆಸ್ ಅ ಕೋಚ್ ಅಂತೇಳಿ. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ದಟ್ ಐ ಹ್ಯಾವ್ ಟು ಟೀಚ್ ಯು ಸಮ್ ಸಿವಿಕ್ ಡಿಸಿಪ್ಲಿನ್ ಆಲ್ಸೋ. ವಾಟ್ ಆರ್ ಸಮ್ ಡಿಸಿಪ್ಲಿನ್, ವಾಟ್ ಆರ್ ಸಮ್ ಸಿವಿಕ್ ರೂಲ್ಸ್? ದ ಸಿವಿಕ್ ರೂಲ್ಸ್ ಏನಪ್ಪಾ ಅಂದ್ರೆ, ವೆನ್ ಎವರ್ ವಿ ಕಮ್ ಟು ದ ಕ್ಲಾಸ್, ನಾವು ಈ ಕ್ಲಾಸ್ ಬಂದ ತಕ್ಷಣ ದ ಬೇಸಿಕ್ ರೂಲ್ ಈಸ್, ಎಷ್ಟು ಜನ ನಾನು ವಾಟ್ಸಪ್ ಅಲ್ಲಿ ರೂಲ್ಸ್ ಹಾಕಿದೆ, ಎಷ್ಟು ಜನ ಓದಿದ್ರೆ ಆಕ್ಚುಲಿ ಗ್ರೂಪ್ ಅಲ್ಲಿ? ಕ್ಯಾನ್ ಯು ಟೆಲ್ ಮಿ, ಎಷ್ಟು ಜನ ರೀಡ್ ಮಾಡಿದ್ರಿ? ನಾನು ಯಾರಿಗಾದ್ರೂ ಒಬ್ರಿಗಿಬ್ರು ಮ್ಯೂಟ್ ಕೊಡ್ತೀನಿ. ಯಾರು ಓದಿದ್ರೆ ಆಕ್ಚುಲಿ ಅದನ್ನ? ಫಸ್ಟ್ ಆಫ್ ಆಲ್ ನಾನು ಹೇಳಿದೆ ಹೆಡ್ಫೋನ್ ಹಾಕಬೇಕು ಅಂತ ಹೇಳಿದೆ, ಅಥವಾ ಇಯರ್ ಬಡ್ಸ್ ಹಾಕೋಬೇಕು ಅಂತ ಹೇಳಿದೆ. ನಾನು ಹೇಳಿದೆ, ಸ್ವಲ್ಪ ರೂಲ್ಸ್ ಹಾಕಿದ್ದೆ ನಾನು. ವಾಟ್ಸಪ್ ಒಂಚೂರು ತೆಗೆದು ನೋಡ್ರಿ ಎಲ್ಲರೂ ಕೂಡ. ವಾಟ್ ಆರ್ ದ ಸಮ್ ರೂಲ್ಸ್? ಸಿ, ದಿಸ್ ಇಸ್ ನಾಟ್ ಅ ಕಾಮನ್ ಪ್ರೋಗ್ರಾಮ್ ಫಾರ್ ದ ನೆಕ್ಸ್ಟ್ 15 days. ಯು ಹ್ಯಾವ್ ಪೇಡ್ ಎವ್ರಿ ಒನ್ ಫಾರ್ ಮೀ, ರೈಟ್? ಯು ಹ್ಯಾವ್ ಪೇಡ್ ಯುವರ್ ಮನಿ ಪ್ಲಸ್ ಯುವರ್ ಟೈಮ್. ನಿಮ್ಮ ಸಮಯ ಮತ್ತೆ ನೀವು ನನಗೆ ದುಡ್ಡು ಕೂಡ ಕೊಟ್ಟಿದ್ರಿ ಅಲ್ವಾ? ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್, ದೇರ್ ಆರ್ ಸಮ್ ಸಿವಿಕ್ ಸೆನ್ಸ್ ಅಂತ ಹೇಳ್ತಾ ಇದ್ದೀನಿ. ವಾಟ್ ಆರ್ ದ ಸಿವಿಕ್ ಸೆನ್ಸ್ ಹಾಗಾದ್ರೆ? ನಂಬರ್ ಒನ್, ಟುಡೇಸ್ ಕ್ಲಾಸ್ ಇಸ್ ಜಸ್ಟ್ ಅ ಬೇಸಿಕ್ ಕ್ಲಾಸ್. ಓಕೆ, ಇಟ್ಸ್ ಜಸ್ಟ್ ಅಪ್ಡೇಟೆಡ್ ವರ್ಷನ್. ನಾಳೆಯಿಂದ ಏನಾಗುತ್ತೆ ಅನ್ನೋದು ಇವತ್ತು, ಯಾಕಂದ್ರೆ ನಾಳೆಯಿಂದ ನೋ ಥಿಯರಿ ಕ್ಲಾಸಸ್, ನೋ ಟಾಕ್ಸ್, ನೋ ಪ್ರವಚನ್. ಓಕೆ, ಸ್ಟ್ರೇಟ್ ಅವೇ ವಿಲ್ ಸ್ಟಾರ್ಟ್ ದ ಸಾಧನಾಸ್. ಸೊ ಹಾಗಾದ್ರೆ ವಾಟ್ ಆರ್ ದ ಸಮ್ ಬೇಸಿಕ್ ರೂಲ್ಸ್ ಆಫ್ ದಿಸ್ ಕ್ಲಾಸ್? ಅದಕ್ಕಿಂತ ಮುಂಚೆ ನಾನು ಎಲ್ರಿಗೂ, ನಿಮ್ಮೆಲ್ಲರಿಗೂ ಕೂಡ ಒಂದು ವಿಶ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಹ್ಯಾಪಿ ಹೋಲಿ. ಐ ನೋ ನಾವೆಲ್ಲರೂ ಕೂಡ ಕಲರ್ ಕಲರ್ ಆಗಿ ಇವತ್ತು ಬಣ್ಣ ಆಟ ಆಡಿದ್ದೇವೆ ಅನ್ಸುತ್ತೆ ಮೋಸ್ಟ್ಲಿ. ಯಾ. ಸೊ ಹಾಗೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಮೊನ್ನೆ ದಿನ ಕೂಡ ನಿಮ್ಗೆಲ್ಲ ಹೇಳಿದ್ದೆ, ಆಲ್ ನೆಗೆಟಿವಿಟೀಸ್ ದಹನ ಮಾಡ್ಬೇಕಂತ ಹೇಳಿದೆ, ಕರೆಕ್ಟಾ? ಆಲ್ ದ ನೆಗೆಟಿವಿಟೀಸ್ ಆ ದಹನ ಮಾಡ್ಬೇಕಂತ ಹೇಳಿದೆ. ಎಷ್ಟು ಜನ ನಾನು ಮೊನ್ನೆ ಕೊಟ್ಟಂತ ಒಂದು ಟಿಪ್ ನ ಫಾಲೋ ಮಾಡ್ತೀನಿ? ಹೌ ಮೆನಿ ಪೀಪಲ್ ಫಾಲೋ ಮೈ ಟಿಪ್? ಡೇ ಬಿಫೋರ್ ಎಸ್ಟರ್ಡೇ ಐ ಗೇವ್ ಒನ್ ಟಿಪ್, ಕರೆಕ್ಟ್? ಟೇಕ್ ದ ಪೇಪರ್, ರೈಟ್ ಡೌನ್ ಆಲ್ ದ ನೆಗೆಟಿವ್ಸ್ ಅಂಡ್ ಬರ್ನ್ ಇಟ್ ಅಂತ ಹೇಳಿದೆ ನಿಮ್ಗೆಲ್ಲರಿಗೂ ನಾನು. ಎಷ್ಟು ಜನ ಮಾಡಿದ್ರಿ ಹಾಗಾದ್ರೆ? ಮನೆ ಮುಂದೆ ಹೋಗಿ ಅಥವಾ ಏರಿಯಾದಲ್ಲಿ ನಾವು ಈ ತರ ಮಾಡೋದಲ್ಲ, ಒಳಗಡೆ ಇರುವಂತ ಡಿಟಾಕ್ಸಿಫಿಕೇಶನ್ ಆಗಬೇಕು. ಸಿ, ಐ ವಾಂಟ್ ಅ ಪ್ರಾಕ್ಟಿಕಲ್ ಆನ್ಸರ್ ಫ್ರಮ್ ಎವ್ರಿ ಒನ್. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ನಾನು ಹೇಳ್ತಾ ಹೋಗೋದು ನೀವು ಪ್ರಾಕ್ಟಿಕಲ್ ಆಗಿ ಮಾಡ್ತಿಲ್ಲ ಅಂತಂದ್ರೆ, ನೋ ಯೂಸ್ ಆಫ್ ಅಟೆಂಡಿಂಗ್ ದಿಸ್ ಕ್ಲಾಸ್. ಸೊ ಬಟ್ ನಿನ್ನೆವರೆಗೆ ಏನಾಯ್ತು, ಮೊನ್ನೆವರೆಗೆ ಏನಾಯ್ತು, ದ ಪಾಸ್ಟ್ ಇಸ್ ಪಾಸ್ಟ್, ರೈಟ್? ಇಟ್ ವಿಲ್ ನಾಟ್ ಕಮ್ ಬ್ಯಾಕ್, ನಮ್ಗೆ ಮತ್ತೆ ಬರಲ್ಲ. ಬಟ್ ಇವತ್ತಿಂದ ನಾವು ಏನು ಹೇಳಕ್ ಹೋಗ್ತಾ ಇದ್ದೀನಿ ಅದನ್ನ, ಐ ವಾಂಟ್ ಎವ್ರಿ ಒನ್ ಟು ಬಿ ಡನ್ ಪ್ರಾಕ್ಟಿಕಲ್ ಥಿಂಗ್ಸ್. ಜನ ಪ್ರಾಮಿಸ್ ಮಾಡ್ತೀರ? ನಿಮ್ಮ ಮನಸ್ಸಾಕ್ಷಿಗಳಿಗೆ ನೀವೇ ಪ್ರಾಮಿಸ್ ಮಾಡ್ಕೊಳ್ಳಿ, ಕರೆಕ್ಟಾ? ಪ್ರಾಮಿಸ್ ಮಾಡೋರು ನಾವೇ, ಬ್ರೇಕ್ ಮಾಡೋರು ನಾವೇ. ವಿ ಮೇಕ್ ದ ಪ್ರಾಮಿಸ್ ಅಂಡ್ ವಿ ಬ್ರೇಕ್ ದ ಪ್ರಾಮಿಸ್. ಲಿಂಕ್ ಓಪನ್ ಆಗ್ತಾ ಇಲ್ಲ. ವಾಟ್ ಹ್ಯಾವ್ ಟು ಡೂ? ಲಿಂಕ್ ಓಪನ್ ಆಗ್ತಾ ಇಲ್ಲ. ಲಿಂಕ್ ಓಪನ್ ಆಗಿದೆ ಆಲ್ರೆಡಿ. ಯಾ, ಗೀತಾ, ಹೆಲ್ಪ್ ದಮ್. 1 minute, 1 minute.
ಓಕೆ, ಟೆಕ್ನಿಕಲ್ ಗ್ಲಿಚ್, ನೋ ವಾಯ್ಸ್, ಲಿಂಕ್ ಬರ್ತಾ ಇಲ್ಲ ಅಂತ ಹೇಳಿ ಎಷ್ಟೋ ಜನ ಕಾಲ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ದ ಸೇಮ್ ಲಿಂಕ್. ನಾವು ಸಾಟರ್ಡೇನು ಕಳಿಸ್ತೀವಿ, ಸಂಡೇಸು ಕಳಿಸ್ತೀವಿ, ಎವ್ರಿ ಡೇ ಮಕ್ಳಿಗೆ ಕಳಿಸ್ತೀವಿ. ಓಕೆ, ಯಾ, ನಾವು ನಮ್ಗೆಲ್ಲರಿಗೂ ನಾನು ಏನು ಹೇಳ್ತಾ ಇದ್ದೆ, ಎಷ್ಟು ಜನ ನಾವು ಮೊನ್ನೆ ಕೊಟ್ಟಂತ ಪ್ರಾಕ್ಟಿಕಲ್ ಥಿಂಗ್ಸ್ ನಾವು ಅಪ್ಲೈ ಮಾಡಿದ್ವಿ, ಒನ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂತಂದ್ರೆ, ನಿಮ್ಗೆಲ್ರಿಗೂ ಕೂಡ ಇವತ್ತಿಂದ, ನಿನ್ನೆ ಏನಾಯ್ತದೆ ದ ಪಾಸ್ಟ್ ಈಸ್ ಪಾಸ್ಟ್, ಇವತ್ತು ಬೆಳಗ್ಗೆವರೆಗೆ ಏನೈತೆ ದ ಪಾಸ್ಟ್ ಇಸ್ ಪಾಸ್ಟ್, ಮತ್ತೆ ಬರಲ್ಲ, ಕರೆಕ್ಟಾ? ಬಟ್ ಈ ಕ್ಷಣದಿಂದ ನೀವು ಏನು ಡಿಸಿಷನ್ ಮಾಡಕ್ ಹೋಗ್ತಿದ್ರಿ, ಈ ಕ್ಷಣದಿಂದ ನೀವು ಯಾವ ಮೈಂಡ್ ಸೆಟ್ ಇಟ್ಕೊಂಡು ಕೂಡ್ತಾ ಇದ್ರಿ, ಅದು ಇಂಪಾರ್ಟೆಂಟ್. ಐ ಪ್ರಾಮಿಸ್ ಯು, ದ ನೆಕ್ಸ್ಟ್ 15 ಡೇಸ್, ಬರೋ ಯುಗಾದಿಗೆ ಇಲ್ಲಿಂದ 15 ದಿನದಲ್ಲಿ ಪ್ರಕೃತಿಯಲ್ಲೇ ಬದಲಾವಣೆ ಆಗುತ್ತೆ, ಪ್ರಕೃತಿಯಲ್ಲೇ ಒಂದು ಹೊಸ ಚೈತನ್ಯ ಬರುತ್ತೆ. ಅಂದ್ರೆ ಆ ಸೇಮ್ ಮೈಂಡ್ ಸೆಟ್ ಇಟ್ಕೊಂಡು ನಾವು ಕುಂತರು, ನಮ್ಮ ಒಳಗಡೆನೂ ಕೂಡ ಆ ಒಂದು ಹೊಸತನ ಬಂದೇ ಬರುತ್ತೆ. ಇಟ್ಸ್ ಮೈ ಪ್ರಾಮಿಸ್. ಈಗ ಕಾನ್ಫಿಡೆನ್ಸ್ ಯಾರಿಗಿರ್ಬೇಕು? ನನ್ನ ಮೇಲೆ ಇರ್ಬೇಕಾ, ನಿಮ್ಮ ಮೇಲೆ ನಿಮ್ಗೆ ಇರ್ಬೇಕಾ? ಈಗ ಕಮಾನ್ ಎವ್ರಿ ಒನ್, ಕಮಾನ್ ಎವ್ರಿ ಒನ್. ಗುರುಜಿ ಮೇಲಲ್ಲ, ನಿಮ್ಮ ಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್, ರೈಟ್? ಯು ಶುಡ್ ಬಿಲೀವ್ ಇನ್ ಯುವರ್ ಸೆಲ್ಫ್, ಯು ಶುಡ್ ರೆಸ್ಪೆಕ್ಟ್ ಯುವರ್ ಸೆಲ್ಫ್, ಯು ಶುಡ್ ಟ್ರಸ್ಟ್ ಯುವರ್ ಸೆಲ್ಫ್. ಸೊ this is a process. This is not any going to be a theory class. Doctor is going to do a major surgery operation. A spiritual MBBS doctor, Bachelor of Meditation and Bachelor of Spirituality, Dr. Mallikarjun Karajimat is going to do an operation on you for the next 15 days. And don't ask doctor in this 15 days whether operation success agata fail agata ಅಂತ ಕೇಳಬೇಡಿ. ಓಕೆ, ಇಲ್ಲಿವರೆಗೆ ನಾವು ಮಾಡಿದ ಆಪರೇಷನ್ ಎಲ್ಲ ಸಕ್ಸಸ್ ಆಗಿದೆ, ಮೇಜರ್ ಸಕ್ಸಸ್. ಡೇ 1 ಅಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ ಆ ರಿಸಲ್ಟ್ಸ್. ಹೌ ಮೆನಿ ಪೀಪಲ್ ವಾಂಟ್ ದಿಸ್ ಕೈಂಡ್ ಆಫ್ ರಿಸಲ್ಟ್ಸ್ ನಾವು? ಎಷ್ಟು ಜನಕ್ಕೆ ಈ ರಿಸಲ್ಟ್ಸ್? ಸಮ್ ಆಕ್ಷನ್ಸ್, ಕಮ್ ಆನ್, ಐ ವಾಂಟ್ ಎವ್ರಿ ಒನ್ ಟು ಬಿ ಆಕ್ಷನ್ ಟೇಕರ್. ಇದು ಯಾವುದೋ ಸ್ವಾಮೀಜಿಯವ್ರು ಕೂತ್ಕೊಂಡು ಪ್ರವಚನ ಹೇಳ್ತಾ ಇಲ್ಲ. ಓಕೆ, ದಿಸ್ ಈಸ್ ಅ ಟ್ರಾನ್ಸ್ಫಾರ್ಮೇಶನ್ ಕ್ಲಾಸ್ ಆಗ್ತಾ ಇದೆ ಇಲ್ಲಿ. ಓಕೆ, ದಿಸ್ ಗೋಯಿಂಗ್ ಟು ಬಿ ಟ್ರಾನ್ಸ್ಫಾರ್ಮೇಟಿವ್, ರೈಟ್? Yes, 100%. Yes, I want everyone to be more and more active and participant. Number 2, ನಾಳೆಯಿಂದ what is going to be our time? There are issue on time. The time set ಹೇಗೆ ಮಾಡೋಣ? Whether we'll go with the 9:30 or 10. As per ನನ್ನ ಪೇರೆಂಟ್ಸ್ಗಳು ಅಥವಾ ನಮಗೆ ಡಿಸ್ಕಷನ್ ಮಾಡಿ ಹಾಕಿದವ್ರು ಏನು ಹೇಳ್ತಿದ್ದಾರೆ, ಗೋ ವಿತ್ 10 o'clock ಅಂತ ಹೇಳ್ತಿದ್ದಾರೆ. ವಿಲ್ ವಿ ಗೋ ವಿತ್ 10? 10, 10. Yes, everyone chat box ಅಲ್ಲಿ ಟೈಪ್ ಮಾಡಿ 10, 10 ಅಂತ ಟೈಪ್ ಮಾಡಿ. ಬಿಕಾಸ್ ದೇರ್ ಆರ್ ಸಮ್ ಪೇರೆಂಟ್ಸ್, ದೇರ್ ಆರ್ ಸಮ್ ಮಾತಾಜೀಸ್, ಯಾಕಂದ್ರೆ ಅವ್ರು ತುಂಬ ವರ್ಕ್ ಇರುತ್ತೆ ಪಾಪ, 9:30 ಒಳಗೆ ಮುಗ್ಸಕ್ ಆಗಲ್ಲ. ಯಾಕಂದ್ರೆ ಇವತ್ತಿನ ಮುಗಿಸಿ ಮತ್ತೆ ನಾಳೆ ರೆಡಿ ಆಗ್ಬೇಕು ಅವರೆಲ್ಲ, ಕರೆಕ್ಟಾ? ದೇರ್ ಆರ್ ಲಾಟ್ ಆಫ್ ಪ್ರೆಷರ್ಸ್, ದೇರ್ ಆರ್ ಎಕ್ಸಾಮ್ಸ್ ಆರ್ ಗೋಯಿಂಗ್ ಆನ್. ಸೊ ಲಾಟ್ ಆಫ್ ಪೇರೆಂಟ್ಸ್ ನನಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ವಿಲ್ ಗೋ ವಿತ್ 10 PM ಅಂತ ಹೇಳ್ತಾರೆ. ಓಕೆ, 10, ಯಾ 10, 10. ದ ಮೇಜರ್ ವೋಟಿಂಗ್ ಏನಾಗ್ತಾ ಇದೆ ಅಂದ್ರೆ ಇಟ್ಸ್ 10 o'clock. ಸೊ ನಾಳೆಯಿಂದ ವಿಲ್ ಸ್ಟಾರ್ಟ್ ವಿತ್ ಬೈ 10. ವೈ 10 ಅಂತಂದ್ರೆ, ಬಿಕಾಸ್ ಅಗೇನ್ ಮೆಜಾರಿಟಿ ಕಮ್ಯುನಿಟಿ ಹೇಳ್ತಾ ಇದೆ ವಿಲ್ ಗೋ ವಿತ್ 10. ನಾನು ಆಕ್ಚುಲಿ ಅನ್ಕೊಂಡಿದ್ದೆ, ನಾನು ಎವ್ರಿ ಮೈ ಪ್ರೋಗ್ರಾಮ್ ಸ್ಟಾರ್ಟ್ ವಿತ್ 10 ಓನ್ಲಿ. ಬಟ್ ನಾನು ತಿಳ್ಕೊಂಡಿದ್ದೇನಪ್ಪ ಅಂದ್ರೆ 9:30. ಬಟ್ ನಾನು ಇನ್ನೊಂದು ಹೇಳ್ತೀನಿ ಕೇಳಿ ನಿಮ್ಗೆ ಎಲ್ಲರಿಗೂ ಕೂಡ, we'll start by 9. See, there are some patterns I'll tell you, and finally I'll explain you how the timings are there. Don't worry, okay? We will never start with the negative. We'll always think in the positive way. Okay? At the 9:30 agli, 9 agli, whole day agli, you are the student now. You want to learn, that's it. Okay? It's not about the time. ನಿಮ್ ಎಲ್ಲರ ಟೈಮ್ ಒಳ್ಳೆ ಮುಹೂರ್ತ ಸ್ಟಾರ್ಟ್ ಆಗಿದೆ ಈಗೆಲ್ಲ. ಯಾ, ಗುಡ್. ನೌ ವಿಲ್ ಗೋ ಫರ್ದರ್. ವಾಟ್ ಇಸ್ ಎಕ್ಸಾಕ್ಟ್ಲಿ ದಿಸ್ ಪ್ರೋಗ್ರಾಮ್ ಇಸ್? ನಾನು ಹೇಳಿದೆ, ಮಾರ್ಕ್ ಮೈ ವರ್ಡ್ಸ್, ಅಗೇನ್ ಐ ಆಮ್ ರಿಪೀಟಿಂಗ್ ಆನ್ ರೆಕಾರ್ಡಿಂಗ್. ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ದ ನೆಕ್ಸ್ಟ್ 15 ಡೇಸ್ ನಿಮ್ಮ ಜೀವನದ ಒಂದು ಅದ್ಭುತವಾದಂಥ ಹೊಸ ಪ್ರಪಂಚನ ಸೃಷ್ಟಿ ಮಾಡ್ಕೋಕ್ ಹೋಗ್ತಾ ಇದ್ದೀರ.
ಯು ಆರ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್ ಆಲ್ ದ ಥಿಂಗ್ಸ್ ಇನ್ ಯುವರ್ ಲೈಫ್. ಬಟ್ ಬಿಫೋರ್ ದಟ್ ದೇರ್ ಆರ್ ಸಮ್ ರಿಚುವಲ್ಸ್. ಏನ್ ರಿಚುವಲ್ಸ್ ಹಾಗಾದ್ರೆ? ವಾಟ್ ಆರ್ ದ ರಿಚುವಲ್ಸ್? ಆ ಮ್ಯಾನಿಫೆಸ್ಟೇಷನ್ ಆಗಬೇಕು, ಆ ಅಚೀವ್ಮೆಂಟ್ ಆಗಬೇಕಂದ್ರೆ ದೇರ್ ಆರ್ ಸಮ್ ರಿಚುವಲ್ಸ್. ಕರೆಕ್ಟ್. ಸಿ, ನಮ್ದು ಯಾವುದೋದೊಂದು ಪೂಜೆ ಮಾಡ್ತೀವಿ ಅಥವಾ ನಾವು ಏನಾದ್ರೂ ಒಂದು ಮಾಡ್ತೀವಿ ಅಂತಂದ್ರೆ ನಾವು ಎಷ್ಟು ಭಕ್ತಿ ಶ್ರದ್ಧೆಯಿಂದ, ಶ್ರದ್ಧಾವಾನ್ ಲಗತೆ ಧ್ಯಾನ ಅಂತ ಹೇಳ್ತಾರೆ. ಕರೆಕ್ಟಾ? ನೀವು ಕೂಡ ಫಾರ್ ದ ನೆಕ್ಸ್ಟ್ 15 days, ದಿಸ್ ಇಸ್ ಅ ಪ್ರೊಸೆಸ್ ವೇರ್ ಯು ಹ್ಯಾವ್ ಟು ಸಿಟ್ ವಿತ್ ದಟ್ ಓಪನ್ ಮೈಂಡ್ ಸೆಟ್. ಅದರ್ವೈಸ್ ದಿಸ್ ವಿಲ್ ಬಿ ಜಸ್ಟ್ ಒನ್ ಪ್ರೋಗ್ರಾಮ್. 10 ಪ್ರೋಗ್ರಾಮ್ಸ್ ಆಗಿದೆ, 10 ಸತ್ಸಂಗ್ ಆಗಿದೆ, ಇದು ಒಂದು 11 ಸತ್ಸಂಗ್ ಆಗುತ್ತೆ ಅಷ್ಟೇ. ಓಕೆ, ವಾಟ್ ಆರ್ ದ ರಿಚುವಲ್ಸ್ ಅಂಡ್ ವಾಟ್ ಆರ್ ದ ರೆಗ್ಯುಲೇಷನ್ಸ್? ನಂಬರ್ 1, ಬಿಫೋರ್ 9 ಅಥವಾ ಲಿಸನ್, ಯಾರೆಲ್ಲ ಅಬೌವ್ 40 ಕ್ರಾಸ್ ಆಗಿದ್ದೀರಿ, ನೈಟ್ ಫುಡ್ ಡ್ರಾಪ್ ಮಾಡಬೇಡಿ. ಡ್ರಾಪ್ ದ ನೈಟ್ ಫುಡ್. ಅಬೌವ್ 40 ಯಾರೆಲ್ಲ ಆಗಿದೆ, ಜಸ್ಟ್ ರೈಸ್ ಯುವರ್ ಹ್ಯಾಂಡ್ಸ್. ಯಾಕೆ ಹೇಳ್ತೀನಿ ಕೇಳಿ. There are 5 koshas. There are 5 koshas. Panchakosha ಅಂತ ಕರಿತೀವಿ. We call as a Panchakosha. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಅಂಡ್ ಆನಂದಮಯ ಕೋಶ. ದ ನೆಕ್ಸ್ಟ್ 15 days ಈ ಪಂಚಕೋಶದ ಮೇಲೆ ನಾನು ವರ್ಕ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ವರ್ಕ್ ಆನ್ ದಿಸ್ 5 koshas in next 15 days. ದ ಫಸ್ಟ್ ಕೋಶ ಇಟ್ ಸೆಲ್ಫ್ ಸೇಸ್ ಅನ್ನಮಯ ಕೋಶ. ದ ರೂಲ್ ಏನಂತಂದ್ರೆ, ಐ ಡೋಂಟ್ ನೋ ಈ ಜರ್ನಿಗೆ ಎಷ್ಟು ಜನ ನನ್ನ ಜೊತೆ ಇರ್ತೀರಾ ಟಿಲ್ ಲಾಸ್ಟ್ ಅಥವಾ ಮಧ್ಯದಲ್ಲಿ ಬಿಟ್ಟು ಹೋಗ್ತೀರಾ, ಐ ಡೋಂಟ್ ನೋ. What I'm saying, no sugar for the next 15 days. Rule number 1. Write it down. Keep the book and pen with you. Next, ಒಂದು 15 days ನೀವು ಒಂದು ಚಾಲೆಂಜ್ ಏನಾದರೂ ಗೆದ್ರೆ ಸಾಕು, ಯು ಕ್ಯಾನ್ ಅಚೀವ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಇನ್ ದಿಸ್ ಹೋಲ್ ವರ್ಲ್ಡ್. ನೆಕ್ಸ್ಟ್ 15 ಡಿಟಾಕ್ಸಿಫಿಕೇಶನ್ ಆಗಕ್ಕೆ ಹೋಗ್ತಾ ಇದೆ. ಲಿಸನ್ ಮೈ ವರ್ಡ್ಸ್. This is not just a common program you have enrolled here. Next 15 days, consciously, we are not going to eat sugar items or any sugar products. Rituals are the rituals. Yeah? Sugar. ಏನಾಗುತ್ತೆ ಅಂತೇಳಿ ಯುಗಾದಿ ದಿನ ನಿಮ್ಗೆ ಅರ್ಥ ಆಗುತ್ತೆ. ಯು ಸ್ಟಾರ್ಟ್ ಹೀಲಿಂಗ್ ದಟ್ ಮೂಮೆಂಟ್. ವಾಟ್ ಹ್ಯಾಪನ್ಸ್? ನೆಕ್ಸ್ಟ್ 15 ಕಾಫಿ ಕುಡೀರಿ, ಬಟ್ ನೋ ಶುಗರ್. ವಿದೌಟ್ ಶುಗರ್. ಸಿ, 15 days ಸಾಧನೆ ಮಾಡಬೇಕು. ಕರೆಕ್ಟ್ ಅಲ್ವಾ? ನಾವು ಬಂದಿರೋದು ಊಟ ಮಾಡಿ ತಿನ್ಕೊಂಡು ಎಂಜಾಯ್ ಮಾಡಕ್ ಬಂದಿಲ್ಲ. ಸ್ವಲ್ಪ ಶರೀರ ದಂಡಿಸೋಣ. ಲೆಟ್ಸ್ ಬಾಡಿಗೆ ನಾವೆಲ್ಲ ಏನ್ ಮಾಡ್ತೀವಿ, ಕಂಫರ್ಟ್ ಝೋನ್ ಅಲ್ಲಿ ಇದೀವಿ. ಕರೆಕ್ಟ್? ಎಲ್ಲರೂ ಕೂಡ ಬೆಳಗ್ಗೆ ಹೆಂಡತಿ ಟೀ ಮಾಡ್ಕೊಡ್ತಾಳೆ, ಬೆಳಗ್ಗೆ ಕಾಫಿ ಮಾಡ್ಕೊಡ್ತಾಳೆ. ನಾನು ಹೇಳ್ತೀನಿ, ಮೈಂಡ್ಗೆ ಸ್ವಲ್ಪ ಪನಿಷ್ಮೆಂಟ್ ಅನ್ಕೊಳ್ಳಿ ಅಥವಾ ಸಾಧನ ಅನ್ಕೊಳ್ಳಿ. ಕರೆಕ್ಟಾ? ಎಷ್ಟೋ ಜನ ದ ಸೋ ಮೆನಿ I'll tell you all the things. I'll tell you. Today's class is nothing, only informative ಕೊಡೋದು ಇಷ್ಟೇ ಇದೆ ಆ್ಯಕ್ಚುಲಿ. ಓನ್ಲಿ ಇನ್ಫಾರ್ಮೇಷನ್. ಯಾಕಂದ್ರೆ ನೀವು ನಾಳೆಯಿಂದ ರೆಡಿ ಆಗಬೇಕಲ್ವಾ. ನಾನು ನಾಳೆನೇ ಬಂದ ತಕ್ಷಣ ರೆಡಿ ಆಗಿದ್ದೀರಿಲ್ಲ ಅಂತಂದರೆ ಕೇಳೋಕ್ಕಾಗಲ್ಲ. ರೈಟ್? ಹನಿ, ವಿನಯ್ ಅವ್ರು ಹೇಳ್ತಿದ್ರೆ ಹನಿ ಹಾಕೋಬೇಕಂದ್ರೆ, ಸರ್ ನೋ ಶುಗರ್ ಮೀನ್ಸ್ ನೋ ಶುಗರ್. ಓಕೆ, ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ. ಬಟ್ ನಾನು ಏನು ಹೇಳ್ತಾ ಇದ್ದೀನಿ, ಫಾರ್ ದ ನೆಕ್ಸ್ಟ್ 15 days ನೋ ಶುಗರ್. ರೂಲ್ ನಂಬರ್ 1. ರೂಲ್ ನಂಬರ್ 2, ಹನಿ ಓಕೆ. ಓಕೆ, ರೂಲ್ ನಂಬರ್ 2 ವೆರಿ ಇಂಪಾರ್ಟೆಂಟ್. ಏನಂತಂದ್ರೆ, ನೆಕ್ಸ್ಟ್ 15 days ಎವ್ರಿ ಡೇ ನೀವು ಮಾರ್ನಿಂಗ್ ಕಂಪಲ್ಸರಿ ನಾನು ಕೊಡುವಂಥ ಆಡಿಯೋ ಮೆಡಿಟೇಷನ್ ಮಾಡಬೇಕು. ಒನ್ಸ್ ಯು ವೇಕಪ್ ಇನ್ ದ ಮಾರ್ನಿಂಗ್. ಯಾಕಂದ್ರೆ ದಿಸ್ ಪ್ರೋಗ್ರಾಮ್ ಏನಪ್ಪಾ ಅಂದ್ರೆ, ಇಟ್ಸ್ ದ ಥರ್ಡ್ ಐ ಅವೇಕ್ನಿಂಗ್ ಪ್ರೋಗ್ರಾಮ್. ಓಕೆ, ಐಲ್ ಕಮ್ ಎವ್ರಿಥಿಂಗ್. ನೆಕ್ಸ್ಟ್ 15 days every morning at least have to do 40 to 1 hour of meditation. 40 ನಿಮಿಷದಿಂದ 1 hour ಧ್ಯಾನ ಮಾಡಲೇಬೇಕು. ಹೊಸತನ ಬರಬೇಕಂದ್ರೆ ದೇ ಶುಡ್ ಹ್ಯಾವ್ ಸಮ್ ಪ್ಯಾಟ್ರನ್ಸ್, ಮೈಂಡ್ ಪ್ಯಾಟ್ರನ್ಸ್ ರೆಡಿ ಮಾಡ್ಕೋಬೇಕಲ್ವಾ. ಆ್ಯಂಡ್ ಫಾರ್ ದ ನೆಕ್ಸ್ಟ್ 15 days ನಾನು ಮೊನ್ನೆನೂ ಹೇಳಿದ್ದೀನಿ, ನೋ ನಾನ್ ವೆಜ್, ನೋ ಆಲ್ಕೋಹಾಲ್, ನೋ ನಥಿಂಗ್, ನೋ ಎನಿ ಎಂಜಾಯ್ಮೆಂಟ್. ನೀವೆಲ್ಲರೂ ಕೂಡ ಒಂದು ಸಾಧನೆ ಮಾಡಕ್ಕೆ ಹೋಗ್ತಾ ಇದ್ದೀರಿ. ಆದಷ್ಟು ಫ್ರೂಟ್ಸ್, ನಟ್ಸ್, ಸಲಾಡ್ಸ್
ಆ್ಯಂಡ್ ವೈ ಬಿಕಾಸ್ ಈಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಬಾಡಿ ಚೂರು ಏನಾದರೂ ಏರಪೇರ್ ಆದರೂ ಕೂಡ ಇಟ್ ಕಾಂಟ್ ಕಂಟ್ರೋಲ್. ಲಿಕ್ವಿಡ್ ಐಟಮ್ಸ್ ಇಂಟೆಕ್ಟ್ ಮಾಡ್ಕೊಳ್ಳಿ. ದ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ದ ಗೋಲ್ ಆಫ್ ದಿಸ್ ಶಿಬಿರ ಏನಪ್ಪ ಅಂದರೆ ಟು ಕ್ಲಿಯರ್ ಅವರ್ ಹೆಲ್ತ್ ಫಸ್ಟ್, ಟು ಮೇಕ್ ಅವರ್ ಹೆಲ್ತ್ ಈಸ್ ಅವರ್ ವೆಲ್ತ್. ಕಮ್ ಆನ್ ಎವ್ರಿ ಒನ್, ನಾನು ಹೇಳ್ತಾ ಇದ್ದೀನಲ್ಲ, ಟು ಮೇಕ್ ಅವರ್ ಹೆಲ್ತ್ ಈಸ್ ಅವರ್ ವೆಲ್ತ್. ಸೊ ಸಿಂಪಲ್ ರೂಲ್ಸ್ ಹೇಳ್ತಾ ಇದ್ದೆ ನಾನು, ಯಾವುದು ಕೂಡ ದೊಡ್ಡದಾಗಿ ರೂಲ್ಸ್ ಹೇಳ್ತಿಲ್ಲ ಯಾರಿಗೂ ಕೂಡ. ದ ಸಿಂಪಲ್ ಈಸ್ ಬ್ಯೂಟಿಫುಲ್. ನಂಬರ್ 2, ವಿ ಹ್ಯಾವ್ ಟು ಡೂ ಮೆಡಿಟೇಷನ್. ಕಂಪಲ್ಸರಿ ಮೆಡಿಟೇಷನ್ ನಾವು ಮಾಡಲೇಬೇಕು. ದರ್ ಇಸ್ ನೋ ಕಾಂಪ್ರಮೈಸ್ ವಿತ್ ದ ಸಾಧನಾಸ್. ಇಲ್ಲ ಗುರುಜಿ ನಮ್ಗೆ ಆಗಲ್ರಿ ಮಾಡೋಕ್ಕೆ, ಇಂಪಾಸಿಬಲ್ ಇದೆ ಅಂದರೆ ಪ್ಲೀಸ್ ಸೆಂಡ್ ಯುವರ್ ನಂಬರ್ಸ್, ವಿಲ್ ಪೇ ಯುವರ್ 999 ಆ್ಯಂಡ್ ಯು ಮೇ ಲೀವ್. ನಮಗೆ ದರ್ ಇಸ್ ನೋ ಫೋರ್ಸ್ ಅಟ್ ಆಲ್. ನನಗೆ ಸಾಧಕರು ಬೇಕಾಗಿದೆ, ರೈಟ್? ಸಾಧನೆ ಮಾಡೋರು ಬೇಕಾಗಿದೆ. ನಾನು ಇದೇ ಪ್ರೋಗ್ರಾಮ್ ಎಲ್ರಿಗೂ ಗೊತ್ತಿದೆ. ಐ ಕ್ಯಾನ್ ಚಾರ್ಜ್ 10,000, 15,000, 1 lakh rupees ಆಲ್ಸೋ ಫಾರ್ ದಿಸ್ ಕೈಂಡ್ ಆಫ್ ಪ್ರೋಗ್ರಾಮ್. ಐ ವಾಂಟ್ ಯು ಪೀಪಲ್ from morning at what time, Guruji? I'll tell you everything, okay? First, no sugar intake. Second, compulsory meditation, no non-veg, no alcohol. And in case ನನ್ನ ಗ್ರೂಪಲ್ಲಿ ಯಾರಾದರೂ ಕನಕನ ಕೇಸರಿ ತಿನ್ನೋರು, ಯಾರಾದರೂ ಸಮ್ ಐಟಮ್ಸ್ ಮೆಂಟಲಿ ಟ್ರೈ ಇಟ್. ಸಿ, ನೀವು ಏನು ಅನ್ಕೋಬೇಕು ಗೊತ್ತಾ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿದ್ರೆ ತಿಳ್ಕೊಬೇಕು ಸಬ್ ಕಾನ್ಶಿಯಸ್ ಮೈಂಡ್ಗೆ. ನಾವು ಏನು ಮಾಡ್ಕೊಂಡಿದ್ವಿ, ಯಾವುದೋ ಒಂದು ರಥ ತೊಗೊಂಡಿದ್ವಿ, ಆ ರಥದಲ್ಲಿ ಇದೆಲ್ಲನೂ ನಾವು ಫಾಲೋ ಮಾಡ್ತಾ ಇದ್ವಿ. ಅಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಎಷ್ಟೋ ಜನ ಸಿನ್ಸಿಯರ್ ಆಗಿ ಮಾಡ್ತಾರೆ, ಕರೆಕ್ಟ್? ನಾವು ಐ ವಾಂಟ್ ಆಲ್ ದ ಪೀಪಲ್, ಇಲ್ಲಿ ಬಂದಂತರು ಎಲ್ಲರೂ ಕೂಡ ಪ್ಲೀಸ್ डू दिस प्रैक्टिकल्स. सी, अगर मेरे को नहीं हो रहा है कुछ करने के लिए तो क्या फायदा है? इज इट ट्रू? ನಾನು ಎಲ್ಲರಿಗೂ ಹೇಳ್ತೀನಿ, IPL ನೋಡೋದು ಬೇಡ ಅಂತಾನಲ್ಲ ಅಗೇನ್, ಓಕೆ? ಧಾರಾವಾಹಿ ನೋಡೋದು ಬೇಡ ಅಂತ ಹೇಳ್ತಾ ಇಲ್ಲ. ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್ ಜಸ್ಟ್ ಲೀವ್ ದ ಸ್ಮಾಲ್ ಸ್ಮಾಲ್ ಥಿಂಗ್ಸ್. ನೀವು ಚಿಕ್ಕ ಚಿಕ್ಕದನ್ನೇ ಬಿಟ್ಟರೆ ಮಾತ್ರ ನೀವು ನಾಳೆ ದೊಡ್ಡ ದೊಡ್ಡ ಅಚೀವ್ಮೆಂಟ್ ಆಗಿ ಅರ್ಹರಾಗ್ತೀರ ನಾವೆಲ್ಲರೂ ಕೂಡ. ಕಮಾನ್ ಎವ್ರಿ ಒನ್. ನಮ್ ಚಿಕ್ಕ ಚಿಕ್ಕದನ್ನೇ ಬಿಡಕ್ಕಾಗ್ತಾ ಇಲ್ಲ. ನಾವು ಅದರ ಒಳಗಡೆ ಏನಾಗ್ತಿದ್ದೀವಿ, ಅದೇನಂತೇವಲ್ಲ, ಮೋರ್ ಅಂಡ್ ಮೋರ್ ಬಿಡಕ್ಕಾಗ್ತಿಲ್ಲ. ಕಂಫರ್ಟ್ ಆಗಿದ್ದೀವಿ, ವಿ ಆರ್ ಮಚ್ ಮೋರ್ ಕಂಫರ್ಟ್, ಕರೆಕ್ಟ್? ನಾವು ವಿ ಆರ್ ಶಿಫ್ಟಿಂಗ್ ಟು ಕರೇಜ್ ಝೋನ್. ಕಂಫರ್ಟ್ ಝೋನ್ ಇಂದ ಎಲ್ಲಿ ಶಿಫ್ಟ್ ಆಗ್ತಾ ಇದ್ವಿ? ವಿ ಆರ್ ಶಿಫ್ಟಿಂಗ್ ಟು ಕರೇಜ್ ಝೋನ್. ಅವಾಗ ಮಾತ್ರ ನಮ್ಮ ಥರ್ಡ್ ಐ ಆಕ್ಟಿವೇಟ್ ಆಗಕ್ ಸಾಧ್ಯ ಇದೆ. ಎಷ್ಟು ಜನಕ್ಕೆ ಇಲ್ಲಿ ಬಂದವ್ರಿಗೆಲ್ರಿಗೂ ಕೂಡ ಯು ವಾಂಟ್ ಟು ಆಕ್ಟಿವೇಟ್ ಯುವರ್ ಥರ್ಡ್ ಐ. ಕಮಾನ್ ಯುವರ್ ಇನ್ಕ್ಲೂಡಿಂಗ್ ಮೀ. ಎಷ್ಟು ಜನ ನಿಮ್ಮ ಮಕ್ಕಳು ಮಾಡ್ತಾರಲ್ಲ ಆ ಥರ ನಿಮ್ಗೆ ಮಾಡ್ಬೇಕಂತ ಆಸೆ ಇದೆ? ಎಸ್ ಗುರುಜಿ, ನಾನು ಕಣ್ಣಿಗೆ ಈ ಥರ ಬಟ್ಟೆ ಕಟ್ಕೊಂಡು ನಾನು ಕಲರ್ಸ್ ಹೇಳಬೇಕು, ನಾನು ಕೂಡ ಸೆನ್ಸ್ ಮಾಡ್ಬೇಕಂತ ಎಷ್ಟು ಜನಕ್ಕೆ ಆಸೆ ಇದೆ? ಎವ್ರಿ ಒನ್, ರೈಟ್? ಮೀ. ಆ ಅದನ್ನು ಮಾಡ್ಬೇಕಂತಂದ್ರೆ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ, ನಾನು ಹೇಳಿರೋ ಬೇಸಿಕ್ನ ನೀವು ಫಾಲೋ ಮಾಡಬೇಕು. ಐ ವಿಲ್ ಗೋ ವಿತ್ ಫರ್ದರ್, ಟೈಮ್ ತುಂಬ ತಗೊಂಗಿಲ್ಲ. ಎಷ್ಟು ಜನಕ್ಕೆ ಯು ಹ್ಯಾವ್ ಆಲ್ರೆಡಿ ನೋ ದಟ್ ಶಿವ ಥರ್ಡ್ ಐ ಇದೆ? ಕಮಾನ್ ಎವ್ರಿ ಒನ್. ಎಷ್ಟು ಜನಕ್ಕೆ ಗೊತ್ತಿದೆ ಶಿವನ್ 3ನೇ ಕಣ್ಣಿದೆ, ಶಿವ 3ನೇ ಕಣ್ಣು ಜಾಗೃತ ಆಗಿದೆ. ಜಾಗೃತ ಆದಂಥ 3ನೇ ಕಣ್ಣಿಂದ ವಿ ಕ್ಯಾನ್ ಅಚೀವ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಂತ ಹೇಳಿ ಯು ನೋ ದಿಸ್ ಪಾಯಿಂಟ್ ಆಫ್ ವ್ಯೂ. ನಾನು ಇವತ್ತು 2 ಪಾಯಿಂಟಲ್ಲಿ ನಿಮ್ಗೆ ಎಲ್ಲರಿಗೂ ಕ್ಲಿಯರ್ ಮಾಡ್ತೀನಿ. ದ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದರೆ ಸ್ಪಿರಿಚುವಲ್ ವ್ಯೂದಲ್ಲಿ ಕೂಡ ಹೇಳ್ತೀನಿ. ದ ಸೆಕೆಂಡ್ ಪಾಯಿಂಟ್ ಈಸ್ ಅ ಸೈಂಟಿಫಿಕ್ ವ್ಯೂದಲ್ಲಿ ಹೇಳ್ತೀನಿ. ಸೈಂಟಿಫಿಕ್ ವ್ಯೂದಲ್ಲಿ ಏನಪ್ಪಾ ಅಂತಂದ್ರೆ, ದಿಸ್ ಟರ್ಮ್ ಇಸ್ ಕಾಲ್ಡ್ ಆಸ್ ಅ ಪೀನಿಯಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ವಾಟ್ ವಿ ಕಾಲ್ಡ್? ವಿ ಕಾಲ್ಡ್ ಇಟ್ ಆಸ್ ಅ ಪೀನಿಯಲ್ ಗ್ಲ್ಯಾಂಡ್. ಸಿ, ಪೀನಿಯಲ್ ಗ್ಲ್ಯಾಂಡ್ ಹೇಗೆ ಅಂತಂದ್ರೆ, ಒಂದೇ ಒಂದು ಹೇಳ್ಬೇಕಂದ್ರೆ, ಪೀನಿಯಲ್ ಗ್ಲ್ಯಾಂಡ್ ಈಸ್ ಅ ಚೀಫ್ ಆರ್ಮಿ ಕಮಾಂಡರ್ ಆಫ್ ದ ಹೋಲ್ ಬಾಡಿ. ಹೇಗೆ ಒಂದು ಆರ್ಮಿ ಕಮಾಂಡರ್ಗೆ ಒಂದು ಚೀಫ್ ಇರ್ತಾರಲ್ಲ, ಎಂಟೈರ್ ಅವರ್ ಬಾಡಿಗೆ ದ ಚೀಫ್ ಕಮಾಂಡರ್ ಈಸ್ ಅವರ್ ಪೀನಿಯಲ್ ಗ್ಲ್ಯಾಂಡ್. ಅಂಡ್ ಸೆಕೆಂಡ್ ಪಾಯಿಂಟ್, ಪೀನಿಯಲ್ ಗ್ಲ್ಯಾಂಡ್ ಹಾಗಾದ್ರೆ ಎಲ್ಲಿದೆ ಗುರುಜಿ? ವೇರ್ ಇಸ್ ದ ಪೀನಿಯಲ್ ಗ್ಲ್ಯಾಂಡ್? ಹೌ ವಿ ಕ್ಯಾನ್ ಸಿ ಇಟ್?
ಎಸ್, ಯು ಕ್ಯಾನ್ ಸಿ ಇಟ್. ಇದ್ರ ಮೇಲೆನೆ ಡಾಕ್ಟರ್ ಜೋ ಡಿಸ್ಪೆನ್ಸಾ ಅಂತ ಹೇಳಿ ಇದನ್ನ ಬುಕ್ ಬರೆದಿದ್ರು. ಡಾಕ್ಟರ್ ಜೋ ಡಿಸ್ಪೆನ್ಸನವರು ಈ ಪೀನಿಯಲ್ ಗ್ಲ್ಯಾಂಡ್ ಬಗ್ಗೆನೆ ಡಾಕ್ಟರ್ ಜೋ ಡಿಸ್ಪೆನ್ಸಾ ಅಂತ ಹೇಳಿ ಒಂದು ಬುಕ್ ಬರೆದಿದ್ರು. ದ ಬುಕ್ ಹೆಸರು ಏನಪ್ಪಾ ಅಂದ್ರೆ ಬಿಕಮಿಂಗ್ ಅ ಸೂಪರ್ ನ್ಯಾಚುರಲ್ ಅಂತ ಹೇಳಿ. ಡಾಕ್ಟರ್ ಜೋ ಡಿಸ್ಪೆನ್ಸಾ, ದ ಫೇಮಸ್ ಆಥರ್, ಅವ್ರು ಏನ್ ಹೇಳಿದ್ರಪ್ಪ ಅಂತಂದ್ರೆ, ಅವ್ರು ಹೇಳ್ತಾರೆ ದ ಚಾಪ್ಟರ್ ನಂಬರ್ 12 ಅಲ್ಲಿ ಬರೀತಾರೆ ದ ಪೀನಿಯಲ್ ಗ್ಲ್ಯಾಂಡ್ ಅಂತ ಬರೀತಾರೆ. ಕಮ್ ಆನ್ ಎವ್ರಿ ಒನ್, ನಾವೆಲ್ಲರೂ ಕೂಡ ಸೈಂಟಿಫಿಕ್ ವೇದಲ್ಲಿ ಫಸ್ಟ್ ತಗೊಂಡು ಆಮೇಲೆ ಸ್ಪಿರಿಚುವಲ್ ವ್ಯೂದಲ್ಲಿ ಬರೋಣ. ಓಕೆ, ಡಾಕ್ಟರ್ ಜೋ ಡಿಸ್ಪೆನ್ಸಾ ಏನ್ ಹೇಳ್ತಾರೆ ಅಂದ್ರೆ, ಆ ಪೀನಿಯಲ್ ಗ್ಲ್ಯಾಂಡ್ ಹೇಗಿರುತ್ತೆ ಅಂತಂದ್ರೆ, ಅಕ್ಕಿ ಸಾಸ್ಮಿಕ್ ಅಕ್ಕಿ ಕಾಳು ನೋಡಿದ್ರೆ, ಅಕ್ಕಿ ಒಂದ್ ಕಾಳು ನೋಡಿದ್ರೆ ಎಲ್ಲರೂ ಕೂಡ ಆ ಅಕ್ಕಿ ಗಾತ್ರದ ಸೈಜ್ ಇರುತ್ತೆ ನಿಮ್ಮ ಪೀನಿಯಲ್ ಗ್ಲ್ಯಾಂಡ್. ಹಲೋ, ಆಮೇಲೆ ಇನ್ನೊಂದು ಹೇಳ್ತೀನಿ, ದ ಫಸ್ಟ್ ಕಣ್ಣು ಯಾವ್ದು ಗೊತ್ತಾ? ಆ ಫಸ್ಟ್ ಕಣ್ಣೇನೆ ನಮ್ಮ ಪೀನಿಯಲ್ ಐ. ಇವು ಎರಡು ಹುಟ್ಟೋಕ್ಕಿಂತ ಮುಂಚೆ, ಈ ಕಣ್ಣುಗಳು ಹುಟ್ಟೋಕ್ಕಿಂತ ಮುಂಚೆ ದ ಫಸ್ಟ್ ಐ ಫಾರ್ಮೇಶನ್ ಆಗಿದ್ದು ಯಾವ್ದು ಹೇಳಿ? ಇಟ್ಸ್ ಅ ಪೀನಿಯಲ್ ಗ್ಲ್ಯಾಂಡ್. ಕಮಾನ್ ಎವ್ರಿ ಒನ್, ಹೇಳೋದು ಅರ್ಥ ಮಾಡ್ಕೊಳ್ರಿ. ಸ್ಪಿರಿಚುವಲ್ ಒಳಗೆ ಇದಕ್ಕೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಆಜ್ಞಾ ಚಕ್ರ ಅಂತ ಹೇಳ್ತಾರೆ. ಸೈನ್ಸ್ ಅಲ್ಲಿ ಇದಕ್ಕೆ ಹೇಳ್ತಾರೆ ಪೀನಿಯಲ್ ಗ್ಲ್ಯಾಂಡ್. ಸ್ಪಿರಿಚುವಲ್ ಹೇಳ್ತಾರೆ ಇದಕ್ಕೆ ಏನ್ ಹೇಳ್ತಾರೆ ಹೇಳ್ರಿ? ರಿಪೀಟ್. ಆಜ್ಞಾ ಚಕ್ರ ಅಂತ ಹೇಳ್ತಾರೆ. ಹೇಳೋದು ಅರ್ಥ ಆಗ್ತದೆ ಎಲ್ಲರಿಗೂ? ಹಾಗಾದ್ರೆ ನೀವು ಕೇಳ್ಬೋದು, ಗುರುಜಿ ನಮ್ಮ ಥರ್ಡ್ ಐ ಯಾಕೆ ಓಪನ್ ಆಗಿಲ್ಲ, ಯಾಕೆ ಮಕ್ಕಳ ಐ ಬಹಳ ಫಾಸ್ಟ್ ಆಗಿ ಓಪನ್ ಆಗುತ್ತೆ, ಮಕ್ಕಳು ಎಷ್ಟು ಬೇಗ ಎಲ್ಲ ಪರ್ಫಾರ್ಮೆನ್ಸ್ ಮಾಡ್ತಾರೆ, ನಾವ್ ಯಾಕೆ ಮಾಡಕ್ ಆಗ್ತಿಲ್ಲ? ಇಸ್ ಇಟ್ ಟ್ರೂ? ಯು ವಾಂಟ್ ದ ಕ್ಲಾರಿಟಿ ಫಾರ್ ದಿಸ್? ಸಿ, ಬೇಸ್ ಹೇಳ್ತೀನಿ ಇವತ್ತು, ನಾಳೆಯಿಂದ ನೋ ಥಿಯರಿ. ಇವತ್ತು ಜಸ್ಟ್ ಇಟ್ಸ್ ಅ ಬೇಸ್ ಪ್ರೋಗ್ರಾಮ್, ನಿಮಗೆ ಫೌಂಡೇಶನ್ ಕ್ಲಿಯರ್ ಮಾಡ್ಕೊಡ್ತೀನಿ ಎಲ್ಲರೂ. ಹಾಗಾದ್ರೆ इंग्लिश प्रिया सुप्रिया जी, ओके. जो डिस्पेंजा, जो ऑथर है द बुक कॉल्ड एज बिकमिंग द सुपरनैचुरल, he is the world's one of the best scientists who made research on this pineal gland. आ रिसर्च चले, और रिसर्च में हमको पता चला कि हमारे दोनों के आंख से पहले और एक आंख है. बिफोर फॉर्मेटिंग दिस आई देर इज वन आई, द इनर आई इज कॉल्ड एज पीनियल ग्लैंड, और उसको हम बोलते हैं आज्ञा चक्र. तो फिर वो आज्ञा चक्र कहां पे है, वो कैसे है, कैसे दिखते हैं वो आज्ञा चक्र? उन्होंने एक रिसर्च किया. उन्होंने सी, हम लोग साइंस को मानते हैं, राइट? ನಾವು ವಿಜ್ಞಾನ ನಂಬ್ತೇವೆ ಮುಂಚೆ, ಕರೆಕ್ಟಾ? ನಾನು ವಿಜ್ಞಾನ ರೂಪದಲ್ಲಿನೇ ಇದನ್ನ ಫಸ್ಟ್ ಹೇಳಿ ಅಲ್ಲಿ ಕಮ್ ಟು ಅಗೇನ್ ಇನ್ ದ ಸ್ಪಿರಿಚುವಲ್ ವೇ. ಇದಕ್ಕೆ ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಇನ್ನೊಂದು ವರ್ಡ್ ಇದೆ, ಏನ್ ಹೇಳ್ತೀವಿ ಗೊತ್ತಾ? ತ್ರ್ಯಂಬಕೇಶ್ವರ ದೇವಸ್ಥಾನ ಅಂತ ಕೇಳಿದಿರಾ? ತ್ರಿನೇತ್ರ ಅಂತ ಕೇಳಿದ್ರಿ, ರೈಟ್? ಸೊ ಇದು ಏನ್ ಮಾಡುತ್ತೆ ಅಂದ್ರೆ, ಇಟ್ ಈಸ್ ದೇ. ಅದು ಹೇಗಿದೆ ಅಂತಂದ್ರೆ, ಆ ಪೀನಿಯಲ್ ಗ್ಲ್ಯಾಂಡ್, ಸೈಂಟಿಸ್ಟ್ ಪ್ರೂವ್ ಮಾಡಿದ್ದಾರೆ, ಈ ಎರಡೂ ಪಾರ್ಟ್ ನಾವು ಏನಾದ್ರೂ ತೆಗೆದ್ರೆ ಎಲ್ಲೂ ಕೂಡ ಥರ್ಡ್ ಐ ಅನ್ನೋದಿಲ್ಲ. ಬಟ್ in the sun on the rice format ಅಲ್ಲಿ there is a gland called as pineal gland. ಆ ಗ್ಲ್ಯಾಂಡ್ ಏನಾಗಿದೆ ಅಂತಂದ್ರೆ, ಆ ಗ್ಲ್ಯಾಂಡ್ ಎಲ್ಲ ಒಂಥರ ಮೆತ್ಕೊಂಡಿದೆ. ಏನ್ ಮೆತ್ಕೊಂಡಿದೆ? ಕ್ಲಾಸಿಫಿಕೇಶನ್, ಕ್ಯಾಲ್ಸಿಫಿಕೇಶನ್ ಅಂತ ಕರಿತೀವಿ. ಮೆಡಿಕಲ್ ಟರ್ಮ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ಸ್ ಕಾಲ್ಡ್ ಎಸ್ ಅ ಕ್ಯಾಲ್ಸಿಫಿಕೇಶನ್ ಅಂತ ಹೇಳ್ತೀವಿ. ಆ ಏನಾಗುತ್ತೆ ಕಮಾನ್, ಕ್ಯಾಲ್ಸಿಫಿಕೇಶನ್ ಏನಾಗಿದೆ, ನಮ್ಮ ಪೀನಿಯಲ್ ಗ್ಲ್ಯಾಂಡ್ ಏನಾಗಿದೆ ಎಲ್ಲದೂ ಕೂಡ ಈಗ ಹೇಗೆ, ನಾ ಹೇಳ್ತೀನಿ ಕೇಳಿ. ಕಮಾನ್ ಎವ್ರಿ ಒನ್, ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಚೂರ್ ನಂಗೆ ಟಫ್ ಆಗುತ್ತೆ ಆಕ್ಚುಲಿ. ದೊಡ್ಡವ್ರು ಇದೆಲ್ಲ ಸಣ್ಣ ಮಕ್ಳಿಗೆ ಹೇಳಿದ್ರೆ ಕಣ್ ಮುಚ್ಕೋ ಧ್ಯಾನ ಮಾಡು, ನಿನ್ ಥರ್ಡ್ ಐ ಓಪನ್ ಆಗುತ್ತೆ ಅಂದ್ರೆ ಓಪನ್ ಆಗಿಬಿಡುತ್ತೆ ಅವ್ರಿಗೆಲ್ಲ. ಬಟ್ ಯು ಆಲ್ ಆರ್ ಬಿಗ್ ಸ್ಟೂಡೆಂಟ್ಸ್, ಐ ಹ್ಯಾವ್ ಟು ಗಿವ್ ಸಮ್ ಕ್ಲಾರಿಟಿ, ಕರೆಕ್ಟ್? ಐ ಹ್ಯಾವ್ ಟು ಪ್ರೂವ್ ಇಟ್ ಇನ್ ಫ್ರಂಟ್ ಆಫ್ ಯು ಪೀಪಲ್. ನಾನು ಮಾಡ್ಬೇಕಂತಂದ್ರೆ ನಾ ಪ್ರೂವ್ ಮಾಡ್ಬೇಕಾಗುತ್ತೆ. ಓಕೆ, ಶೋ ಇಟ್. ಹಾಗಾದ್ರೆ ಆ ಪೀನಿಯಲ್ ಗ್ಲ್ಯಾಂಡ್ ಏನಾಗಿದೆ ಅಂದ್ರೆ, ನಾವು ಏನೆಲ್ಲ ಊಟ ಮಾಡಿದೀವಿ, ನಾವು ಏನೆಲ್ಲ ಕೂಡ ಆಹಾರ ತಗೊಂಡಿದ್ವಿ, ಕೆಮಿಕಲ್ಸ್, ಪೆಸ್ಟಿಸೈಡ್ಸ್, ವಾಟರ್ ಎಫೆಕ್ಟ್ಸ್ ಎಲ್ಲ ಕೂಡಿ ಅದು ಏನಾಗಿದೆ, ಆ ಪೀನಿಯಲ್ ಗ್ಲ್ಯಾಂಡ್ ಏನಾಗಿದೆ ಅಂದ್ರೆ
ಅದು ಒಂಥರ ಲೇಪನ ಆಗಿದೆ. ನಿಮ್ಗೆಲ್ಲ ಒಂದ್ಸರಿ ಗೊತ್ತಿರ್ಬೇಕು, ಒಂದು ಜೇನು ಹುಳದ ಇದ್ರದ್ದು ಯಾವುದು ಸಿಲ್ಕ್ದು ಯಾವ್ದದು ಜೇಡ್ರ ಬಲೆ ಅಂತ ಹೇಳಿ ನೆನಪಿದೆಯಾ ಎಲ್ಲರಿಗೂ? ಜೇಡ್ರ ಬಲೆ ಅದು ತಾನೇ ಸುತ್ಕೊಂಡು ಅದು ಬಿಸಿನೀರದಲ್ಲಿ ಕಾವು ಕೊಟ್ಟಾಗ ಮಾತ್ರ ಅದು ಬಿಡಕ್ ಸ್ಟಾರ್ಟ್ ಆಗುತ್ತೆ. ಹಂಗೆ ನಮ್ಮ ಎಲ್ಲರೊಳಗೂ ಕೂಡ ವಿ ಹ್ಯಾವ್ ದ ಪೀನಲ್ ಗ್ಲ್ಯಾಂಡ್ ವಿತ್ ಅಸ್, ವಿ ಆಲ್ ದ ಹ್ಯಾವ್ ದ ಥರ್ಡ್ ಐ, ಬಟ್ ಇಟ್ ಈಸ್ ಕ್ಲೋಸ್ಡ್ ನೌ. ಹಾಗಾದ್ರೆ ವಾಟ್ ಈಸ್ ಮೈ ರೋಲ್? ದ ನೆಕ್ಸ್ಟ್ 15 days ಮೈ ರೋಲ್ ಏನಪ್ಪಾ ಅಂದ್ರೆ ಟು ಆಕ್ಟಿವೇಟ್ ಇಟ್ ಅಗೇನ್, ಟು ಪಾಲಿಶ್ ಇಟ್, ಟು ರೀಅಲೈನ್ ಇಟ್. ಅದನ್ನ ಹಾಗಾದ್ರೆ ಹೇಗೆ ತೆಗೆಯುತ್ತೆ? ಅದು ಕ್ರಿಸ್ಟಲ್ ಫಾರ್ಮೆಟ್ ಇರುತ್ತೆ. ನೀವೆಲ್ಲರೂ ನೋಡಿದ್ರೆ ಕ್ರಿಸ್ಟಲ್ಸ್ ನೋಡಿದ್ದೀರಾ? ಥರ್ಡ್ ಐ ಅದು ಪೀನಲ್ ಗ್ಲ್ಯಾಂಡ್ ಹೇಗಿರುತ್ತೆ ಅಂದ್ರೆ, ಐ ಹ್ಯಾವ್ ದ ಫೋಟೋ, ಐ ವಿಲ್ ಶೋ ಯು. ಕ್ರಿಸ್ಟಲ್ ಫಾರ್ಮೆಟ್ ಅಲ್ಲಿ ಇದೆ ಅಂತ. ಅದು ಇದನ್ನ ನಾನು ಹೇಳ್ತಾ ಇಲ್ಲ, ಡಾಕ್ಟರ್ ಜೋ ಡಿಸ್ಪೆನ್ಸಾ ಈ ಬುಕ್ ಅಲ್ಲಿ ಬರೆದು ಹೇಳಿದ್ದಾರೆ. ವಾಟ್ ಐ ಆಮ್ ಟೆಲಿಂಗ್, ಸೈನ್ಸ್ ಏನ್ ಹೇಳ್ತಾ ಇದೆ. ಹಾಗಾದ್ರೆ ನಾವು ಸೈನ್ಸ್ನ ಜಾಸ್ತಿ ಹೋಗೋಕ್ಕಿಂತ ಜೋ ಡಿಸ್ಪೆನ್ಸಾ ಏನ್ ಮಾಡಿದೆ ಅಂದ್ರೆ, ಒಂದು ಮೈಕ್ರೋಸ್ಕೋಪಿಕ್ ಲೆವೆಲ್ ಅಲ್ಲಿ ಆ ಪೀನಲ್ ಗ್ಲ್ಯಾಂಡ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಿದ್ರು ಅವರು. ಇಸ್ ದ ಫಸ್ಟ್ ಪರ್ಸನ್ ಶೋಡ್ ಟು ದ ವರ್ಲ್ಡ್ ಹೌ ದಿಸ್ ಪೀನಲ್ ಗ್ಲ್ಯಾಂಡ್ ವರ್ಕ್ಸ್. ಸೊ ಯಾರಿಗೆಲ್ಲ ನೋಡಿ ಪೀನಲ್ ಗ್ಲ್ಯಾಂಡ್ ವಿ ಕಾಲ್ ಸೋ ಮೆನಿ ನೇಮ್ಸ್, ಅಗೇನ್ ಐಲ್ ಕಮ್, ಓಕೆ. ಹಾಗಾದ್ರೆ ಪೀನಲ್ ಗ್ಲ್ಯಾಂಡ್ ಏನ್ ಮಾಡುತ್ತೆ ಅಂತಂದ್ರೆ, ನಮ್ಮ ನಿದ್ರೆನ ಸಿ ಡಾರ್ಕ್ ಆದ ತಕ್ಷಣ ನಿದ್ದೆ ಬರುತ್ತೆ, ಕರೆಕ್ಟಾ? ಲೈಟ್ಸ್ ಎಲ್ಲ ಆಫ್ ಆದ್ರೆ ನಿದ್ದೆ ಬರುತ್ತಾ? ಅವಾಗ ಏನಾಗುತ್ತೆ ಅಂತಂದ್ರೆ, ದ ಪೀನಲ್ ಗ್ಲ್ಯಾಂಡ್ ಸೈಂಟಿಫಿಕ್ ಹೇಳ್ಬೇಕಂದ್ರೆ ನಮ್ಮ ಸ್ಲೀಪ್ ರೆಗ್ಯುಲೇಷನ್ ಮಾಡುತ್ತೆ. ನಮ್ಗೆಲ್ಲ ಗೊತ್ತಿದೆ ಮೆಲೋಟಿಯನ್ ಹಾರ್ಮೋನ್ಸ್ ಇದೆ, ಕರೆಕ್ಟ್? ಕೆಮಿಕಲ್ ಇದೆ, ಕರೆಕ್ಟಾ? ಆ ಮೆಲಟೋನಿಯನ್ ಕೆಮಿಕಲ್ ರಿಲೀಸ್ ಮಾಡೋದೇ ಈ ಪೀನಿಯಲ್ ಗ್ಲ್ಯಾಂಡ್. ಸ್ಲೀಪ್ ಮಾಡಿ ಕರ್ಕೊಂಡು ಹೋಗೋದೇ ಈ ಪೀನಿಯಲ್ ಗ್ಲ್ಯಾಂಡ್. ಸೊ ನಾವು ಯಾಕೆ ಈ ಪ್ರೋಗ್ರಾಮ್ ರಾತ್ರಿ ಇಟ್ಟಿದ್ರಿ ಅಂತ ಹೇಳ್ಬಿಡ್ತೀನಿ ಕೇಳ್ರಿ ಅಗೇನ್. ವೈ ನೈಟ್? ವೆನ್ ಎವರ್ ನಾವು ಈ ಧ್ಯಾನ, ಈ ಥರ್ಡ್ ಐ ಆಕ್ಟಿವೇಶನ್ ಆದ್ಮೇಲೆ ಏನಾಗುತ್ತೆ, ವಿ ಹ್ಯಾವ್ ಟು ಗೋ ಟು ದ ಸ್ಲೀಪ್. ನೀವು ಏನಾದ್ರೂ ಎಚ್ಚರ ಕಾನ್ಶಿಯಸ್ ಇದ್ರೆ ಅಗೇನ್ ದ ಪೀನಲ್ ಗ್ಲ್ಯಾಂಡ್ ವಿಲ್ ನಾಟ್ ಗೆಟ್ ಆಕ್ಟಿವೇಟೆಡ್. ಅದಕ್ಕೆ ನೀವು ರಾತ್ರಿ ತಗೊಂಡಿದ್ದ ಉದ್ದೇಶ ಏನಂತಂದ್ರೆ, ಯುವರ್ ಪೀನಲ್ ಗ್ಲ್ಯಾಂಡ್ ಹ್ಯಾಸ್ ಟು ಆಕ್ಟಿವೇಟ್ ವೆನ್ ಯು ಗೋ ಟು ಸ್ಲೀಪ್, ವೆನ್ ಯು ಡೂ ಅ ಯೋಗ ನಿದ್ರಾ. ಸೊ ಅದಕ್ಕೆ ನಾನು ಈ ಪ್ರೋಗ್ರಾಮ್ನ ರಾತ್ರಿ ಇಟ್ಟಿದ್ದೀನಿ. ಇನ್ ನೆಕ್ಸ್ಟ್, ಹಾಗಾದ್ರೆ ಬಹಳ ಜನ ನೀವು ಸ್ಪಿರಿಚುವಲ್ ನೋಡಿದ್ರಿ, ದೇರ್ ಆರ್ ಸೈಕಿಕ್ ಪವರ್ಸ್ ಅಂತ ಹೇಳ್ತಾರೆ. ಅವ್ರ ಹತ್ರ ಹೋದ್ ಮುಟ್ಟ ತಕ್ಷಣ ಟಚ್ ಮಾಡಿದ್ರೆ ಎಷ್ಟೋ ಜನ ಹುಷಾರಾಗುತ್ತಾರೆ. ಆ ಸೈಕಿಕ್ ಪವರ್ಸ್ ಎಲ್ಲಿ ಬಂದಿದೆ? ಯಾರ್ದೆಲ್ಲ ಥರ್ಡ್ ಐ ಆಕ್ಟಿವೇಟ್ ಆಗಿದೆ, ಯಾರ್ದೆಲ್ಲ ಇನ್ನರ್ ಇಂಟ್ಯೂಷನ್ ಆಕ್ಟಿವೇಟ್ ಆಗಿದೆ, ದೇರ್ ಅಬಿಲಿಟೀಸ್ ದೇ ಆರ್ ಸ್ಟ್ರಾಂಗ್. ಏನಪ್ಪಾ ಅಂದ್ರೆ ದ ಸೈಕಿಕ್ ಪವರ್ಸ್ ಅವ್ರೊಳಗೆ ಬಂದಿದೆ. ಆಲ್ ಸಿದ್ಧ ಪುರುಷಸ್, ಆಲ್ ಹಿಮಾಲಯನ್ ಮಾಸ್ಟರ್ಸ್, ಆಲ್ ಸ್ವಾಮೀಜೀಸ್ ಅಥವಾ ಆಲ್ ಗುರುಜೀಸ್ ಏನ್ ಮಾಡಿದ್ದಾರೆ ಅಂದ್ರೆ, ದೇ ಹ್ಯಾವ್ ಆಕ್ಟಿವೇಟೆಡ್ ದೇರ್ ಪೀನಿಯಲ್ ಗ್ಲ್ಯಾಂಡ್. ಈಗ ಹೇಳ್ರಿ, ಪೀನಿಯಲ್ ಗ್ಲ್ಯಾಂಡ್ ತುಂಬಾ ಥಿಯರಿ ಹೇಳ್ಕೋತವಲ್ಲ, ಅಥವಾ ಇನ್ನೂ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಮಾಡೋದು? ವಿಲ್ ಕಮ್ ಟು ಪ್ರಾಕ್ಟಿಕಲ್, ವಿ ಗೋ explaining on theory, elaborate. There are so many research out there, so many research already done. Pineal gland ಎಷ್ಟು ಸಾಫ್ಟ್ ಇದೆ, ಇಟ್ಸ್ ವೆರಿ ಸಾಫ್ಟ್ ಬೈ ದ ನೇಚರ್. ಅದೇನಾಗಿದೆ ಅಂದ್ರೆ ಕ್ಲಾಸಿಫೈಡ್ ಆಗಿದೆ, ಅದ್ರ ಮೇಲೆ ರೋಲ್ ಸುತ್ಕೊಂಡಿದೆ, ಎಲ್ಲ ಪಾಚೆ ಕಟ್ಟಿದೆ ಅಂತಾರೆ ಕನ್ನಡದಲ್ಲಿ. ಒಂದೇ ಮಾತು ಹೇಳ್ಬೇಕಂದ್ರೆ ಏನಾಗಿದೆ, ನೀರಲ್ಲಿ ಪಾಚೆ ಕಟ್ತಾರಂತಲ್ಲ ಆ ತರ ನಮ್ಮ ಗುರುಜಿ, ವಾಟ್ ಈಸ್ ದ ಬುಕ್ ನೇಮ್? ದ ಬುಕ್ ನೇಮ್ ಇಸ್ ಕಾಲ್ಡ್ ಆಸ್ ದ ಬಿಕಮಿಂಗ್ ಸೂಪರ್ ನ್ಯಾಚುರಲ್. ಓಕೆ, ವಿಲ್ ಗೋ ಹೆಡ್. ಓಕೆ, ಫರ್ದರ್ ಹೋಗ್ತೀನಿ. ಹಾಗಾದ್ರೆ ನಾವೇನ್ ಮಾಡ್ತಾ ಇದ್ದೀನಿ ಫಾರ್ ದ ನೆಕ್ಸ್ಟ್ 15 days ಅಂತಾನೆ, ಇಸ್ ಇಟ್ ಪಾಸಿಬಲ್ ಟು? ಯಾ ಇಟ್ಸ್ ಪಾಸಿಬಲ್ ಮ್ಯಾಮ್, ಇಟ್ ಇಸ್ ಪಾಸಿಬಲ್, ಐ ಟೆಲ್ ಯು. ಹಾಗಾದ್ರೆ ಸೈಂಟಿಫಿಕ್ ವೇದಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಈ ಪೀನಿಯಲ್ ಗ್ಲ್ಯಾಂಡ್ಸ್ ಇಟ್ ಗೆಟ್ ಆಕ್ಟಿವೇಟ್ ಅಲ್ಲ, ಇಟ್ ರೆಗ್ಯುಲೇಟ್ಸ್ ಅವರ್ ಸ್ಲೀಪ್, ಇಟ್ ರೆಗ್ಯುಲೇಟ್ ಅವರ್ ಬಯೋಲಾಜಿಕಲ್ ಫಂಕ್ಷನ್ಸ್. ಒಂದು ಪೇರೆಂಟ್ ಡಿಸ್ಟರ್ಬ್ ಮಾಡ್ತಾ ಇದಾರೆ ನನ್ನ ಫೋನ್ಗೆ, ಒಬ್ರು ಯಾರೋ ಬಹಳ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಕೇಳು, ವೈ ದೇರ್ ಕಾಲಿಂಗ್. ಹಾ, ಆ ಫೋನಿಗೆ, ಆ ನಂಬರ್ಗೆ. ಓಕೆ, ಹಾಗಾದ್ರೆ ಸೈಂಟಿಫಿಕ್ ವೇದಲ್ಲಿ ದೆರ್ ಈಸ್ ಅ ನೋ ಪ್ರೂಫ್ ಟು ಟೆಲ್ ಯು. ಐ ಡೋಂಟ್ ನೋ, ಯು ಹ್ಯಾವ್ ಟೇಕನ್ ದ ಮೊಬೈಲ್. ಬಟ್ ಸ್ಪಿರಿಚುವಲ್ ವೇದಲ್ಲಿ ವಿ ಹ್ಯಾವ್ ಅ ಪ್ರೂಫ್. ಹೇಗೆ ಅಂತಂದ್ರೆ, ಆಲ್ 7 ಚಕ್ರದಲ್ಲಿ ಒಂದು ಚಕ್ರ ಆಕ್ಟಿವೇಟ್ ಆಗುತ್ತೆ. ನನ್ನ ಮಕ್ಕಳಿಗೆ ನೀವೆಲ್ಲ ನೋಡಿದ್ರಿ, ವಿತ್ ದ ಕ್ಲೋಸ್ಡ್ ಐಸ್ ದೇ ಕ್ಯಾನ್ ರೀಡ್, ದೇ ಕ್ಯಾನ್ ರೈಟ್. ವೆನ್ ದೇರ್ ಇಸ್ ಅ third eye is activated, when there is a pineal gland is activated, when there is a inner intuition, when there is Trinetra is activated, they can do all the activities with the closed eyes. They are the Shiva consciousness. Now we are doing the same with you people. ನಿಮ್ಮ ಎಲ್ಲರ ಜೊತೆ ನಾ ಈ ಒಂದು ಅಡಲ್ಟ್ಸ್ ಇನ್ನರ್ ಇಂಟ್ಯೂಷನ್ ಪ್ರೋಗ್ರಾಮ್ ತಗೊಂಡು ಹೋಗ್ತಾ ಇದ್ದೀನಿ. ದಿಸ್ ಮೈ ಸಾಧನ. ಇದು ಲಾಸ್ಟ್ 12 years ಇಂದ ವಿ ಹ್ಯಾವ್ ಡನ್ ದಿಸ್ ಪ್ರೋಗ್ರಾಮ್ಸ್. Wonderful, happy.
ಆರ್ ಯು ವಿತ್ ಮೀ? ಕಮ್ ಆನ್, ವಿಲ್ ಗೋ ಹೆಡ್. ಹಾಗಾದ್ರೆ ನೀವೆಲ್ಲರೂ ಕೂಡ ಬೇಸಿಕ್ ಆಗಿ ಈ ಶಬ್ದಗಳು ಕೇಳಿದ್ರಿ. ಹಾಗಾದ್ರೆ ವಾಟ್ ಇಸ್ ಥರ್ಡ್ ಐ? ಡಿವೈನ್ ವಿಷನ್ ಅಂತ ಹೇಳ್ಬೋದು, ಇನ್ನರ್ ಐ ಅಂತ ಹೇಳ್ಬೋದು, ತ್ರಿನೇತ್ರ ಅಂತ ಅನ್ಬೋದು, ಇನ್ನರ್ ವಿಷನ್ ಅನ್ಬೋದು, ಇಂಟ್ಯೂಷನ್ ಅನ್ಬೋದು, ಹೈಯರ್ ಅವೇರ್ನೆಸ್ ಅನ್ಬೋದು, ಆಜ್ಞಾ ಚಕ್ರ ಅನ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ there are lot of names for the inner eye or the third eye, but scientific ವೇದಲ್ಲಿ ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಇಟ್ಸ್ ಅ pineal gland. It's the chief commanding officer of the all our glands. ಎಲ್ಲದ ಗ್ಲ್ಯಾಂಡ್ ಬಾಸ್ ಯಾವ್ದು ಸರ್? ಇಟ್ಸ್ ದ ಪೀನಿಯಲ್ ಗ್ಲ್ಯಾಂಡ್. ಯಾಕೆ ನಮ್ಮ ಹಿಂದಿನ ಕಾಲದವ್ರು ಎಲ್ಲರೂ ಕೂಡ ಈ ಪಾರ್ಟಿಗೆನೆ ಗಂಧ, ಕುಂಕುಮ ಆಗಿರ್ಬೋದು, ತಿಲಕ್, ವೈ ದೇ ಅಪ್ಲೈ ಹಿಯರ್? ದೇ ವರ್ ನೋಯಿಂಗ್ ದಿಸ್ ಸೈನ್ಸ್. ದಿಸ್ ಇಸ್ ಅ ಸೀಟ್ ಆಫ್ ಸೋಲ್. ಸೋಲ್ಗೆ ಏನು ನಾವು ಆತ್ಮ ಅಂತೀರ ಅಥವಾ ನೀವು ಏನು ಅನ್ಕೋತೀರಾ, ದಿಸ್ ಇಸ್ ಅ ಸೀಟ್. ಸೊ ಅದಕ್ಕೆ ನಾವು ನಾಳೆಯಿಂದ ವೆನೆವರ್ ಯು ಕಮ್ ಫ್ರಮ್ ಟುಮಾರೋ ನಾವು ಏನು ಮಾಡ್ತೀವಿ ಅಂದರೆ ವಿ ಪುಟ್ ಸಮ್ ಕುಂಕುಮ್, ಗಂಧ ಅಥವಾ ವಿಭೂತಿ ಧಾರಣೆ ಮಾಡ್ತೀವಿ. ವಿ ಅಪ್ಲೈ ದಿಸ್ ತಿಲಕ್ ಹಿಯರ್. ಗೆಟಿಂಗ್ ಮೈ ಪಾಯಿಂಟ್ ಎವ್ರಿ ಒನ್? ವಿ ಅಪ್ಲೈ ಫಾರ್ ದಿಸ್ ಥರ್ಡ್ ಐ. ಅದನ್ನು ಜಸ್ಟ್ ಹಿಂಗೆ ಹಚ್ಚಿ ಹಿಂಗೆ ತೆಗಿಯಲ್ಲಂತೆ. ಕಮ್ ಆನ್ ಎವ್ರಿ ಒನ್, ಯು ಶುಡ್ ಹೋಲ್ಡ್ ಫಾರ್ ಸಮ್ ಫ್ಯೂ ಮಿನಿಟ್ಸ್ ಹಿಯರ್. ಈ ಥರ ಹಚ್ಕೊಂಡು ಸ್ವಲ್ಪ ಟಚ್ ಪುಷ್ ಕೊಡ್ಬೇಕಲ್ಲಿ. ಯು ಶುಡ್ ಪುಷ್ ಫಾರ್ ದಟ್ ಆಜ್ಞಾ ಚಕ್ರ, ಆಕ್ಟಿವೇಟ್ ಆಜ್ಞಾ ಚಕ್ರ, ಆಕ್ಟಿವೇಟ್ ಆಜ್ಞಾ ಚಕ್ರ. ನಾನು ಏನು ಕೈ ಹಾಕಿದ್ದೀನಿ ಗೊತ್ತಾ? ಯಾವ್ದು ಇಂಪಾಸಿಬಲ್ ಇದೆ ಆ ಪಾಸಿಬಲ್ ಮಾಡ್ಬೇಕಂತ ಕೈ ಹಾಕಿದ್ದೆ ನಿಮ್ಮೆಲ್ಲರಿಗೂ. ಹಿಂದಿ ಒಳಗೆ ಡೈಲಾಗ್ ಇದೆ, ನಾ ಮುಮ್ಕಿನ್ ಇದೆಯಲ್ಲ ಅದನ್ನು ಮುಮ್ಕಿನ್ ಮಾಡಕ್ ಹೋಗ್ತಾ ಇದ್ದೇನೆ ನಾನು, ವಿಚ್ ಇಸ್ ಇಂಪಾಸಿಬಲ್. ಬಟ್ if your subconscious mind believes, if you people trust on yourself, if you people are really want to activate the third eye, it's 100%. ನಾನು ಹೇಳ್ತೀನಿ, among 72 members, mark my words, 20% people will activate your third eye. That's my promise, because we have seen, we have done a research. There are so many parents are there. ಈಗಲ್ಲ, ಲಾಸ್ಟ್ 10 years ಬ್ಯಾಕ್ ಸಾಧನೆ ಹೇಳ್ತದೆ. ಹಾಗಾದ್ರೆ ನಾವು the land is ready, the fertile land is ready. My intention ಏನು ಗೊತ್ತಾ? ಟು ಟೇಕ್ ಯು ಟು ಸೀಡ್. ಅಲ್ಲೊಂದು ನಾನು ನಿಮಗೆ ಬಿತ್ತನೆ ಮಾಡಕ್ ಹೋಗ್ತಾ ಇದ್ದೀನಿ. ಆ ಬಿತ್ತನೆ ಯಾವಾಗ ರಿಸಲ್ಟ್ ಕೊಡ್ತಾ? ಇವತ್ತು ನಾನು ಬಿತ್ತಿದ್ರೆ ನೆಕ್ಸ್ಟ್ 10 days, ನೆಕ್ಸ್ಟ್ 5 days, ನೆಕ್ಸ್ಟ್ 15 days ವಿ ಕ್ಯಾನ್ ಸಿ ದ ರಿಸಲ್ಟ್. ಜನ ನೀವು ಕೂಡ ಕಣ್ಣು ಮುಚ್ಕೊಂಡು ಕಲರ್ಸ್ ಹೇಳಬೇಕು. ಓಕೆ, ಡೋಂಟ್ ವರಿ. ಓಕೆ, ಇಲ್ ಗೋ ಫರ್ದರ್ ಹೆಡ್. ಸೊ ಹಾಗಾದ್ರೆ ಥರ್ಡ್ ಐ ಅಂತಂದ್ರೆ ನಮ್ಮ ಹಿಂದೂಯಿಸಮ್ ಅಥವಾ ನಾವೇನು ನಂಬ್ತೀವಲ್ಲ, ಲಾರ್ಡ್ ಶಿವ ವಿತ್ ಅ ಥರ್ಡ್ ಐ ಆನ್ ಈಸ್ ಫೋರ್ ಹೆಡ್, ರೈಟ್? ಇಲ್ಲ ನಾವೆಲ್ಲರೂ ನೋಡಿದ್ದೇವೆ, ಶಿವನ ಮೂರನೇ ಕಣ್ಣು ಅಂತ ಹೇಳ್ತೀವಿ, ಕರೆಕ್ಟಾ? there is a Shiva's third eye here. We believe because we worship Shiva. Adi Yogi, Moola Yogi, ಯಾರಪ್ಪ ಅಂದ್ರೆ it's a Shiva. We all are a Shiva ವಂಶರು. We are the souls from Shiva, correct? ಸೊ ಶಿವನ ಮೂರನೇ ಕಣ್ಣೆ ಓಪನ್ ಇದೆ ಅಂದ್ರೆ ಶಿವನ ವಂಶಸ್ಥರು ನಾವೆಲ್ಲರೂ ಕೂಡ. ಎಸ್, we are the childs of Shiva. Our third eye is also going to be open in the next 15 days. And one thing, major thing ಏನು ಗೊತ್ತಾ? I'll go further. See, ಇಲ್ಲಿದೆ ನೋಡಿ. Okay, this part, just see here. Okay, this part is called as a pineal gland. ಇಲ್ಲಿ ಒಂಥರ ಬ್ಲೂ ಕಲರ್ ಇದೆ ನೋಡಿ, ವೈಲೆಟ್ ಕಲರ್ ಇದೆ. ಬ್ರೈನ್ ಅಲ್ಲಿ ಡಾಕ್ಟರ್ಸ್ ಹ್ಯಾವ್ ಡನ್ ಅ ರಿಸರ್ಚ್ ಅಂಡ್ ಡಾಕ್ಟರ್ಸ್ ಇದನ್ನ ತೋರಿಸಿದ್ದಾರೆ. ದಿಸ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಅ ಪೀನಿಯಲ್ ಗ್ಲ್ಯಾಂಡ್. ಈ ಒಂದಿಷ್ಟು ಸಾಸ್ಮೆ ಕಾಳಷ್ಟು ಇರುವಂತ, ಒಂದು ಅಕ್ಕಿಯಷ್ಟು ಇರುವಂತ ಪೀನಿಯಲ್ ಗ್ಲ್ಯಾಂಡ್ ಹೋಲ್ ಎಂಟೈರ್ ಬಾಡಿನ ಕಂಟ್ರೋಲ್ ಮಾಡ್ತಾ ಇದೆ. ಯು ಕ್ಯಾನ್ ಟೇಕ್ ದಟ್ ಫೋಟೋ ಇಫ್ ಯು ವಾಂಟ್. ಯು ಕ್ಯಾನ್ ಟೇಕ್ ದಟ್ ಫೋಟೋ. ಇವತ್ತು ಒಂದಿನ ಮಾತ್ರ ಥಿಯರಿ ಕ್ಲಾಸ್ ಇರುತ್ತೆ. ದರ್ ಇಸ್ ನೋ ಥಿಯರಿ ಕ್ಲಾಸ್ ಫ್ರಮ್ ಟುಮಾರೋ. ಅಷ್ಟೇ ಅಲ್ಲ, ಬಹಳ ಜನ ನಾವು ಹೇಳ್ತೀವಿ ಕುಂಡಲಿನಿ ಆಕ್ಟಿವೇಶನ್ ಅಂತ ಹೇಳ್ತೀವಿ, ರೈಟ್? ಆ ಕುಂಡಲಿನೇಷನ್ ಆಕ್ಟಿವೇಶನ್ ಆಗೋದೇ ಇದೆ ನಮ್ಮ ಮೂಲಾಧಾರದಿಂದ ಮೇಲ್ ಬಂದು ಅಪೋಲ್ಸ್ ಹಾವಿನ ತರ, ಸರ್ಪೆಂಟ್ ತರ ಬಂದು this part it connect and this part is get activated. That is a kundalini energy also. ಕುಂಡಲಿನಿ ಎನರ್ಜಿ ಅಂದ್ರೆ ಯಾವುದು ಕೂಡ ಬೇರೆ ಅಲ್ಲ. ಕುಂಡಲಿನಿ ಎನರ್ಜಿ ಅಂದ್ರೆ ಕೂಡ ಒಂದೇ, ಮಿಡ್ ಬ್ರೈನ್ ಆಕ್ಟಿವೇಶನ್ ಅಂದ್ರೆ ಒಂದೇ, ಇನ್ನರ್ ಐ ಓಪನಿಂಗ್ ಅಂದ್ರೆ ಒಂದೇ, ತ್ರಿನೇತ್ರ ಓಪನಿಂಗ್ ಅಂದ್ರೆ ಒಂದೇ. ಎವ್ರಿಥಿಂಗ್ ಇಸ್ ಒನ್ ಅಂಡ್ ಆಲ್ ದ ಸೇಮ್. ಇಟ್ ಇಸ್ ಕಾಲ್ಡ್ ಆಸ್ ತ್ರಿನೇತ್ರ. ಹಾಗಾದ್ರೆ
ಈ ಒಂದು ತ್ರಿನೇತ್ರ, ಹಾ, ಸೊ ಐ ವಿಲ್ ಕಮ್. ಯಾ, ಶುಡ್ ವಿ ಸ್ಟಾಪ್ ಈಟಿಂಗ್ ಗಾರ್ಲಿಕ್ ಅಂಡ್ ಆನಿಯನ್ ಅಂತ ಹೇಳಿ ರಾಘವೇಂದ್ರ ಸರ್ ಹಾಕಿದ್ದಾರೆ. ಎಸ್, ಐ ವಿಲ್ ಕಮ್ ಫಾರ್ ದಟ್ ಆಲ್ಸೋ. ಓಕೆ, ಬಟ್ ನಂಗೆ ಚೂರ್ ಥೇರಿ ಪಾರ್ಟನ್ನು ಎಕ್ಸ್ಪ್ಲೇನ್ ಮಾಡಿ, ಐ ವಿಲ್ ಕಂಪ್ಲೀಟ್ ಮೈ ಟಾಕ್. ಓಕೆ, ದೆನ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಇನ್ ಪಿ ಪಿ ಟಿ? ಇವ್ರು ಯಾರು ಗೊತ್ತಾ ನಿಮ್ಗೆಲ್ಲ? ಯಾರು ರೈಸ್ ಮಾಡ್ತೀರಿ? ಯಾರು ಹೇಳ್ತಾರೆ ಅವ್ರು ಯಾರು ಅಂತ ಹೇಳಿ? ಹ್ಯಾಂಡ್ ರೈಸ್ ಮಾಡಿ, ನಾನು ಅವ್ರಿಗೆ ಓಪನ್ ಕೊಡ್ತೀನಿ ಯಾರಿಗಂತೇಳಿ. ಹೂ ಇಸ್ ದಟ್ ಗಾಯ್? ಹೂ ಇಸ್ ದಟ್ ಪರ್ಸನ್? ಯಾ ಉಷಾ ಮ್ಯಾಮ್, ಪ್ಲೀಸ್ ಟೆಲ್ ಹೂ ಇಸ್ ದಟ್ ಪರ್ಸನ್. Saraswati ma'am, please go ahead. Who is that guy? Who is that person? He is none another a great mathematician. Yes, sir. Yes, Guruji. He is one of the greatest Indian mathematician, Guruji. Where Yeah. yes, Hmm. and he has Okay. proved many theories and concepts, which is very toughest, like Fibonacci's and parabola and integration, all those things. He proved it. He proved it, na? Yes, yes. Saraswati ma'am, ನೀವು ಹಾಗೆ ಇರಿ ನನ್ನ ಜೊತೆ. ಫೇಮಸ್ ಮ್ಯಾಥಮೆಟಿಷಿಯನ್. ಯು ನೋ, ಇವತ್ತಿನ ಒಂದು ರಿಸರ್ಚ್ ಅಲ್ಲಿ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ದ ಗ್ರೇಟ್ ಮ್ಯಾಥಮೆಟಿಷಿಯನ್ ನೀವು ಯಾರು ಹೇಳ್ತಾ ಇದ್ರಲ್ಲ, ಕ್ಯಾನ್ ಯು ರೀಡ್ ದ ಸೆಂಟೆನ್ಸ್ ಸರಸ್ವತಿ ಮ್ಯಾಮ್ ಲೌಡರ್? ಕ್ಯಾನ್ ಯು ಸಿ ಇನ್ ದ ಪಿ ಪಿ ಟಿ? ಕಾಣಿಸ್ತಾ ಇದೆ ನಿಮ್ಮ ಪಿ ಪಿ ಟಿಯಲ್ಲಿ? Yes, Guruji. I'm just reading out. Whenever Yeah, he please. began to look into any mathematic Problem. problem, something began to happen in the one second, sir. In the middle In space. the middle space between in his two eyebrows, Yeah. both his eyeballs turned upwards, centering on that middle space. In yoga, that space is described as the third eye spot. It is called the third eye because if that eye becomes activated, it is possible to see events and scenes of some different world in their entirely. Sorry, Correct, sorry, correct. sir. In their entirely, it's correct. Entirely. Okay, entirely. Huh. Okay, I have to zoom in. Okay. Huh. It is like looking out of your house through a small hole in the door, and suddenly, when the door opens, you see the whole sky. There is a space between two eyebrows where there is a small aperture which sometimes open. As in this case, Ramanujam, his eyes rose to his third eye while solving a problem. Neither Adi could understand this phenomena, nor would other Western mathematician ever understand in it in future. Osho, 1971, Hidden Mysteries, Chapter 3, Occult Science of Third Eye. Anyone can explain this? ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ಬೋದು? ಕ್ಯಾನ್ ಎನಿವನ್ ಕ್ಯಾನ್ ಎಕ್ಸ್ಪ್ಲೇನ್ ದಿಸ್? ಅಲ್ಲಿ ಏನಾಗಿತ್ತು ಅಂತೇಳಿ? ನೌ ಐ ಕಾಲ್ ಎನಿವನ್ ಫ್ರಮ್ ದ ಪಾರ್ಟಿಸಿಪೆಂಟ್ಸ್. ಐ ರಿಕ್ವೆಸ್ಟ್, ನಮ್ಮ ಸೌದೇತಪ್ಪರು ಇದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ಅವರಿದ್ರೆ ಹಿ ಕ್ಯಾನ್ ಜಸ್ಟ್ ಎಕ್ಸ್ಪ್ಲೇನ್ ದ ಥಿಂಗ್ಸ್. ಇದನ್ನ ನಾನು ಹೇಳ್ತಾ ಇಲ್ಲ, ಇದನ್ನ ಯಾರು ಹೇಳಿದ್ದಾರೆ ಅಂತಂದ್ರೆ ಇದ್ರ ಮೇಲೆ ಆಲ್ರೆಡಿ ರಿಸರ್ಚ್ ಆಗಿದೆ. ಆ ರಿಸರ್ಚ್ ಅಲ್ಲಿ ವೆನೆವರ್ ರಾಮಾನುಜಾಚಾರ್ಯ ಅವ್ರಿಗೆ ಕನ್ಫ್ಯೂಸ್ ಆಗಿತ್ತು ಅಂದ್ರೆ ಅವ್ರ ಎರಡೂ ಕಣ್ಣುಗಳನ್ನ ಈ ತರ ಮುಂದೆ ಅಂದ್ರೆ ಈ ಪಾರ್ಟಲ್ಲಿ ತಂದು ಅವ್ರು ಇಲ್ಲ ಅಬ್ಸರ್ವ್ ಮಾಡ್ತಿದ್ರಂತೆ. ಕಮಾನ್ ಎವ್ರಿ ಒನ್, ದಿಸ್ ಪಾರ್ಟ್ ಹಿಸ್ ಟು ಅಬ್ಸರ್ವ್. ಯಾ, ರೂಪಾ ಅವ್ರ ಹ್ಯಾಂಡ್ ರೈಸ್ ಮಾಡಿದ್ರಿ. ಎಸ್ ರೂಪಾಜಿ. ಸರ್ ಅದೇ ಸರ್ ನೀವ್ ಹೇಳ್ತಿದಾರಲ್ಲ, ಎರಡು ಕಣ್ಣನ ಅದು ಐಬ್ರೋಸ್ ಮಧ್ಯದಲ್ಲಿ ಅವ್ರು ಫೋಕಸ್ ಮಾಡ್ತಾ ಇದ್ರು. ಸೊ ಫೋಕಸ್ ಮಾಡಿದ್ಮೇಲೆ ಅವ್ರಿಗೆ ಅದು ಕಾನ್ಸಂಟ್ರೇಷನ್ ಆಗಿ ಅದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಹೆಲ್ಪ್ ಆಗ್ತಾ ಇತ್ತು. ಯಾ, ಸಮ್ ಮೋರ್ ಕ್ಲಿಯರ್ ಆನ್ಸರ್. ನಂಗೆ ಇನ್ನೊಂದು ಚೂರ್ ಬೇಕು. ಯಾರ ಕಡೆಯಿಂದ ಸಮ್ ಮೋರ್ ಇನ್ನೊಂದು ಚೂರ್ ಎಲಾಬ್ರೇಟ್ ಮಾಡಿ ಆನ್ಸರ್. ಕ್ಯಾನ್ ಎನಿವನ್ ಟೆಲ್ ದ ಆನ್ಸರ್? ಎನಿವನ್ ಕ್ಯಾನ್ ರೈಸ್ ಯುವರ್ ಹ್ಯಾಂಡ್ಸ್. ಯಾರಿಗೆ ಈ ಲೈನ್ ಯಾರಿಗೆ ಅರ್ಥ ಆಗಿದೆಲ್ಲ? ಭವ್ಯ ಅವರ ಹ್ಯಾಂಡ್ ರೈಸ್ ಮಾಡ್ತಿದ್ರು ಮ್ಯಾಮ್? ನೋ. ಓಕೆ, ಎನಿವನ್ ಇನ್ ದ ಗ್ರೂಪ್? ರಾಜೇಶ್ವರಿ ಮ್ಯಾಮ್ ಫ್ರಮ್ US. ಯಾ ರಾಜೇಶ್ವರಿ ಮ್ಯಾಮ್?
Please go ahead, ma'am. Namaste, Gurudev. Namaste, Actually, what he's trying to do is there is a limitation that we have since the pineal gland is having calcification. So, what he did, the method is there are something which we cannot solve ourselves. So, he's Hmm. directly connecting, he's opening the channel from conscious to subconscious level Ha. where he gets the abundance of the knowledge whenever he asks any question. So what he's doing is, which is not possible from his end, he's directly connecting to the supernatural powers to gain that knowledge. And then yeah, from the Agya chakra, he's activating the pineal gland. So the pineal gland, once it opens, connects to the supernatural power where he gets the knowledge dumped to him, and on behalf of the supernatural knowledge that he's gaining, he's started resolving all the questions he has, and he started getting answers automatically. That's the gist of the summary of the understanding that I Okay. can. Good. So, yes, ma'am, it's true. So, the so many scientists ಅಥವಾ so many ನಮ್ಮ ಸ್ಕಾಲರ್ಸ್ ಅಥವಾ ಋಷಿ ಮುನೀಸ್ ಅವ್ರು ಎಲ್ಲರಿಗೂ ಗೊತ್ತಿತ್ತು ದ ಪವರ್ ಆಫ್ ಥರ್ಡ್ ಐ, ದ ಇಂಟ್ಯೂಷನ್ ಪ್ರೊಸೆಸ್. ಸಿ ನಾವು ನೋಡಿ ಎಷ್ಟೋ ಸರಿ ನಮ್ಮ ಸಮಸ್ಯೆಗಳು ಬಂದಾಗೆ ಸಮ್ವೇರ್ ವೆನ್ ವಿ ಸ್ಟಕ್ ಅಲ್ವಾ, ವಿ ಕ್ಲೋಸ್ ಅವರ್ ಐಸ್ ಆ್ಯಂಡ್ ವಿ ಆಲ್ಸೋ ಲುಕ್ ಅಪ್ವರ್ಡ್ಸ್. ಕಣ್ ಮುಚ್ಕೊಂಡೆ ನಾವು ವಿ ಓಪನ್ ಅವರ್ ಇನ್ನರ್ ಐ, ವಿ ಓಪನ್ ಅವರ್ ಇನ್ನರ್ ಐ ಫಾರ್ ಅವರ್ ಸಪೋರ್ಟ್. ಕಣ್ಣು ಮುಚ್ಕೋತೀವಿ ಒಂದು ಕ್ಷಣ, ನಾವು ಕಣ್ಣು ಮುಚ್ಕೋತೀವಿ, ರೈಟ್? ವಿ ಜಸ್ಟ್ ಕ್ಲೋಸ್ ಯುವರ್ ಐಸ್. ಸಿ ಬಟ್ ದಿಸ್ ಪ್ರೋಗ್ರಾಮ್, ಇದನ್ನು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ದ ಸೇಮ್ ರಿಸಲ್ಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ವಿತ್ ಯು ಪೀಪಲ್ ಆಲ್ಸೋ. ಹೇಗೆ ರಾಮಾನುಜಾಚಾರ್ಯರಿಗೆ ಹೆಲ್ಪ್ ಆಗ್ತಾ ಇತ್ತು, ಅವ್ರಿಗೆ ಹೇಗೆ ಹೆಲ್ಪ್ ಆಗಿತ್ತಲ್ಲ, ಸೇಮ್ ಥಿಂಗ್ ಇಸ್ ಗೋಯಿಂಗ್ ಟು ಹೆಲ್ಪ್ ನಿಮಗೂ ಕೂಡ ಇದೇ ಹೆಲ್ಪ್ ಆಗಕ್ಕೆ ಹೋಗ್ತಾ ಇದೆ. ಎಷ್ಟು ಜನಕ್ಕೆ ಒಂದು ಪಾಯಿಂಟಿಂದ ಕ್ಲಿಯರ್ ಆಗ್ತಾ ಇದೆ. ವಾಟ್ ಈಸ್ ದ ಇನ್ನರ್ ಇಂಟ್ಯೂಷನ್, ವಾಟ್ ಈಸ್ ದ ಥರ್ಡ್ ಐ. ನಾನು ನಂದು ಎಕ್ಸಾಂಪಲ್ ಅಥವಾ ನಾನು ಯಾರ್ದೋ ಎಕ್ಸಾಂಪಲ್ ಕೊಡ್ತಾ ಇಲ್ಲ. ಈ ಪವರ್ನ ಯೂಸ್ ಮಾಡಿಕೊಂಡು ಎಂತೆಂಥ ಟಫೆಸ್ಟ್ ಇರುವಂಥದ್ದು ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ. ಒಬ್ರು ಮೇಡಮ್ ಹೇಳ್ತಾ ಇದ್ರೆ ಕ್ಲಿಯರ್ ಸರ್, ಕ್ಲಿಯರ್. ಓಕೆ, ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ಇದನ್ನ ರಿಸರ್ಚ್ ಮಾಡಿದ್ರೆ ಯಾರು ಗೊತ್ತಾ? ಇದನ್ನ ರಿಸರ್ಚ್ ಮಾಡಿದ್ದು ಎಲ್ಲಿ ಅಂತಂದ್ರೆ ಓಶೋ ಅವ್ರು ಮಾಡಿದ್ದು ಇದನ್ನ ರಿಸರ್ಚ್. ಓಶೋ ಇಸ್ ಅ ಸಚ್ ಎ ಪರ್ಸನ್. ಇವತ್ತು ಇಡೀ ಇಂಡಿಯಾದಲ್ಲಿ he has written more than 630 books. 1971 ಅಲ್ಲೇ ನಾವು ಹುಟ್ಟಿರಲ್ವಾ, ನಾವು ಬಾರ್ನ್ ಆಗಿದ್ದಿಲ್ಲ ಗೊತ್ತಿಲ್ಲ, ಅವಾಗಲೇ ದ ಪವರ್ ಆಫ್ ಥರ್ಡ್ ಐ ಬಗ್ಗೆ ಓಶೋ ಡಿಡ್ ಎ ರಿಸರ್ಚ್. I have so many documentation, I have so many research oriented papers with me. ಅಡಲ್ಟ್ಸ್ಗೆ ಪಾಸಿಬಲ್ ಇದೆ ಮಾಡಕ್ಕಂತ ಹೇಳಿ. How many people are ready? Are you ready? Okay, good. ಹಾಗಾದ್ರೆ ಮುಂದೆ ಹೋಗೋಣ. ಓಕೆ, I'll send you all this PPT, don't worry. ಹಾಗಾದ್ರೆ how we are going to do this program? ಹಾಗಾದ್ರೆ ನಮ್ಮ ಪ್ರೋಗ್ರಾಮ್ ಹೇಗಿರುತ್ತೆ ಇದು? ಎಸ್, ವಿ ಸ್ಟಾರ್ಟ್ ವಿತ್ ಹನುಮಾನ್ ಚಾಲಿಸಾ. ಆ್ಯಕ್ಚುಲಿ ನನಗೆ ಈ ಅಡಲ್ಟ್ಸ್ ನಾನು ಒಂದು ತಿಂಗಳಿಂದ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೇನು ಒಳಗಡೆ ಇನ್ನರ್ ಇಂಟ್ಯೂಷನ್ ಬರ್ತಾ ಇದೆ ಗೊತ್ತಾ? ಆ್ಯಕ್ಚುಲಿ ಆ ಪೇಂಟ್ ಯಾರು ಮಾಡಿದಾರಲ್ಲ, ನಾವೆಲ್ಲರೂ ನೋಡಿದ್ದೀವಿ. ಆ್ಯಕ್ಚುಲಿ ಆಂಜನೇಯ ಈ ಥರ ಎದೆ ಬಗ್ಗದ್ರೆ ಯಾರು ಬರ್ತಾ ಇತ್ತು ಫೋಟೋ? ರಾಮ್, ರೈಟ್? ಬಟ್ ನನಗೆ ಏನು ಇನ್ನರ್ ಇಂಟ್ಯೂಷನ್ ಏನು ಹೇಳ್ತದೆ ಗೊತ್ತಾ? ಇಟ್ ಈಸ್ ರಾಂಗ್ ಅನಿಸ್ತಾ ಇದೆ ನಾವು. ವೈ? ಬಿಕಾಸ್ ದೆರ್ ಈಸ್ ಅ ನೋ ಥರ್ಡ್ ಐ ಟು ಶೋ ಇಯರ್. ಕಮಾನ್ ಎವ್ರಿ ಒನ್, ಜನ ಜೊತೆ ಜಸ್ಟ್ ನನಗೆ ಇಂಟ್ಯೂಷನ್ ಹೇಳ್ತಾ ಇದ್ದೀನಿ ನಾನು. ಯಾವಾಗ ನಾನು ಈ ಅಡಲ್ಟ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಮೋಸ್ಟ್ಲಿ ಆಂಜನೇಯ ಇಲ್ಲಿಂದ ತೆಗ್ದಿಲ್ಲ ಅನ್ಸುತ್ತೆ, ಆಂಜನೇಯ ಇಲ್ಲಿಂದ ತೆಗ್ದಿರ್ಬೇಕನ್ಸುತ್ತೆ. ರಾಮನ್ನ ಈ ಇನ್ನರ್ ಥರ್ಡ್ ಐ ಇಲ್ಲಿಂದ ತೋರಿಸಿದಾರೆ ಅಂತ ನನಗೆ ಅನಿಸ್ತಾ ಇದೆ. ಸಿ, ಇಲ್ಲಿಂದ ತೆಗೆದ ಶಿವನೇ ಇಲ್ಲಿಂದ ತೆಗ್ದಿಲ್ಲ ಅಂದ್ರೆ ಹೌ ಕ್ಯಾನ್ ಆಂಜನೇಯ ಶೋ ರಾಮನ್ ಹೆಂಗ್ ತೋರ್ಸಕ್ಕಾಗತ್ತೆ? ಈ ತರ ಹೇಳ್ರಿ ನೋಡೋಣ. ಶಿವ ಇಸ್ ಓಪನ್ ಇಸ್ ಥರ್ಡ್ ಐ, ಶಿವನ ಅವತಾರ ಆಂಜನೇಯ ಅಂತ ಹೇಳ್ತೀವಿ. ಅಥವಾ ಶಿವನ ಎಷ್ಟೋ ಒಂದು ಪುರುಷ ನಾವು ವಿ ಕಾಲ್ ಸೋ ಮೆನಿ ಅವತಾರ ಪುರುಷದಲ್ಲಿ ಆಂಜನೇಯ ಕೂಡ ಶಿವನ ಒಂದು ಇದಂತ ಹೇಳ್ತಾರೆ. ನನಗೆ ಅನಿಸ್ತಾ ಇರೋದು ಏನಂತಂದ್ರೆ, ನನಗನ್ಸ್ತಾ ಇರೋದು, ಓಕೆ, ನಾನು ನಿಮ್ಗೆ ಹೇಳ್ತಾ ಇಲ್ಲ, ಇಲ್ಲಿಂದ ತೆಗ್ದಿಲ್ಲ ಮೋಸ್ಟ್ಲಿ ಆಂಜನೇಯ. ಆಂಜನೇಯನ ಕೂಡ ಥರ್ಡ್ ಐ ಇಂದಾನೆ ಓಪನ್ ಆಗಿದೆ, ರಾಮನ್ ತೋರಿಸಿದ್ದು ಇಲ್ಲಿಂದಾನೆ ಅಂತ ನನಗನ್ಸ್ತಾ ಇದೆ. ಜಸ್ಟ್ ಇಮ್ಯಾಜಿನ್, ಮೋಸ್ಟ್ಲಿ ಬಟ್ ಈ ಶೋಯಿಂಗ್ ಇನ್ ಇಸ್ ಹಾರ್ಟ್.
ಎಸ್ ಮ್ಯಾಮ್, ನಾನು ಹೇಳ್ತಾ ಇದ್ದೀನಿ ಈಸ್ ಶೋಯಿಂಗ್ ಇನ್ ಇಸ್ ಆರ್ಟ್, ಐ ನೋ, ಬಟ್ ಹಾರ್ಟ್ ಇಂದ ತೋರ್ಸಕ್ ಆಗಿಲ್ಲ ಅಂತ ನನಗೆ ನನ್ನ ಇಂಟ್ಯೂಷನ್ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ. ನಾನು ಅನ್ಕೊಂಡಿದ್ರೆ ಇವನ್ ಆಂಜನೇಯ ಥರ್ಡ್ ಐ ಓಪನ್ ಆಗಿರ್ಬೋದು, ಆ ಇಲ್ಲಿಂದನೇ ತೋರಿಸಿರ್ಬೋದು ನನಗೆ ಅನ್ಸದೆ ಅಷ್ಟೇ. ಓಕೆ ಗುಡ್, ವಿಲ್ ಗೋ ಫರ್ದರ್. ಓಕೆ, ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ ಹೌ ದ ಪ್ರಾಕ್ಟೀಸ್ ಸಾಧನ ಸ್ಟಾರ್ಟ್ಸ್ ಫ್ರಮ್ ಟುಮಾರೋ ಅಂದ್ರೆ ವಿಲ್ ಸ್ಟಾರ್ಟ್ ವಿತ್ ಹನುಮಾನ್ ಚಾಲಿಸ್ ಫಸ್ಟ್ 7 minutes, ರೈಟ್ ಡೌನ್ ಎವ್ರಿಥಿಂಗ್. ಓಕೆ, ನಮ್ಮ ನಾಳೆಯಿಂದ ಸಾಧನೆ ಹೇಗಿರುತ್ತೆ ಅಂದ್ರೆ ವಿಲ್ ಸ್ಟಾರ್ಟ್ ವಿತ್ ಹನುಮಾನ್ ಚಾಲಿಸ್. ಬಂದ ತಕ್ಷಣ ಹನುಮಾನ್ ಚಾಲಿಸ್ ಇರುತ್ತೆ. ಅದಾದ್ಮೇಲೆ ನಾಟ್ ದಿಸ್ ಮೆಡಿಟೇಷನ್ ವಾಟ್ ವಿ ಡೂ ರೆಗ್ಯುಲರ್ ಮೆಡಿಟೇಷನ್ ಇಲ್ಲ, ಈ ಮೆಡಿಟೇಷನ್ ಇಲ್ಲ, 20 minutes ಥೀಟಾ ಸ್ಟೇಟ್ ಆಫ್ ಮೆಡಿಟೇಷನ್ ಇರುತ್ತೆ. This is not a normal meditation. See, we all know that we have 4 types of brain waves: beta, alpha, theta, delta ಅಂತ ಹೇಳಿ. You know everyone, ನಮ್ಗೆಲ್ಲರಿಗೂ ಏನು ಸ್ಟೇಟ್ ಇದೆ? We have 4 state of a brain waves pattern. ಎಷ್ಟೋ ಜನ we are suffering with this both states. Now either we are in the beta or in the alpha. But the meditation what I am going to teach you, ಈ ಥರ್ಡ್ ಐ ಓಪನ್ ಆಗಕ್ಕೆ ನಾನು ಏನು ಹೇಳ್ಕೊಡ್ತಾ ಅಂದ್ರೆ this meditation is called as a theta meditative state ಅಂತ ಹೇಳ್ತೀವಿ. ಆ ಗೈಡೆಡ್ ಥೀಟಾ ಮೆಡಿಟೇಟಿವ್ ಸ್ಟೇಟ್ ಅಲ್ಲಿ ನಾನು ನಿಮಗೆ ತಗೊಂಡು ಹೋಗ್ತೀನಿ. ಆಫ್ಟರ್ ದ ಹನುಮಾನ್ ಚಾಲಿಸ್ ವಿಲ್ ಸ್ಟೇಟ್ ಅವೇ ಗೋ ವಿತ್ ಥೀಟಾ ಮೆಡಿಟೇಷನ್ ಫಾರ್ 20 minutes. Next, okay, after that meditation we are going to do some 10 minutes brain gym exercise. Okay, come on everyone, we'll do some brain gym exercise. ನಿಮ್ಗೆಲ್ಲ ಗೊತ್ತಿದೆ our brain two parts, right brain and left brain, right? But 90% we all are dominant with our left brain. ಇಂಟ್ಯೂಷನ್ ಪ್ರೊಸೆಸ್ ವರ್ಕ್ ಆಗಬೇಕು, ಬ್ರೈನ್ ಆಕ್ಟಿವೇಶನ್ ಆಗಬೇಕು, ಇನ್ನರ್ ವಿಷನ್ ಆಕ್ಟಿವೇಟ್ ಆಗಬೇಕಂದ್ರೆ ಅವರ್ ರೈಟ್ ಬ್ರೈನ್ ಶುಡ್ ಬಿ ಅ ಡಾಮಿನೆಂಟ್ ಆಗಬೇಕು. ಕರೆಕ್ಟಾ? ದ ಬೋತ್ ರೈಟ್ ಅಂಡ್ ಲೆಫ್ಟ್ ಬ್ರೈನ್ ಶುಡ್ ಬಿ ಅ ಡಾಮಿನೆಂಟ್. ದೇರ್ ಆರ್ ಸಮ್ ಎಕ್ಸರ್ಸೈಸ್ ಕಾಲ್ಡ್ ಎಸ್ ಅ ಬ್ರೈನ್ ಜಿಮ್ ಎಕ್ಸರ್ಸೈಸ್. ಐ ವಿಲ್ ಶೋ ಯು ಸಮ್ ವಿಡಿಯೋ. ಎಷ್ಟು ಜನ ನೋಡಕ್ ರೆಡಿ ಇದ್ದೀರಾ ಹೇಗಿರುತ್ತೆ ಅಂತೇಳಿ? ಗ್ರೂಪಲ್ಲಿ ಬಿಡ್ತೀನಿ, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ಎಲ್ಲರೂ ಕೂಡ. ಏನ್ ಪ್ರಾಕ್ಟೀಸ್? ದೇರ್ ಆರ್ ಸೋ ಮೆನಿ ಸಿಂಪಲ್ ಪ್ರಾಕ್ಟೀಸ್. ಓಕೆ, ಕಮ್ ಆನ್, 1 2 1 2 1 2 1 2. Come on, do practice, some practice. Simple. Guruji, ida we'll do it. Inta easy kodi gurugal, ball tough kodibedi mind ge, right? We'll start with easy, right? Okay, now ಈ 10 minutes ಬ್ರೈನ್ ಎಕ್ಸರ್ಸೈಸ್ ನಾವು ಮಾಡಲೇಬೇಕು ಎಲ್ಲರೂ ಕೂಡ. ಕಮ್ ಆನ್. ಮ್ಯಾಮ್, ಎವ್ರಿವನ್ ಟು ಡೂ ದಿಸ್ ಬ್ರೈನ್ ಜಿಮ್ ಎಕ್ಸರ್ಸೈಸ್. ಅವಶ್ಯಕ್ ಪೂಜಾರಿ ಸರ್, ನನ್ ನೋಡ್ಬಾರ್ದು ಸರ್, ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಇದನ್ನ ನಾಳೆಯಿಂದ ಇದೆ, ಆಕ್ಚುಲಿ ಇವತ್ತು ಹೇಳ್ತಾ ಇದ್ದೀನಿ. Come on everyone. One. ಮ್ಯಾಮ್, ಎಕ್ಸೋಮಿ ಮ್ಯಾಮ್, ಕೋಲಾಟ ಆಡಂಗಿಲ್ಲ ಮ್ಯಾಮ್. ಅದನ್ನ ಈ ತರ ಎಲ್ಲ ಮ್ಯಾಮ್. ಅದು ಆಕ್ಚುಲಿ 2 finger 1 finger ಈ ತರ. ಓಕೆ, 2 finger 1 finger ಅಪೋಸಿಟ್ ಸೈಡ್, 2 finger 1 finger, 2 finger 1 finger. This all exercise called as a brain gym exercise. ಅಂದ್ರೆ ಟು ಕೋಆರ್ಡಿನೇಟ್ ವಿತ್ ಅವರ್ ರೈಟ್ ಅಂಡ್ ಲೆಫ್ಟ್ ಬ್ರೈನ್ ಎರಡೂ ಸಿಂಕ್ರನೈಸ್ ಮಾಡಬೇಕು. 10 minutes ಏನಿರುತ್ತೆ ಅಂದ್ರೆ ನಮ್ದು ಬ್ರೈನ್ ಜಿಮ್ ಎಕ್ಸರ್ಸೈಸ್ ಇರುತ್ತೆ. ಅಂದ್ರೆ ನಾಳೆಯಿಂದ ಏನ್ ಪ್ಯಾಟರ್ನ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲ. ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಗ್ತಿದೆ? ನಾವು ಸ್ಟಾಪ್ ಇಟ್. ಓಕೆ, ನಾವು ಸ್ಟಾಪ್ ಇಟ್. ಯಾ ಸ್ಟಾಪ್ ಇಟ್. ಇವತ್ತೇ ಕನ್ಫ್ಯೂಸ್ ಆಗ್ಬೇಡಿ, ನಾಳೆಯಿಂದ ಇದೆ. ಓಕೆ, ಇನ್ನು ಟಫೆಸ್ಟ್ ಇದೆ ಎಲ್ಲರಿಗೂ. ಓಕೆ, ಇದಾದ್ಮೇಲೆ ನಾವೇನ್ ಪ್ರಾಕ್ಟೀಸ್ ಮಾಡ್ತೀವಿ ಅಂತಂದ್ರೆ we do some different kinds of breath work. ಏನ್ ಬ್ರೆತ್ ವರ್ಕ್ ಅಂದ್ರೆ ಜಸ್ಟ್ 21 ರೌಂಡ್ಸ್ ಸಿಂಗಲ್ ನಾಸ್ಟ್ರಲ್ ತಗೋದು ಬರೀ ಅದನ್ನ. ಆಫ್ಟರ್ 21 rounds ಮತ್ತೆ ಇನ್ನೊಂದು ಸಿಂಗಲ್ ನಾಸ್ಟ್ರಲ್ಸ್ ಕ್ಲೋಸ್ ಮಾಡೋದು. ನೀವು ಅನ್ಕೊಂಡಿರ್ಬೋದು ಮೋಸ್ಟ್ಲಿ ಗುರೂಜಿ ಮಕ್ಕಳ ತರ ಮಾಡಿಸ್ತಾರೆ, ಈಸಿ ಇರುತ್ತೆ ಅಂತ ಹೇಳಿ. ರೈಟ್? ಅಡಲ್ಟ್ಸ್ ಇದ್ದಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ದೇರ್ ಆರ್ ಸಮ್ ಡಿಫ್ರೆಂಟ್ ಪ್ಯಾಟರ್ನ್ಸ್. ಓಕೆ, ಸಿಂಗಲ್ ನಾಸ್ಟ್ರಲ್, 21 ರೌಂಡ್ಸ್. ಅದಕ್ಕೆ ನಾವು ಇವತ್ತು ಗ್ರೂಪ್ ಅಲ್ಲಿ ಕೂಡ ಹಾಕಿದ್ವಿ, ಮೆನ್ಷನ್ ಇಟ್, ಪ್ಲೀಸ್ ಕ್ಯಾರಿ ಆನ್ ದ ಕರ್ಚಿಫ್ ಅಂತ ಹೇಳಿದ್ವಿ. ರೈಟ್? ಯಾಕಂದ್ರೆ ನಾಳೆಯಿಂದ ಪ್ರಾಣಾಯಾಮ, ನಾವು ಆ ಪ್ರಾಣಾಯಾಮ ಮಾಡ್ಸಲ್ಲ. ಯಾಕಂದ್ರೆ ಊಟ ಆದ್ಮೇಲೆ ನಿಮಗೆ ಬೈ 9 ಅಂದ್ರೆ ಊಟ ಮುಗಿಸ್ಕೊಳ್ಳಿ ಎಲ್ಲರೂ ಕೂಡ. ಬಿಕಾಸ್ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ 1.5 hours ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆಫ್ಟರ್ ದಿಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಣಾಯಾಮ ವಿಲ್ ಸ್ಟಾರ್ಟ್ ವಿತ್
10 minutes ಆಫ್ ತ್ರಾಟಕ ಸಾಧನ. ರೂಮ್ಸ್ ಲೈಟ್ಸ್ ಎಲ್ಲ ಡಾರ್ಕ್ನೆಸ್ ಇರಬೇಕು. ಎಂಟರ್ ನಿಮ್ಮ ಮಲ್ಗೋ ಏರಿಯಾ. ಅದಕ್ಕೆ ನಾವು ಹೇಳ್ತಿದ್ವಿ ಬೈ 9:30 10 ಅಂದ್ರೆ ಎಲ್ಲ ನಿಮ್ಮ ಕೆಲಸ ಮುಗಿಸ್ಬೇಕು ಮ್ಯಾಮ್. ಯಾಕಂದ್ರೆ ಒಂದು ಸರಿ ಈ ತ್ರಾಟಕ ಸಾಧನೆ ಮಾಡಿದ್ರೆ, ತ್ರಾಟಕ ಇಸ್ ದ ಬೆಸ್ಟ್ ಎಕ್ಸರ್ಸೈಸ್. ತ್ರಾಟಕ ಇಸ್ ದ ಬೆಸ್ಟ್ ಎಕ್ಸರ್ಸೈಸ್ to activate our third eye, to activate our inner vision, to activate our ತ್ರಿನೇತ್ರ. ಸೊ ಇದು ಹೇಗಿರುತ್ತೆ ಅಂದ್ರೆ ವಿತ್ ಆಲ್ 7 ಚಕ್ರಾಸ್ ಅಲೈನ್ ಮಾಡ್ತಾ ಮಾಡ್ತಾ ನಿಮ್ ತ್ರಾಟಕ ಮಾಡಿಸ್ತೇನೆ. ಕಮ್ ಆನ್ ಎವ್ರಿ ಒನ್, ವಿತ್ ಆಕ್ಟಿವೇಟಿಂಗ್ ಆಲ್ ದ ಚಕ್ರಾಸ್, ಸ್ವಾಧಿಷ್ಠಾನ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ವಿತ್ ಬೀಜ ಮಂತ್ರಾಸ್. ನೀವು ತ್ರಾಟಕವನ್ನು ನೋಡ್ತಾ ಯು ಹ್ಯಾವ್ ಟು ಚಾಂಟ್ ದ ಮಂತ್ರಾಸ್. ಲಂ ವಂ ಅಂತ ಹೇಳಿ 10 minutes ಆಫ್ ಡೀಪ್ ಸಾಧನ ಮಾಡ್ಬೇಕು ನೀವೆಲ್ಲರೂ ಬೈ ಅಬ್ಸರ್ವಿಂಗ್ ದ ತ್ರಾಟಕ. ಅದಾದ್ಮೇಲೆ ದ ಫೈನಲ್ ಸ್ಟೇಜ್ ಈಸ್ ಆ ಯೋಗ ನಿದ್ರಾ ಸ್ಥಿತಿ ಅಂತ ಹೇಳ್ತೀವಿ. ಆ ಯೋಗ ನಿದ್ರಾ ಸ್ಥಿತಿ ಹೇಗಿರುತ್ತೆ ಅಂದ್ರೆ ದೇರ್ ಈಸ್ ಒಂದು ಬ್ರೈನ್ ಫ್ರೀಕ್ವೆನ್ಸಿ ಅಥವಾ ಒಂದು ಬ್ರೈನ್ ಮ್ಯೂಸಿಕ್ ಒಂದು ಹಜಾರ್ಡ್ಸ್ ಇದೆ. ಆ ಟೀಟಾ ಸ್ಟೇಟ್ ಆಫ್ ಮ್ಯೂಸಿಕ್ ಹೋದಾಗ ಮಾತ್ರ ಯುವರ್ ಪೀನಿಯಲ್ ಗ್ಲ್ಯಾಂಡ್, ಆ ಇಂಟರ್ನ್ಯಾಷನಲ್ ಬ್ರೈನ್ ರಿಸರ್ಚ್ ಆರ್ಗನೈಸೇಷನ್ ಸಂಸ್ಥೆಯವರು ದೊಡ್ಡವ್ರಿಗೆ ಒಂದು ಬ್ರೈನ್ ಮ್ಯೂಸಿಕ್ ಒಂದು ಸ್ಥಿತಿ ಕೊಟ್ಟಿದ್ದಾರೆ, ಸಣ್ಣ ಮಕ್ಕಳಿಗೆ ಒಂದು ಬೇರೆ ಮ್ಯೂಸಿಕ್ ಸ್ಥಿತಿ ಕೊಟ್ಟಿದ್ದಾರೆ. ಸೊ ನಾವು ಏನ್ ಮಾಡ್ತೀವಿ ಅಂದ್ರೆ ಆ 1 hour ಅಂದ್ರೆ ನೀವು ಆ ಸ್ಟೇಟ್ ಆಫ್ ಮೈಂಡ್ ಹೋಗ್ಬಿಡ್ತೀರಿ, ನೀವೆಲ್ಲರೂ ಕೂಡ ಮಲಗ್ತೀರಿ. ಮಲಗಿ ಸುಮ್ಮನೆ ಹೆಡ್ಫೋನ್ ಹಾಕೊಂಡು ಜಸ್ಟ್ ಯು ಲಿಸನ್ ದಟ್ ಮ್ಯೂಸಿಕ್. ಯುವರ್ ರೋಲ್ ಈಸ್ ಆಫ್ಟರ್ ಡೂಯಿಂಗ್ ಆಲ್ ದಿಸ್ ಆಕ್ಟಿವಿಟೀಸ್, ದ ಫೈನಲ್ 1 hour ಈಸ್ ಸ್ಲೀಪಿಂಗ್ ಪೊಸಿಷನ್. ಮಲಗ್ಬೇಕು ಸರ್ ಇಷ್ಟೇ. ಹೌ ದಿಸ್ 15 days ಸಾಧನಾಸ್. ಅದಾದ್ಮೇಲೆ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ದ ಪ್ರಾಕ್ಟೀಸ್ ಆಫ್ ಅಫರ್ಮೇಷನ್ಸ್. What are the affirmations? The affirmations for third activation. My third eye is open, awakened, I am balanced. I trust my inner wisdom and intuition completely. I clearly see truth beyond illusion. My mind is calm, focused, and spiritually aware. Divine light flows through my Ajna chakra. I am connected to higher conscious. My intuition guides me in every decision. See, there are affirmations I'll send in the group. ನೀವು ಪ್ರತಿದಿನ ಮಾರ್ನಿಂಗ್ ಮೆಡಿಟೇಷನ್ ಮಾಡಬೇಕಾದ್ರೆ ಈ ಅಫರ್ಮೇಷನ್ ಪ್ರಾಕ್ಟೀಸ್ ಮಾಡಬೇಕು. ದಿಸ್ ಪಾಸಿಟಿವ್ ಅಫರ್ಮೇಷನ್ಸ್ ನ ನೀವು ಸಬ್ಕಾನ್ಶಿಯಸ್ ಮೈಂಡ್ಗೆ ಎವ್ರಿ ಡೇ ಮಿರರ್ ಮುಂದೆ ನಿಂತ್ಕೊಂಡು ಅಂತ ಇದ್ರೆ ಪ್ಲೀಸ್ ಶೇರ್ ದಿಸ್ PPT ವಿತ್ ಅಸ್. ಶೋರ್ ಆಫ್ಟರ್ ದ ಕ್ಲಾಸ್ ದ PPT ಇಸ್ ಇನ್ ದ ಗ್ರೂಪ್. ಡೋಂಟ್ ವರಿ, ಓಕೆ? ಈ ಕ್ಲಾಸ್ ಮುಗಿದ ತಕ್ಷಣ I will send you the group, okay? And I'll send all the things, ma'am. Don't worry, I'll send all the things. Even Rajeshwari ma'am and Supriya ma'am and some other namge helidare, record it. Even I'm doing recording also. I'll give the recording also, okay? Don't worry. Éನಾದರೂ ಮಿಸ್ ಆದ್ರೂ ಕೂಡ in one day class ಅಲ್ಲಿ I'm doing this recording. I'll give this recording. Now, this is the next 15 days. ಹೇಗೆ ನಮ್ಮ ಕ್ಲಾಸ್ ರನ್ ಆಗುತ್ತೆ, ಹೇಗೆ ನಮ್ಮ ಥರ್ಡ್ ಡೇ ಆಕ್ಟಿವೇಟ್ ಆಗುತ್ತೆ, ಹೇಗೆ ನಮ್ಮ ಇನ್ನರ್ ವಿಷನ್ ಹೆಲ್ಪ್ ಆಗುತ್ತೆ. ಸಿ, ನಾನು ಒಂದು ಹೇಳ್ಬಿಡ್ತೀನಿ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಈ ನೆಕ್ಸ್ಟ್ 15 days ನೀವು ಯಾರೆಲ್ಲ ನಮ್ಮ ಜೊತೆ ಇರ್ತೀರಿ, ಯಾರೆಲ್ಲ ಈ ಸಾಧನೆಯಲ್ಲಿ ಇರ್ತೀರಲ್ಲ, ನಿಮ್ಗೆ ಫಸ್ಟ್ ಏನಾಗುತ್ತೆ ಗೊತ್ತಾ? ಆಲ್ ಯುವರ್ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ಯು. ನೀವೇನು ಅನ್ಕೋತಿರಲ್ಲ, ನೀವೇನು ಗೋಲ್ಸ್ ಅನ್ಕೋತಿರಲ್ಲ, ದ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ವರ್ಕಿಂಗ್. ನೀವು ಅನ್ಕೋಬಹುದು, ಗುರುಗಳ ಇನ್ನೊಂದು ಕ್ಲಾರಿಟಿ ಮಾಡಿ, ನಿಜವಾಗಿ ನಾವು ಮಕ್ಕಳ ತರನೇ ಮಾಡ್ತೀವ? ನೀವು ಮಕ್ಕಳಿಗಿಂತ ದಿ ಬೆಸ್ಟ್ ಮಾಡ್ತೀರಾ. ನನಗೇನ್ ಬೇಕಾದ್ರೆ ದೊಡ್ಡ ಮಕ್ಕಳಿಗೆ ನಿಮ್ಮ ಮ್ಯಾನಿಫೆಸ್ಟೇಷನ್, ನಿಮ್ಮ ಗೋಲ್ ಆಕ್ಟಿವೇಟ್ ಆಗಬೇಕು, ರೈಟ್? ನಂಬರ್ 2, ದ ಬೆನಿಫಿಟ್ಸ್ ಆಫ್ ದಿಸ್ 15 days ಪ್ರೋಗ್ರಾಮ್ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ನಿಮ್ಗೆಲ್ಲರಿಗೂ. ಯುವರ್ ಹೆಲ್ತ್ ವಿಲ್ ಬಿಕಮ್ ಅ ಸೂಪರ್ ಹೆಲ್ತ್. ಕಮ್ ಆನ್, ನಾಟ್ ಓನ್ಲಿ ಹೆಲ್ತ್, ಯುವರ್ ಹೆಲ್ತ್ ವಿಲ್ ಬಿಕಮ್ ಅ ಸೂಪರ್ ಡೂಪರ್ ಹೆಲ್ತ್. Number 3, very, very important, your relationship, your all the bondages become much more, your relation bondage ತುಂಬಾ ಸ್ಟ್ರಾಂಗ್ ಆಗುತ್ತೆ. Your relationship bondage ತುಂಬಾ ಸ್ಟ್ರಾಂಗ್ ಆಗುತ್ತೆ next 15 days. Benefits of this workshops ನಾನು ಹೇಳೋದು ಅರ್ಥ ಮಾಡ್ಕೊಂಡ್ರೆ ನಂಬಲ್ಲ ಅಂತ ಅನ್ಕೋಬಹುದು. You connect with a higher self ದಲ್ಲಿ ಇರ್ತೀರಿ. ನೀವು ಎಲ್ಲಿರ್ತೀರಿ? ನಾಟ್ ವಿತ್ ದಿಸ್ ಬಿಲೋ ಪ್ಲೇನ್ ಲೆವೆಲ್ ಅಲ್ಲಿ ಇರಲ್ಲ.
You will always will be in the higher self ಅಲ್ಲಿ ಇರ್ತೀರ, higher self ಅಲ್ಲಿ ಇರ್ತೀರ. Yes, this is going to happen with you. ಬಹಳ ಇಂಪಾರ್ಟೆಂಟು, you become more oneness with you people. ನಿಮ್ಮ ಜೊತೆ ನೀವು oneness ಆಗಿರ್ತೀರ, self oneness ಆಗಿರ್ತೀರ. You are so much oneness with yourself. Getting my point what I'm telling? The benefits of this program next 15 days, what is going to happen? ಅಷ್ಟೇ ಅಲ್ಲ, your spiritual evolution ಆಗಕ್ಕೆ ಹೋಗ್ತಾ ಇದೆ. ನಿಮ್ಮ ಸ್ಪಿರಿಚುವಲ್ ಎವಲ್ಯೂಷನ್ ಆಗಕ್ಕೆ ಹೋಗ್ತಾ ಇದೆ ನೆಕ್ಸ್ಟ್ 15 days. ಮಾರ್ಕ್ ಮೈ ವರ್ಡ್ಸ್. ಈ ಪ್ರೋಗ್ರಾಮ್ ರೆಕಾರ್ಡ್ ಅಲ್ಲಿ ಇರುತ್ತೆ. ಈ ಪ್ರೋಗ್ರಾಮ್ ಆಫ್ಟರ್ 15 days ಆದ್ಮೇಲೆ ವಿ ಕ್ಯಾನ್ ಶೇರ್ ದಿಸ್. Next 15 days after this completion of this workshop, you feel so much happiness in your life. What do you people want? ನಿಮ್ಗೆ ಏನೆಲ್ಲ ಬೇಕಾಗಿದೆ ಹೇಳ್ರಿ. ಯು ವಾಂಟ್ ಥರ್ಡ್ ಐ ಆಕ್ಟಿವೇಶನ್, ಕಣ್ ಮುಚ್ಕೊಂಡು ಬಟ್ಟೆ ಕಟ್ಕೊಂಡು ಹೇಳೋದು ಬೇಕಾ? ಎಸ್, ದಟ್ಸ್ ಅ ಬೈ ಡಿಫಾಲ್ಟ್ ನಿಮ್ಗೆಲ್ಲ ಸಿಗುತ್ತೆ ಅದು. ಕಮ್ ಆನ್ ಎವ್ರಿ ಒನ್. ನೀವು ನಿಜವಾಗಿನೇ ಹೇಳಿದ ಸಾಧನೆ ನೀವು ಎಲ್ಲ ಮಾಡಿದ್ರು ಕೂಡ ಯು ಕ್ಯಾನ್ ಆಲ್ಸೋ ಡೂ ಅ ಕ್ಲೋಸ್ಡ್ ಕಲರ್ಸ್ನ ಹೇಳ್ಬೋದು, ನಂಬರ್ಸ್ನ ಹೇಳ್ಬೋದು. ನಿಮ್ಮೊಳಗೆ ಎಂಥ ಪವರ್ ಬರ್ತಾ ಗೊತ್ತಾ? ಯು ಕ್ಯಾನ್ ಸ್ಟಾರ್ಟ್ ರೀಡಿಂಗ್ ಮೈಂಡ್ ಆಫ್ ಅದರ್ ಪೀಪಲ್. ಯು ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ಟೆಲಿಪತಿ ಅಂತ ಹೇಳ್ತೀವಿ. ದೇರ್ ಈಸ್ ಎ ಟರ್ಮ್ ಕಾಲ್ಡ್ ಸಿ. ಈ 15 days ಅಲ್ಲಿ ನಿಮ್ಗೆ ಈ ತರ ಕಲಿಸ್ತೀನಿ ಅಂತಂದ್ರೆ, ಇವನ್ ನಿಮ್ಗೆ ಯಾವ ಗುರುಗಳು ಅಂದ್ರೆ ಸೋ ಮೆನಿ ಗುರುಜೀಸ್ ಆರ್ ದೇರ್ ಇನ್ ದ ಮಾರ್ಕೆಟ್. ಓಕೆ, ಸೊ ಅವ್ರು ಕಲಿಸ್ಲಾರ್ದ ವಿದ್ಯೆಗಳನ್ನ ನಾನು ನಿಮ್ಗೆ ಐ ಆಮ್ ರೆಡಿ ಟು ಟೀಚ್ ಯು ಪೀಪಲ್. ಅಷ್ಟೇ ಅಲ್ಲ, ಇನ್ ದಿಸ್ ನೆಕ್ಸ್ಟ್ 15 days ಐ ವಿಲ್ ಟ್ರೈ ಟು ಶೋ ಅಂಡ್ ಓಪನ್ ಅಪ್ ಯುವರ್ ಪಾಸ್ಟ್ ಲೈಫ್ and to show your future progression also from now onwards. 26 in the 2030 ಗೆಲ್ಲ ಇರ್ತೀರ, 2030 in the 2035 ಗೆಲ್ಲ ಇರ್ತೀರ. ಬಟ್ ದ ಹೋಲ್ ಥಿಂಗ್ಸ್ ಡಿಪೆಂಡ್ ಆನ್ ಯಾರ ಮೇಲೆ? ಈಗ ನನ್ನ ಮೇಲೆ ಅಲ್ಲ, ನನ್ನ ಕಡೆ ಕೈ ಮಾಡಬೇಡಿ. ಓಕೆ, ಟರ್ನ್ ಫಿಂಗರ್ಸ್, ಉಂಗ್ಲಿ आपके तरफ करिए. ओके, मेरे तरफ नहीं. ओके, गुड. now yes, ನಮ್ಮ ಮೇಲೆ. ಎಸ್ ರಾಘವೇಂದ್ರ ಸರ್, ನಮ್ಮ ಮೇಲೆ. ಮೀ ಇಟ್ಸ್ ಮೀ. ದಿಸ್ ಈಸ್ ಅ ಸಚ್ ಅ ಡಿಸೈನ್ ಪ್ರೋಗ್ರಾಮ್. ನಾನು ಲಾಂಚ್ ಮಾಡಿದ್ದು ಶಿವರಾತ್ರಿಗೆ, ಬಟ್ ಈ ಲಾಂಚ್ ಆಗಿದ್ದು ತುಂಬಾ ಹಿಂದೆಯಿಂದ ಸರ್. ಸುಮ್ಮನೆ ನಾನು ನಿಮ್ಗೆಲ್ಲರಿಗೂ ರಾತ್ರಿ ಬನ್ರಿ, ನನ್ನ ಮಾತು ಕೇಳ್ರಿ, ಮೋಟಿವೇಶನ್ ಹೊಡಿತೀನಿ, ಇನ್ಸ್ಪಿರೇಷನ್ ಮಾಡ್ತೀನಿ ಅಂತಲ್ಲ. ದ ರಿಯಲ್ ಇನ್ಫಾರ್ಮೇಶನ್ ಅಲ್ಲ, ರಿಯಲ್ ಟ್ರಾನ್ಸ್ಫಾರ್ಮೇಶನ್ ಕೊಡಕ್ ನಾನು ನಿಮ್ ಜೊತೆ ಇದ್ದೀನಿ. ಇಸ್ ಇಟ್ ಟ್ರೂ? ಜನ ಈ ಒಂದು ಜರ್ನಿಯಲ್ಲಿ ಇರ್ತೀರಾ. ಮಾರ್ಕ್ ಮೈ ವರ್ಡ್ಸ್, ದಿಸ್ ಹೋಲಿ ಟು ಯುಗಾದಿ ಯು ವಿಲ್ ಬಿಕಮ್ ಅ ರಿಯಲ್ ನ್ಯೂ ಮ್ಯಾನ್, ನ್ಯೂ ವುಮನ್. ಒಂದು ಅದ್ಭುತವಾದಂತ ವ್ಯಕ್ತಿತ್ವದಲ್ಲೇ ನಿಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ದೇರ್ ಆರ್ ಸೋ ಮೆನಿ ಪೀಪಲ್ ಮಾರ್ಕೆಟ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ನನ್ನ ಪ್ರೋಗ್ರಾಮ್ಸ್ ಮಾಡ್ಬೇಕಂತ ಹೇಳಿ. ಬಟ್ ನಾನು ಡಿಸೈಡ್ ಮಾಡಿದೆ ನೆಕ್ಸ್ಟ್ 15 days ನಿಮ್ಗಳ ಜೊತೆ ಟೈಮ್ ಕೊಡ್ಬೇಕಂತ ಡಿಸೈಡ್ ಮಾಡಿದ್ದೇನೆ. ನಾವು ಈಗ ಹೇಳಿ, ಆರ್ ಯು ಗೋಯಿಂಗ್ ಟು ಡೂ ಅ ಟೈಮ್ ಪಾಸ್ ವಿತ್ ಮೀ ಆರ್ ಆರ್ ಯು ಗೋಯಿಂಗ್ ಟು ಇನ್ವೆಸ್ಟ್ ಯುವರ್ ಟೈಮ್ ವಿತ್ ಮೀ? ಐ ವಾಂಟ್ ಎವ್ರಿ ಒನ್ ಟು ಆನ್ಸರ್. ಐ ಆಮ್ ಗೋಯಿಂಗ್ ಟು ಮ್ಯೂಟ್. ಎಲ್ಲರೂ ಮ್ಯೂಟ್ ಮಾಡ್ತೀನಿ, ಅನ್ಮ್ಯೂಟ್ ಮಾಡ್ತೀನಿ ಈಗ ಎಲ್ಲರನ್ನು ಕೂಡ. ಯಾ, ದ ಪ್ರೆಸೆಂಟೇಷನ್ Invest our time with you, Guruji. We are with you, Sadhguruji. ಹಾಗಾದ್ರೆ ಒನ್ ಮೋರ್ ಪ್ರಾಮಿಸ್ ಮಾಡಿ. ದ ಪ್ರಾಮಿಸ್ ಈಸ್ ನೋ ಶುಗರ್ ಇಂಟೇಕ್, ನೋ ನಾನ್ ವೆಜ್, ನೋ ಎನಿ, ನೋ ಆಲ್ಕೋಹಾಲ್. ಏನ್ ಪ್ರಾಮಿಸ್ ಮಾಡಿದಿರಿ? ರಾ ಫುಡ್ಸ್, ನೋ ಸ್ಪೈಸಿ. ರಾ ಫುಡ್ಸ್ ನ ಜಾಸ್ತಿ ತಗೋಬೇಕು. ನೋ ಹರಿ ಕರಿ ಫುಡ್ಸ್. ಸಾತ್ವಿಕ್ ಫುಡ್ ಇಸ್ ವೆರಿ ಇಂಪಾರ್ಟೆಂಟ್. ಸಾತ್ವಿಕ್ ಫುಡ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಾನು ಏನ್ ಹೇಳ್ತೇನೆ ಅರ್ಥ ಆಗ್ತಿದೆ? ಸಾಧನೆ ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಫಾಲೋ ಆಲ್ ಮೈ ಇನ್ಸ್ಟ್ರಕ್ಷನ್ಸ್. ನಾನು ಏನು ಹೇಳ್ತೀನಿ, ಐ ರಿಕ್ವೆಸ್ಟ್ ಪೇರೆಂಟ್ ಡಿಸ್ಟರ್ಬ್ ಮಾಡ್ತಾ ಇದಾರೆ ಯಾರೋ ಅಲ್ಲಿ ಮಧ್ಯದಲ್ಲಿ ಮಾತಾಡ್ತಾರೆ.
ಪ್ಲೀಸ್ ಅನ್ಮ್ಯೂಟ್ ಯುವರ್ ಸೆಲ್ಫ್. ನೀವೇ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮತ್ತೆ ಎಲ್ಲರೂ ಮಾಡಬೇಕಾಗತ್ತೆ. ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್, ಐ ರಿಕ್ವೆಸ್ಟ್. ಮ್ಯೂಟ್ ಯುವರ್ ಸೆಲ್ಫ್. ಯಾ, ಆಲ್ ಪೇರೆಂಟ್ಸ್. ಸೊ ನೆಕ್ಸ್ಟ್ 15 days ಕರ್ಡ್ ರೈಸ್. ಹಾ ಅನು ಮ್ಯಾಮ್, ಒಂದು ನಿಮಿಷ ರೀ. ಕರ್ಡ್ ರೈಸ್, ಸಿ ವಾಟ್ ಎವರ್ ಏನಿದೆ ಗೊತ್ತಾ, ಕಂಪ್ಲೀಟ್ ಆಲ್ ಯುವರ್ ಕಿಚನ್ ಫುಡ್ ಪಾಸಿಬಲ್ ಬಿಫೋರ್ 6, ಬಿಫೋರ್ ಸನ್ರೈಸ್. ಆಫ್ಟರ್ ಸನ್ಸೆಟ್ ಆಗಿಂದ ಮುಂಚೆ, ಸಾರಿ, ಬಿಫೋರ್ ಸನ್ಸೆಟ್ ಆಗಿಂದ ಮುಂಚೆ ಕಂಪ್ಲೀಟ್ ಯುವರ್ ಫುಡ್. ಎಸ್, ನೋ ನಾನ್ ವೆಜ್ ರಿಕಮೆಂಡೆಡ್ ಓನ್ಲಿ ಡ್ಯೂರಿಂಗ್ ದಿಸ್ ಕೋರ್ಸ್ ಆರ್ ಪಾಸ್ಟ್ ಲರ್ನಿಂಗ್. ಸಿ ನಾನು ಹೇಳ್ತೀನಿ, ನಮ್ಮ ಜೊತೆ ಒಬ್ರು ಪೇರೆಂಟ್ ಇದ್ದಾರೆ, ಮೋಸ್ಟ್ಲಿ ಅವ್ರು ಇಲ್ಲ ಅನ್ಸುತ್ತೆ, ಇವತ್ತು ಬಂದಿಲ್ಲ ಅನ್ಸುತ್ತೆ. ಏನೋ ಅವ್ರ ಹೆಸರು, ದಿವ್ಯಾ. ದಿವ್ಯಾ ಮ್ಯಾಮ್, ನಾನು ದಿವ್ಯಾ ಮ್ಯಾಮ್ಗೆ ನಮ್ಮ ಕ್ಲಾಸ್ ಕೋರ್ಸ್ ಬಂದಿದ್ದಾರೆ ಆ್ಯಕ್ಚುಲಿ. ದಿವ್ಯಾ ಮ್ಯಾಮ್ ಫ್ಯಾಮಿಲಿ ಇಷ್ಟು ನಾನ್ ವೆಜ್ ತಿಂತಿದ್ರು. ನಮ್ಮ ಮೊನ್ನೆ ದಿನ ಬ್ಯಾಂಗ್ಳೂರಲ್ಲಿ ಬಂದಾಗ ಹೇಳಿದ್ರು, ಗುರುಜಿ ನಾವು ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೀವಿ ಅಂತ. ನಾನು ಯಾರಿಗೂ ಬಿಡ್ ಅಂತ ಹೇಳ್ತಾ ಇಲ್ಲ, ಬಟ್ ನಮ್ಮ ಬಾಡಿ ಈಸ್ ನಾಟ್ ಫಿಟ್ ಟು ಈಟ್ ಅ ನಾನ್ ವೆಜ್. ಒಂದು ಪ್ರಾಣಿ ಹತ್ಯೆ ಮಾಡಿ ನಾವು ತಿಂತಾ ಇದೀವಿ ಅಂದ್ರೆ ದಟ್ ಲಾ ಆಫ್ ಕರ್ಮ ಈಸ್ ಹಿಟ್ಟಿಂಗ್ ಅಸ್ ಬ್ಯಾಕ್. ಸೊ ಐ ರಿಕ್ವೆಸ್ಟ್, ಅಟ್ ಲೀಸ್ಟ್ ಈ ನೆಕ್ಸ್ಟ್ 15 days, ನೆಕ್ಸ್ಟ್ 1 month, ಅವಾಯ್ಡ್ ಆಲ್ ದೋಸ್ ಥಿಂಗ್ಸ್. ನಾನು ಏನು ಹೇಳ್ತಾ ಇದ್ದೀನಿ ನೋಡಿ. ಆ್ಯಂಡ್ ಇನ್ ದಿಸ್ 75 to 80, 90 ಪೇರೆಂಟ್ಸ್ ಏನೆಲ್ಲ ಇದ್ದೀರಿ ನೀವು, ಈಗಲೇ ಹೇಳ್ತೀನಿ, ಯಾರನ್ನ ಹೇಳಿದ್ದು ಒಂದು ಕೂಡ, ಐ ಮೀನ್ ಚಾಚು ತಪ್ಪಲಾರ್ದಂಗೆ ಮಾಡ್ತಾರಲ್ಲ, ಸಿದ್ಧತ್ ಏನೋ ಅಂತಾರೆ, ಶಾರುಖ್ ಒಂದು ಡೈಲಾಗ್ ಇದೆ, ಏನೋ ಒಂದು ಡೈಲಾಗ್ ಇದೆ, ಐ ಡೋಂಟ್ ನೋ ದಟ್ ಡೈಲಾಗ್. ಓಕೆ, ನೀವು ಯು ಆರ್ ಗೋಯಿಂಗ್ ಟು ಬಿ ಅ ಟಾಪ್ ಆಫ್ ದ ವರ್ಲ್ಡ್ ಮೈ ಡಿಯರ್ ಫ್ರೆಂಡ್ಸ್. ಹಾ ಗುರುಜಿ, ಬದುಕು ಮತ್ತು ಬದುಕಲು ಬಿಡಿಬೇಕು. ಹಾ, ಲೀವ್ ಅಂಡ್ ಲೆಟ್ ಲೀವ್ ಅಂತ ಹೇಳ್ತಾರೆ, ಕರೆಕ್ಟಾ? ದ ಮಹಾವೀರ ಸೇಸ್ ಲೀವ್ ಅಂಡ್ ಲೆಟ್ ಲೀವ್ ಅಂತ ಹೇಳ್ತಾರೆ. ಹಂಗೆ ದಿಸ್ ನೆಕ್ಸ್ಟ್ 15 days, ದಿಸ್ ಜರ್ನಿ ಇಸ್ ಅ ಬ್ಯೂಟಿಫುಲ್ ಜರ್ನಿ. ದಿಸ್ ಜರ್ನಿ, ಒಂದು ಕಲ್ಲು ಆಲ್ರೆಡಿ ಮೂರ್ತಿಯಾಗಿ ಪೂಜೆ ಆಗ್ಬೇಕಂದ್ರೆ ಪೆಟ್ಗಳು ಬಿದ್ದಾಗ ಮಾತ್ರ ಏನಾಗುತ್ತೆ, ಇಟ್ ಬಿಕಮ್ ಅ ವರ್ಷಿಪ್ ಮಾಡೋಕ್ಕೆ ಒಂದು ಐಡಲ್ ಆಗುತ್ತೆ. ನಾವು ಇವತ್ತಿಂದ, ಈ ಹೋಲಿಯಿಂದ ನಾವೊಂದು ಸಂಕಲ್ಪ ಮಾಡೋಣ, ನಮ್ಮ ಜೀವನದ ಆಲ್ ಮೈಲ್ಸ್, ಹೆಲ್ತ್, ರಿಲೇಶನ್ಶಿಪ್, ವೆಲ್ತ್, ಸೋಷಿಯಲ್, ಸ್ಪಿರಿಚುವಲ್, ಎಲ್ಲ ಆಂಗಲ್ದಲ್ಲಿ ಕೂಡ ನಾವು ಟಾಪ್ ಆಫ್ ದ ವರ್ಲ್ಡ್ ಆಗೋಕೆ ಹೋಗ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಬಿಕಮ್ ಅ ಟಾಪ್ ಆಫ್ ದ ವರ್ಲ್ಡ್. ಜಸ್ಟ್ ನಾವು ಏನು ಮಾಡ್ತಾ ಇದೀವಿ ಅಂದರೆ ರೀಅಲೈನ್ ಮಾಡ್ತಾ ಇದೀವಿ ಯೂನಿವರ್ಸ್ ಜೊತೆ. ಏನು ಮಾಡ್ತಾ ಇದೀವಿ, ವಿ ಆರ್ ಜಸ್ಟ್ ರೀಅಲೈನಿಂಗ್ ಎವ್ರಿಥಿಂಗ್ ಮ್ಯಾಮ್. career means career also, everything will come. Universe will give us more and more and more and more. Okay, so this what ಇವತ್ತಿನ ಅಡ್ವಾನ್ಸ್ ಬಂದು ಹೇಳಿದೆ. ಎದಕ್ಕಂತಂದ್ರೆ, why today I took this day, because ನಾಳೆಯಿಂದ ಬಂದು again I don't want to waste 1 hour, 1.5 hour, right? One thing is very clear ಮ್ಯಾಮ್, ನಾಳೆಯಿಂದ ದಯಮಾಡಿ ಎಲ್ಲರೂ ಕೂಡ ಹೆಡ್ಫೋನ್ ಹಾಕೊಳ್ಳಿ ಪ್ಲೀಸ್. ಯೂಸ್ ಯುವರ್ ಇಯರ್ಬಡ್ಸ್, ಹೆಡ್ಫೋನ್ ಏನಿದ್ದು ಕೂಡ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದ್ರೆ ಒನ್ಸ್ ಆಫ್ಟರ್ ದ ಪ್ರಾಕ್ಟೀಸ್, ಎಷ್ಟು ನಿಮಿಷ ಇದೆ ನಮ್ದು ಈ ಸಮಯ, ಜಸ್ಟ್ ವಿಲ್ 7 minutes plus 20 minutes, 27 minutes, 37 minutes, 42. ಓಕೆ, ಐ ಮೀನ್ ನಾವು 10ಗೆ ಸ್ಟಾರ್ಟ್ ಮಾಡಿದ್ರೆ 11ವರೆಗೆ ದಿಸ್ ಪ್ರೊಸೆಸ್ ಆಗುತ್ತೆ ಎಲ್ಲ. ಓಕೆ, ಅಪ್ ಟು 11. ಫ್ರಮ್ 11 to 12 just you are going to sleep, no talk, nothing else. 10 to 11 is all practices to awaken our third eye, to awaken our inner vision, to awaken our trinetra. Okay, 1 hour is the sadhana. Next 11 mugud bitte, close. Headphone hakobeku, the music hazards will come, a frequency tune barutte, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ನ್ಯೂರಾನ್ಸ್ನ ಹೀಲ್ ಮಾಡ್ತಾ ನಿಮ್ಮ ಪೀನಿಯಲ್ ಗ್ಲ್ಯಾಂಡ್ನ ಆಕ್ಟಿವೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕ್ಲಿಯರ್? ನೌ ವಿಲ್ ಗೋ ವಿತ್ ದ ಕ್ವಶನ್ ಅಂಡ್ ಆನ್ಸರ್ಸ್ ರಿಗಾರ್ಡಿಂಗ್ ದಿಸ್. ಇವತ್ತಿನ ಒಂದು ಕ್ವಶನ್ಸ್ ಆನ್ಸರ್ಸ್ ಏನಾದರೂ ಇದೆ, ಸೊ ಓಪನ್ ಫೋರಮ್ ನೌ. ಯಾ ಗುರುಜಿ, ಥರ್ಡ್ ಐ ಹನುಮಾನ್ ಅಂತ ಹೇಳಿ ವಾಟ್ ಮ್ಯಾಮ್? ಕಣ್ಣಾಗಿ ಅದೇ ತರನೇ ಕಾಣಿಸುತ್ತಾ?
ನಿಮ್ ಧ್ವನಿ ನಂಗೆ ಕೇಳಿಸ್ತಾ ಇಲ್ಲ ಆರಾಧನಾ ಮ್ಯಾಮ್, ರಾಧಿಕಾ ಅವರೇ. ಓಕೆ, ನಂಗೆ ಅರ್ಥ ಆಯ್ತು. ಅವ್ರು ಹೇಳಿದ ಕ್ವಶನ್ ಎಲ್ಲೋ ಒಂದ್ ಕಡೆ ಒಂದು ಪಾಯಿಂಟ್ ಅರ್ಥ ಆಯ್ತು. ಸಣ್ಣ ಮಕ್ಕಳ ತರ ನಮಗೂ ಕಾಣಿಸುತ್ತಾ. ಸಿ, ಡೋಂಟ್ ರನ್ ಬಿಹೈಂಡ್ ದಟ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ದಟ್ಸ್ ಅ ಬೈ ಡಿಫಾಲ್ಟ್. ಯಾ ಮ್ಯಾಮ್, ಯು ಕ್ಯಾನ್ ಲೀವ್ ಸುಪ್ರಿಯಾ ಮ್ಯಾಮ್ ಫ್ರಮ್ ಮುಂಬೈ. ಯು ಕ್ಯಾನ್ ಲೀವ್ ಮ್ಯಾಮ್. ಓಕೆ, ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ಅ ಬೈ ಡಿಫಾಲ್ಟ್ ಪ್ರೊಸೆಸ್ ಮಾಡ್ಕೊಡಕ್ ಹೋಗ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ. ರಾಧಿಕಾ ಮ್ಯಾಮ್, ದ ಥರ್ಡ್ ಐ, ದ ಕ್ಲೋಸ್ಡ್ ವರ್ಷನ್ ನಿಮ್ಗೆ ಏನ್ ಕಲ್ಸಕ್ ಹೋಗ್ತೇನೆ. ಗುರುಜಿ, By- ನಾನು ಹಾಗಲ್ಲ ಹೇಳಿದ್ದು. ನಿಮ್ ನೆಟ್ವರ್ಕ್ ಚೆನ್ನಾಗಿಲ್ಲ ಮ್ಯಾಮ್, ನಮ್ಗೆ ಕೇಳಿಸ್ತಾ ಇಲ್ಲ. ಇವಾಗ ಕೇಳಿಸ್ತಿದ್ಯಾ? ಹೇಳಿ ಮ್ಯಾಮ್. ಇಲ್ಲ ಗುರುಜಿ, ಅದಕ್ಕೆ ನಿಮ್ ಕ್ಲಾಸ್ ಸರಿಯಾಗಿ ಅಟೆಂಡ್ ಮಾಡಕ್ ಆಗ್ತಿಲ್ಲ. ಗುರುಜಿ ಅವರು ಎರಡು ಕಣ್ಣು ವಿಷಯಗಳನ್ನೇ ಇರುತ್ತೆ ಅಂತ ನಾನೇ ಕಾಣಿಸುತ್ತಾ ಅಲ್ಲಿ. ರಾಧಿಕಾ ಮ್ಯಾಮ್, ಸ್ಪಷ್ಟವಾಗಿ ನೆಟ್ವರ್ಕ್ ಇದ್ದಲ್ಲಿ ಒಂದು ಕ್ವಶನ್ ಕೇಳಿ ಪ್ಲೀಸ್. ಗುರುಜಿ, ಗುರುಜಿ ಅವ್ರ ಕಣ್ಣು ಗುರುಜಿ, ಒಂದ್ ನಾನು ನಿಮಿಷ, ಒಂದ್ ನಿಮಿಷ. ಹಾ ಮ್ಯಾಮ್, ಹೇಳಿ. ನೆಟ್ವರ್ಕ್ ಕರೆಕ್ಟ್ ಗುರುಜಿ ಅವ್ರು ಇದ್ದಾರೆ. ಆಕ್ಚುಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಈಗ ವಿತ್ ಪವರ್ ಆಫ್ ಥರ್ಡ್ ಐ ಅಲ್ಲಿ ನಮ್ಮ ನಾರ್ಮಲ್ ಐಯಿಂದ ಏನ್ ನೋಡ್ತೀವೋ, ಸೊ ಅದೇ ರೀತಿ ಆಗ್ನೇಯ ಚಕ್ರದಲ್ಲಿ ಕೂಡ ಅದೇ ರೀತಿ ಕ್ಲಿಯರ್ ಆಗಿ ಕಾಣುತ್ತಾ ಅಂತ ಹೇಳಿ ಕೇಳ್ತಾ ಇದಾರೆ ಅವ್ರ ಕ್ವೆಶ್ಚನ್. ಹೌದು ಮ್ಯಾಮ್, ಎಸ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಂಟ್ಯೂಷನ್ ಪ್ರೊಸೆಸ್ ಅಂತ ಹೇಳ್ತೀವಿ. ಸಿ, ಈಗ ಯಾರಿಗೂ ಏನೋ ಆಗೋದಿದೆ, ನಮ್ಗೆ ಅಡ್ವಾನ್ಸ್ ಆಗಿ ಮೆಸೇಜ್ ಗೊತ್ತಾಗುತ್ತೆ, ಅದನ್ನ ಮಾಡೋದು ಬೇಡ. ಅಥವಾ ಯಾರೋ ಒಬ್ರು ನಮಗೆ ಏನೋ ನೆಗೆಟಿವ್ ಆಗೋಕೆ ಹೋಗ್ತಾ ಇದೆ, ವಿಲ್ ಕಮ್ ಟು ನೋ ದಟ್ ಏನೋ ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ನೆಗೆಟಿವ್. ಸೊ ಆ ನೆಗೆಟಿವ್ನ ವಿ ಕ್ಯಾನ್ ಸ್ಟಾಪ್ ಇಟ್. ಅಂಡ್ ಒನ್ ಥಿಂಗ್ ಇಸ್ ಕ್ಲಿಯರ್ ಕುಸುಮಾ ಮ್ಯಾಮ್, ಜಸ್ಟ್ ಈ 15 ದಿನ ಅಷ್ಟೇ ಅಲ್ಲ, ಇಟ್ ಮೇ ಟೇಕ್ 1 month, ಇಟ್ ಮೇ ಟೇಕ್ 2 months, ಇಟ್ ಮೇ ಟೇಕ್ 6 months. ದ ಸಾಧನ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ಓಕೆ, ನೆಕ್ಸ್ಟ್ ರಾಜೇಶ್ವರಿ ಮ್ಯಾಮ್. ನಮಸ್ತೆ ಗುರುಗಳು. ಇದು ನಮ್ಗೆ ಇಲ್ಲಿ ಬೆಳಿಗ್ಗೆ ಆಗಿರುತ್ತೆ. ನಿಮ್ದು ಗೈಡೆಡ್ ಮೆಡಿಟೇಷನ್ ಐ ಕ್ಯಾನ್ ಅಟೆಂಡ್, ಬಟ್ ದ ಓಕೆ, I want to have that energy from you, Okay, ma'am. and I will follow the recordings in the night, and Yeah, I will ma'am. do it. And regarding the affirmation, one question I have is, should I have to do these things for the affirmation, or just do one meditation like the 20 minutes? No, ma'am. You can do meditation along with the affirmation also, because that's both are interconnected. Okay. Yeah. And I have written, I'll tell you, ಯಾರಿಗೆ 20 affirmations ಹೇಳಕ್ಕಾಗಲ್ಲ, I have made it some more very clear. Only 3 words. Okay. I see clearly. Take your finger, touch here, and tell this affirmations. Everyone here? ಅರ್ಥ ಆಗ್ತಿದೆ ಹೇಳೋದು? 20 affirmations ಯಾರಿಗೆ ಅನ್ನಕ್ಕಾಗಲ್ಲ. ಹಲೋ, ಆಡಿಬಲ್? Yes. ಆಡಿಬಲ್. ಯಾರಿಗೆ 20 affirmations ಹೇಳಕ್ಕಾಗಲ್ಲ, ಐ ಹ್ಯಾವ್ ಮೇಡ್ ಇಟ್ ವೆರಿ ಸಿಂಪಲ್. ಐ ನೋ ನಮಗೆ ಟೈಮ್ ಇಲ್ಲ ಎಲ್ಲರಿಗೂ ಕೂಡ. ವಿ ಆರ್ ಬಿಸಿ ವಿತ್ ಅವರ್ ವರ್ಕ್ಸ್. ಬಟ್ ದಿಸ್ 3 affirmations ನೀವು ಕಂಪಲ್ಸರಿ ಅನ್ಲೇಬೇಕು. 3-6-9 ಪ್ಯಾಟರ್ನ್ ಅಲ್ಲಿ. ಕಮಾನ್, ಯಾವ ಪ್ಯಾಟರ್ನ್? 3-6-9. Once we wake up in the morning, 3 times. I see clearly. I trust deeply. I awaken fully. Just 3 affirmations without fail. ಮಾಡ್ತೀರಾ ಇದನ್ನ ಅಟ್ಲೀಸ್ಟ್? ಪಾಸಿಬಲ್ ಇದೆಯಾ 3 affirmations? ಐ ವಿಲ್ ರಿಪೀಟ್. ನಿಮ್ಗೆ ಹೇಳ್ಕೊಡ್ತೀನಿ, ನಾನು ಗ್ರೂಪಲ್ಲಿ ಹಾಕ್ತೀನಿ ಎಲ್ಲರಿಗೂ, ಡೋಂಟ್ ವೆರಿ. 20 affirmations ಯಾರಿಗೆ ಅನ್ನೋಕ್ಕಾಗಲ್ಲ, ಅಟ್ಲೀಸ್ಟ್ ಈ ಆಜ್ಞಾ ಚಕ್ರ ಮುಂದೆ ಈ ತರ ಫಿಂಗರ್ನ ಇಲ್ಲಿ ಇಟ್ಕೊಂಡು ಯು ಶುಡ್ ಸೇ, ಐ ಸಿ ಕ್ಲಿಯರ್ಲಿ, ಐ ಸಿ ಕ್ಲಿಯರ್ಲಿ, ಐ ಸಿ ಕ್ಲಿಯರ್ಲಿ, I trust deeply, I trust deeply, I trust deeply, I awaken fully, I awaken fully, I awaken fully. Morning 3 times, Madhyana 6 times, night 9 times. Is it clear? Only 3 golden words. Yeah, yaro hakidre ನೋಡಿ. I see clearly, I trust deeply, I awaken fully. One more question, can I ask? Yes, ma'am, go ahead.
Is can you just give you Ma'am, said sattvic. So some examples like ನಾಟ್ ಆಡಿಬಲ್ ಮ್ಯಾಮ್, ನಂಗೆ ಗೊತ್ತಾಗಲಿಲ್ಲ ವಾಟ್ ಯು ಸೆಡ್, ನಂಗೆ ಕೇಳಿಸ್ಲಿಲ್ಲ. okay. Can you hear me now? ಯಾ ಟೆಲ್ ಮಿ. Okay. Yeah, can you just suggest some specific foods which are going to help during this sadhana time? In that way, we can follow that strictly. That was one of the last question. ಓಕೆ, ದಟ್ಸ್ ವೆರಿ ಗುಡ್ ಕ್ವಶನ್ ಮ್ಯಾಮ್. ಬೇಸಿಕ್ಲಿ ಯಾವ ಫುಡ್ ನಾವು ತಗೋಬೇಕಂದ್ರೆ, ನಾನು ಹೇಳಿದೆ ತಮಸ್ ರಜಸ್ ಅಂತ ಫುಡ್ ಇರುತ್ತೆ. ದೇರ್ ಆರ್ 2 ಟೈಪ್ಸ್ ಆಫ್ ಫುಡ್. ನಮಗೆ 3 ಟೈಪ್ಸ್ ಆಫ್ ಫುಡ್, ಯಾಕೆಂದ್ರೆ ತಮಸ್, ರಜಸ್ ಅಂಡ್ ಸಾತ್ವಿಕ್ ಅಂತೇಳಿ 3 ಟೈಪ್ಸ್ ಆಫ್ ಫುಡ್. ಸಮ್ ಫುಡ್ಸ್ ವಿಚ್ ನಮಗೆ ಫೆರೋಷಿಯಸ್ ಮಾಡುತ್ತೆ. ಸಮ್ ಫುಡ್ಸ್ ನಾವು ಉಂಡ ತಕ್ಷಣ ನಿದ್ದೆಗೆ ಹೋಗ್ಬಿಡ್ತೀವಿ, ಸ್ಲೀಪ್ ಡ್ರೌಸಿಗೆ ಹೋಗ್ಬಿಡ್ತೀವಿ. ಸಮ್ ಫುಡ್ಸ್ ನಾವು ತಗೊಂಡ ತಕ್ಷಣ ಹೈಯರ್ ಲೆವೆಲ್ ಕರ್ಕೊಂಡು ಹೋಗುತ್ತೆ ನಮಗೆಲ್ಲ. ಕರೆಕ್ಟಾ? ವಿ ಬಿಕಮ್ ಮೋರ್ ಎನರ್ಜೆಟಿಕ್, ಮೋರ್ ಏನಂತಾರೆ, ಫ್ರೆಶ್ ಆಗಿರ್ತೀವಿ. So what kind of that foods and fruits? There are so many foods and fruits also. For example, Revati ma'am is telling like Jain food is sattvic food ಅಂತ ಹೇಳ್ತಾರೆ, right? So ಈ ತರ ಫುಡ್ ಅಂದ್ರೆ ಲಿಟಲ್ ಬಿಟ್ ಆಫ್ ಸ್ಪೈಸಿ ಒಂಚೂರು ಕಡಿಮೆ ಇರೋದು, ಸ್ವಲ್ಪ ಬೇಯಿಸಿದ ಕಡಿಮೆ, ರಾ ಫುಡ್, ಬಾಯ್ಲ್ಡ್ ಫುಡ್ ಸ್ವಲ್ಪ ಕಡಿಮೆ ಮಾಡಿ, ರಾ ಫುಡ್ ಸ್ವಲ್ಪ ಇಂಟೇಕ್ ಜಾಸ್ತಿ ಮಾಡೋದು. ಟಿ ಅಂತ ಹೇಳ್ತೇನೆ. ಟಿ ಅಂದ್ರೆ ನಾಟ್ ದಟ್ ಟೀ. ಓಕೆ, ಅಗೇನ್ ಟಿ ಅಂತಂದ್ರೆ ತಟ್ಟೆ ತುಂಬಾ ತರಕಾರಿ, ರೈಟ್? ಪಾಸಿಬಲ್. ಟಿ ಅಂತಂದ್ರೆ ತಟ್ಟೆ ತುಂಬಾ ತರಕಾರಿ. ಅಂಡ್ ಮಚ್ ಮೋರ್ ಪಾಸಿಬಲ್ ಅಂತಂದ್ರೆ, ನಾವು ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ, ರೈಟ್? ಆದಷ್ಟು ಲಿಕ್ವಿಡ್ ಐಟಮ್ ಲೈಕ್ ಕೊಕೊನಟ್ ವಾಟರ್, ಲೆಮನ್ ಜ್ಯೂಸ್, ಮಜ್ಜಿಗೆ, ಈ ತರ ಲಿಕ್ವಿಡ್ ಡೈಟ್ ಫುಡ್ ತಗೊಳ್ಳಿ ಮ್ಯಾಮ್. ಲೈಕ್ ಲೆಮನ್ ಜ್ಯೂಸ್, ಲೆಮನ್ ವಾಟರ್, ಮಜ್ಜಿಗೆ ಅಂಡ್ ಕೊಕೊನಟ್ ವಾಟರ್. ದಿಸ್ ಆರ್ ದ ಬೆಸ್ಟ್ ಫುಡ್. ಓಕೆ, ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಮ ಮೈಂಡ್ ಕಂಟ್ರೋಲ್ ಆಗ್ತಾ ಇರುತ್ತೆ. ನಿಮ್ಮ ಕಡೆನೇ ಇರುತ್ತೆ ನಿಮ್ಮ ಮೈಂಡ್ ಕಂಟ್ರೋಲ್. Is it clear now? Okay. Yeah, next question, please. ಯಾರಿಗಿದೆ ನೆಕ್ಸ್ಟ್ ಕ್ವಶನ್? ಗುರುಜಿ ನೋಡಿ, ಮಾತಾಡಿ. ಇಬ್ರು Just raise your hand. ಅನು ಅವರೇ ಹೇಳಿ. ಅನು ಅವರೇ ಹೇಳಿ. ಗುರುಜಿ, ಇದು ನಿಮ್ಗೆ ಈ ಥಾಟ್ ಬಂದ್ರೆ ಇಟ್ಸ್ ರಿಯಲಿ ಅಮೇಸಿಂಗ್ ಗುರುಜಿ. ಇದಕ್ಕೆ ಫಸ್ಟ್ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಇದು ಅದರ್ಸ್ಗೆ ತಗೊಳ್ಳೋದೆಲ್ಲ ಇಟ್ಸ್ ನಾಟ್ ಈಸಿ. ಬಿಕಾಸ್ ನನ್ನ ಮಗಳನ್ನ ಸೇಮ್ ಗಾಂಧಾರಿ ವಿದ್ಯೆ ಅಂತ ಹೇಳಿ ಇದು ಬೆಂಗಳೂರಲ್ಲಿ ಒಂದು ಕ್ಲಾಸ್ಗೆ ಕಳಿಸ್ದೆ ಅವಳನ್ನ 3 days. ಅವಳು ಹೋಗಿದ್ಲು, ರಿಚುವಲ್ಸ್ ಎಲ್ಲ ಸೇಮ್ ಮಾಡ್ತಾ ಇದ್ದಾಳೆ. ಬಟ್ ಅಷ್ಟೇನು ಅದ್ರ ಬಗ್ಗೆ ನೆಗೆಟಿವ್ ಕಮೆಂಟ್ ಹಾಕಿ ಇಷ್ಟ ಇಲ್ಲ. ಬಟ್ ಅದ್ ನನ್ಗೆ ಅವಾಗ ಫೀಲ್ ಮಾಡ್ದೆ, ದೊಡ್ಡವ್ರಿಗಿದ್ರೆ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ. ಬಟ್ ನಿಮ್ ಕಡೆಯಿಂದ ಈ ರೀತಿ ಸಿಗುತ್ತೆ ಅಂತ ನಿಜವಾಗ್ಲೂ ನಂಗೆ ಇದು ಟೋಟಲ್ ಅಮೇಸಿಂಗ್ ಆಗಿದೆ. ನನ್ಗೆ ಹೇಳಿಕ್ ವರ್ಡ್ಸೇ ಇಲ್ಲ. ನಾನು ಏನ್ ಕೇಳಿದೆ ಯೂನಿವರ್ಸ್ ಹತ್ರ, ನನ್ನ ಫೇವ್ರೆಟ್ ಗಾಡ್ ಹತ್ರ, ಅದು ಈ ತರ ಸಿಗ್ತಾ ಇದೆ. ಜಸ್ಟ್ ನಂಗೆ ನಿಮ್ಗೆ ಗೊತ್ತಿರ್ಬೋದು, ಸುಮ್ನೆ ನಾನು ಹುಡುಕ್ತಾ ಇದ್ದೆ ಈ ತರ ಎಲ್ಲರೂ ಕರೆಕ್ಟ್ ಆಗಿರೋ ಗುರು ಬೇಕು. ಸೊ ನಮ್ ಸ್ಪಿರಿಚುವಲ್ ಜರ್ನಿಗೆ ಲೈಕ್ ಥರ್ಡ್ ಅವೇಕನಿಂಗ್ ಒಂದು ದೊಡ್ಡವ್ರಿಗೆ ಎಲ್ಲೂ ಇಲ್ಲ ಗುರುಜಿ, ಇದೆ ನೀವೇ ಫಸ್ಟ್ ಅಂತ ಅನಿಸ್ತಾ ಇದೆ ನನಗೆ. ಎಸ್ ಮ್ಯಾಮ್, ನಾವು 2015-16 ಅಲ್ಲಿ ಮಾಡಿ ಬಿಟ್ಟಿದ್ವಿ. ಅಗೇನ್ ನನಗೆ ಅನ್ಸಿತ್ತು, ಬಿಕಾಸ್ ನನಗೆ ಅನ್ಸಿದೆ ಏನ್ ಗೊತ್ತಾ, ರಿಯಲಿ ನಮ್ಮ ಪೇರೆಂಟ್ಸ್ ಕಮ್ಯುನಿಟಿ ಏನಿದಾರಲ್ಲ, ಅವ್ರ ಮಕ್ಕಳ ಜೊತೆ ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ. ನನಗೆ ಅನ್ಸಿತ್ತು ಕೊಡ್ಬೇಕು ಅನ್ಸಿತ್ತು ಆಕ್ಚುಲಿ. ಅಂಡ್ ನೀವು ಇನ್ನೊಂದು ಕ್ವಶನ್, ಆಲ್ ಪೇರೆಂಟ್ಸ್, ಒನ್ ಮೋರ್ ರೂಲ್ ಇಸ್ ದೇರ್. ಕಮ ನಾವು ಮರ್ತೆ ನಿಮ್ಗೆಲ್ಲ, ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಗೀತಾ ಅದಕ್ಕೆ? ನೀವೆಲ್ಲ ಏನ್ ಮಾಡ್ಬೇಕು ಅಂತ, ನಾಳೆಯಿಂದ ಇನ್ನೊಂದು ಇಂಪಾರ್ಟೆಂಟ್ ಇದೆ. ಕಮಾನ್ ಎವ್ರಿ ಒನ್, ಥರ್ಡ್ ಐ ಆಕ್ಟಿವೇಶನ್ ಆಗಕ್ಕೆ ಅವಾಗ್ಲೇ ನಾನು ಹೇಳಿದ್ನಲ್ಲ, ಅದು ತುಂಬಾ ಮೆತ್ಕೊಂಡಿರುತ್ತೆ ಅಂತ ಹೇಳಿದ್ನಲ್ಲ. ಕ್ಯಾಲಿಫಿಕೇಶನ್ ಏನು ಮೆಡಿಕಲ್ ಟರ್ಮ್ ನಮ್ಗೆ ಗೊತ್ತಿಲ್ಲ, ನನ್ನ ಹೆಂಡತಿ ಹೇಳ್ತಾಳೆ, ನಾನು ಕೇಳೋದಿಷ್ಟೇ. ಓಕೆ, ಆ ಥರ್ಡ್ ಐದ್ನ ಆ ಒಂದು ಏನು ನಾನು ಕನ್ನಡದಲ್ಲಿ ಹೇಳ್ತೀನಿ, ಪಚ್ಚೆ ಅಂತ ಅನ್ಕೊಳ್ಳಿ. ಓಕೆ, ಕಪ್ಪೆ ಮೋಸ, ಕಪ್ಪೆ ಪಚ್ಚೆ, ಅದು ಕ್ಲಿಯರ್ ಆಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ, ಒಂದು ನಾನು ನಿಮ್ಗೆ ಹೇಳ್ತೀನಿ, ಕಮಾನ್ ಎವ್ರಿ ಒನ್, ಯು ಶುಡ್ ಕ್ಲಾಸಿಫಿಕೇಶನ್. ಹಾ, ಅದೇ ಸರ್. ಓಕೆ, ಕ್ಲಾಸಿಫಿಕೇಶನ್. ಓಕೆ,
ಸರ್ ಅದು ಯಾವುದೋ ಇರಲಿ ಒಂದ್ಮೇಲೆ ಬಟ್ ಅದು ಕ್ಲಿಯರ್ ಆಗ್ಬೇಕಂದ್ರೆ ನಾವು ಏನ್ ಮಾಡ್ಬೇಕಂತಂದ್ರೆ ನಮ್ಗೆ ಅದು ಕ್ಲಿಯರ್ ಆಗ್ಬೇಕು ಸರ್ ಇಷ್ಟೇ. ಆ ಕ್ಲಿಯರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಆಯುರ್ವೇದಿಕ್ ಶಾಪ್ ಅಲ್ಲಿ ಎಲ್ರು ಹೋಗಿ ಕಮ್ ಆನ್ ಲಿಸನ್. ಆಯುರ್ವೇದಿಕ್ ಶಾಪ್ ಅಲ್ಲಿ ಹೋಗಿ ಒಂದ್ ನಿಮಿಷ ಗೀತಾ ಹೇಳ್ತಾರೆ ಪ್ಲೀಸ್ ಹೇಳ್ಬಿಡಮ್ಮ ಒಂದ್ಸರಿ. ಅಲ್ಲ ಹೆಡ್ಫೋನ್ ಹಾಕೊಂಡು ನಿನ್ ಮುಖ ಯಾರು ನೋಡಂಗಿಲ್ಲ, ಡೋಂಟ್ ವರಿ. ಓಕೆ, ಆಯುರ್ವೇದಿಕ್ ಡಾಕ್ಟರ್ ಅಲ್ವಾ ಅವರು? ಬರ್ಕೊಳ್ಳಿ ಎಲ್ಲ. ನಿಮ್ಗೆಲ್ಲ ಆಯುರ್ವೇದಿಕ್ ಶಾಪ್ ಅಲ್ಲಿ ಹೋದ್ರೆ ಹರಿತಕ್ಕಿ ಅಂತ ಸಿಗುತ್ತೆ. ಹರಿತಕ್ಕಿ ಎಷ್ಟ್ ಜನರಿಗೆ ಗೊತ್ತಿಲ್ಲ. ಕನ್ನಡದಲ್ಲಿ ಅಳಲೆಕಾಯಿ ಅಂತ ಕರೀತಾರೆ ಅದನ್ನ. ಗ್ರೂಪ್ ಎಲ್ಲ ಫೋಟೋ ಬಿಡ್ತೀವಿ. ನೀವು ಅಳಲೆಕಾಯಿ ವೈದ್ಯರು ಅಂತ ಕೇಳಿರ್ಬೋದು, ನಾಟಿ ವೈದ್ಯರು ಅವರು ಇರ್ತಾರೆ. ಅಂದ್ರೆ ತ್ರಿಫಲ ಗೊತ್ತಾ ಎಲ್ರಿಗೂ? ತುಂಬಾ ಜನ ಕೇಳಿರ್ಬೋದು. ತ್ರಿಫಲ ಅಂದ್ರೆ ಅದರಲ್ಲಿ 3 ಮೆಡಿಸಿನ್ ಬರುತ್ತೆ. ಹರಿತಕ್ಕಿ, ವಿಭೀತಕ್ಕಿ, ಆಮ್ಲಕ್ಕಿ ಅಂತ ಹೇಳಿ 3 ಇಂಪಾರ್ಟೆಂಟ್. ಅದರಲ್ಲಿ ಒಂದು ಮೇನ್ ಫಸ್ಟ್ ಔಷಧ ಇರೋದೇ ಹರಿತಕ್ಕಿ. ಹರಿತಕ್ಕಿ ಕನ್ನಡದಲ್ಲಿ ಅಳಲೆಕಾಯಿ ಅಂತಾರೆ. ಬರ್ಕೊಳ್ಳಿ, ಹರಿತಕ್ಕಿ ಬರೆದ್ರು ಕೊಡ್ತಾರೆ ಅವರು, ಇಲ್ಲ ಅಳಲೆಕಾಯಿ ಕೇಳಿದ್ರು ಕೊಡ್ತಾರೆ. ಅದ್ರದ್ದು ನಿಮ್ಗೆ ಪೌಡರ್ ಫಾರ್ಮ್ ಅಲ್ಲಿ ಸಿಗುತ್ತೆ, ಇಲ್ಲಾಂದ್ರೆ ನೀವು ಕಾಯಿ ತಂದು ನೀವು ಪೌಡರ್ ಮಾಡ್ಕೋಬಹುದು. ಅದನ್ನ ಈಕ್ವಲ್ ಕ್ವಾಂಟಿಟಿಯಲ್ಲಿ ಅದ್ರ ಪೌಡ್ರು ವಿತ್ ಜೇನುತುಪ್ಪ, ಹನಿ ಜೊತೆ ನೀವು ಮಾರ್ನಿಂಗ್ ಸೇವಿಸ್ತಾ ಬರ್ಬೇಕು ಅದನ್ನ ಡೈಲಿ. ಮೀನ್ ಸಾಧನೆ ಮುಗಿಯೋರ್ಗು ಸೇವಿಸಿ, ಅಥವಾ ಯು ಕ್ಯಾನ್ ಕಂಟಿನ್ಯೂ ಆಲ್ಸೋ. ಥರ್ಡ್ ಆಗಿಲ್ಲ. ಕ್ಲಾಸ್ ಮುಗಿಯೋರ್ಗು ಇರ್ಬೋದು, ಅಥವಾ ನೀವು ಒಂದು 41 days ಈ ರೀತಿ ತಗೋತೀನಿ ಅಂದ್ರೆ ತಗೋಬಹುದು. ಹನಿ ವಿತ್ ಹರಿತಕ್ಕಿ. ಇಟ್ ಹೆಲ್ಪ್ಸ್ ಯು ಟು decalcify your pineal gland. ಹರಿತಕ್ಕಿ ಕರೆಕ್ಟ್. ಅರಳೆಕಾಯಿ ಒಂದೇನಾ? ತ್ರಿಫಲ ಅಂದ್ರೆ ಇಲ್ಲ ತ್ರಿಫಲಾದಲ್ಲಿ ಬರುತ್ತೆ ಅಂತ ಹೇಳಿದೆ ನಾನು. ಹರಿತಕ್ಕಿ ಬಂದೆ ಮೇಡಮ್. ಮೇಡಮ್ ಕ್ವಾಂಟಿಟಿ ಎಷ್ಟು ತಗೋಬೇಕ್ರಿ? ನೀವು ಈಗ ಒಂದು 1/2 teaspoon ಇಂದ ಸ್ಟಾರ್ಟ್ ಮಾಡ್ಬೋದು. 1/2 TSF ವಿತ್ 1/2 TSF ಆಫ್ ಹನಿ ಬೆಳಿಗ್ಗೆದ್ದು. ಇದೊಂದು ಸಪೋರ್ಟಿವ್ ನಿಮಗೆ ಈ ಕ್ಲಾಸ್ ಜೊತೆ ಮೆಡಿಸಿನ್ ಅಂತ. ಮೇಡಮ್ ಹರಿತಕ್ಕಿ ಜೇನುತುಪ್ಪ ಅಷ್ಟೇನಾ? ಅಷ್ಟೇ ಮಿಕ್ಸ್ ಮಾಡೋದಷ್ಟೇ. ಪೌಡರ್ ಬರುತ್ತೆ ಅದು. ತ್ರಿಫಲ ಅದ್ರೊಳಗೆ ಬರ್ತೈತೆ ಅಂತ. ತ್ರಿಫಲ ತಗೋಬೇಡ್ರಿ, ತ್ರಿಫಲ ಮತ್ 3 ಬರ್ತಾವ್ರಿ ಅವು. ಓನ್ಲಿ ಹರಿತಕ್ಕಿ ಅಂದ್ರೆ ಕೊಡ್ತಾರೆ ನಿಮ್ಗೆ. ಜೇನುತುಪ್ಪ ಮೇಡಮ್ ಎಷ್ಟು ಟೈಮ್ ತಗೋಬೇಕ್ರಿ? ಎಷ್ಟು ಟೈಮ್ ತಗೋಬೇಕು? 1 time ತಗೋರಿ ಸರ್. ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡ್ರಿ 1 time. ನಾವು ಮತ್ತೆ ಯಾವಾಗ ನಿಮ್ ಡಬಲ್ ಮಾಡ್ಬೇಕಾದ್ರೆ ನಾವು ಮತ್ತೆ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಸರ್. 1 time ಬೆಳಿಗ್ಗೆ ಬೆಳಿಗ್ಗೆ ರೀ. ಇದು ಒಂದು ಮೆಡಿಸಿನ್ ಹೆಂಗಂದ್ರೆ ಇದು ಎಲ್ಲಾ ರೋಗಕ್ಕೂ ಬರ್ತೈತ್ರಿ ಇದು. ಬಟ್ ಇದಕ್ಕೆ ನಾವೇನ್ ಕರಿತೀವಿ, ಈಗ ನಾವೇನ್ ಹೇಳೇವಿ ನಿಮಗ ಹನಿ ಹೇಳೇವಲ್ರಿ. ಹನಿ ಹೆಂಗ ಆಯುರ್ವೇದ ಒಳಗೆ ಆಕ್ಷನ್ ಏನಂದ್ರೆ ಕರ್ಷಣ ಅಂತ ಕರಿತೀವಿ. ಕರ್ಷಣ ಅಂದ್ರೆ ಇದು ಡಿಕ್ಯಾಲ್ಸಿಫಿಕೇಶನ್ ಇದ್ರ ಮೇನ್ ವರ್ಕ್ ಹನಿದ. ಕಫ ಆಳ್ತಿದಲ್ಲ, ಕಫ ಬಹಳದವ್ರಿಗೆ ಕೊಡ್ತಾರೆ ಹನಿ. ಸೊ ಸಪೋರ್ಟ್ ಎರಡು ತರ ಮಿಕ್ಸ್ ಫಾರ್ಮ್ಯಾಟ್ ಒಳಗೆ ನೀವು ತಗೋಬೇಕ್ರಿ. 2 ಈಕ್ವಲ್ ಕ್ವಾಂಟಿಟಿ. ಬಿಫೋರ್ ಫುಡ್ ಅಂಡ್ ಆಫ್ಟರ್ ಫುಡ್ ಅಂತ ಹೇಳ್ತಾರೆ. ಬಿಫೋರ್ ಫುಡ್ ಇದು ಮಕ್ಳಿಗೂ ರೆಕಮೆಂಡ್ ಮಾಡ್ಬೋದಾ? ಅಂದ್ರೆ ಮಕ್ಳಿಗೂ ಕೊಡ್ಬೋದಾ? ಮಾಡ್ಬೋದು ಮ್ಯಾಮ್. ಅವ್ರಿಗೆ ಇನ್ನೂ ಒಂಚೂರು ಕಡಿಮೆ ಕ್ವಾಂಟಿಟಿಯಿಂದ ಶುರು ಮಾಡಿ ಆಮೇಲೆ ಜಾಸ್ತಿ ಮಾಡಿ. ಆಕ್ಚುಲಿ ಅದು ಹರ್ಬಲ್ ಪ್ರಿಪ್ರೇಷನ್ಸ್ ಏನ್ ಸೈಡ್ ಎಫೆಕ್ಟ್ ಇರಲ್ಲ. ಒಬ್ಬೊಬ್ಬರಿಗೆ ಲೂಸ್ ಮೋಷನ್ ಆದ್ರೂ ಆಗ್ಬೋದು ಇದರಿಂದ. ಸೊ ನೀವು ಕಡಿಮೆ ಕ್ವಾಂಟಿಟಿಯಿಂದ ಶುರು ಮಾಡಿ. ದೊಡ್ಡವರು ನೀವು 1/2 TSF ತಗೋಬಹುದು. ಆಕ್ಚುಲಿ ಮ್ಯಾಮ್ ಅದ್ ಕೆಮ್ಗೂ ಕೂಡ ಯೂಸ್ ಮಾಡ್ತಾ ಇದ್ರು. ಬಟ್ ನಮ್ ತಂದೆ ಕೆಮ್ಗೆಲ್ಲ ಆಕ್ಚುಲಿ ನಮ್ಮ ಊರಲ್ಲಿ ನಮ್ದೇ ಮರ ಇದೆ, ಹರಳೆ ಮರ ಅಂತ. ಬಟ್ ಅದೇನಾಯ್ತು ಅಂದ್ರೆ ನಮ್ ತಂದೆ ಕೆಮ್ಮು ಬಂದಾಗೆಲ್ಲ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಿದ್ರು. ಸೊ ಜಯದೇವದಲ್ಲಿ ಮಂಜುನಾಥ್ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು, ಹಾರ್ಟ್ ಪೇಷಂಟ್ ಇರೋರು ಅರಳೆಕಾಯಿ ಯೂಸ್ ಮಾಡ್ಬಾರ್ದು ಅಂತ. ಸೊ ಜಸ್ಟ್ ಟಿಪ್ ಅಂತ, ಅಂದ್ರೆ ನನ್ ತಂದೆಗಾದಂತ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತಿದ್ದೀನಿ. ಓಕೆ, ಇದು ಯಾವ ರೀತಿ ಅಳಲೆಕಾಯಿ ಯೂಸ್ ಅಂತಂದ್ರೆ ಮ್ಯಾಮ್, ಎಲ್ಲಾ ರೋಗಕ್ಕೂ ಯಾವ ರೀತಿ ಅಂದ್ರೆ ಇದಕ್ಕೆ ನಾವ್ ಈಗೇನ್ ನಾನು ನಿಮ್ಗೆ ಹನಿ ಅಂತ ಹೇಳಿದ್ನಲ್ಲ, ಹನಿಗ್ ನಾವು ಆಯುರ್ವೇದದಲ್ಲಿ ಏನ್ ಕರಿತೀವಿ, ಅನುಪಾನ ಅಂತ ಕರಿತೀವಿ. ಅನುಪಾನ ಅಂತಂದ್ರೆ ಅಂದ್ರೆ ಈಗ ನಾವು ಒಂದ್ ಪೌಡರ್ ಫಾರ್ಮ್ ಅಲ್ಲಿ ಒಂದ್ ಮೆಡಿಸಿನ್ ತಗೋತೀವಿ ಅಂದ್ರೆ ಅದಕ್ಕೊಂದು ಲಿಕ್ವಿಡ್ ಏನಾದ್ರು ಮಿಕ್ಸ್ ಮಾಡ್ಲೇಬೇಕು. ಓಕೆ. ನಮ್ ತಂದೆ ಚ್ಯೂ ಮಾಡ್ತಿದ್ರು ಮ್ಯಾಮ್. ಮೇ ಬಿ ದಟ್ ಇಸ್ ದ ವೇ. ಒಬ್ಬರಿಗೆ ಬಿಸಿನೀರ್ ಹೇಳ್ತೀವಿ, ಒಬ್ಬರಿಗೆ ತಂಪ್ ನೀರ್ ಹೇಳ್ತೀವಿ, ಒಬ್ಬರಿಗೆ ಮಜ್ಜಿಗೆ ಇರುತ್ತೆ, ಒಬ್ಬರಿಗೆ ಹನಿ. ಈ ಅಳಲೆಕಾಯ್ದು ಎಫೆಕ್ಟ್ ಹೆಂಗ್ ವೇರಿ ಆಗುತ್ತೆ ಅಂದ್ರೆ ಅದ್ರ ಅನುಪಾನ ಏನಿರುತ್ತಲ್ಲ, ಅನುಪಾನದ ಜೊತೆ, ಅನುಪಾನ ಅಂದ್ರೆ ಅದ್ರ ಸಪೋರ್ಟಿವ್ ನಾವು ಅದಕ್ಕೆ ಏನ್ ಮಿಕ್ಸ್ ಮಾಡ್ತೀವಿ ಅದ್ರ ಮೇಲೆ ಇರುತ್ತೆ. ಸೊ ಆಕ್ಚುಲಿ ಇಟ್ಸ್ ಗುಡ್ ಓನ್ಲಿ, ಬಟ್ ಡಾಕ್ಟರ್ ಮೋಸ್ಟ್ಲಿ ಮಾಡರ್ನ್ ಮೆಡಿಸಿನ್ಸ್ ಡಾಕ್ಟರ್ಸ್ ಏನಂತಾರೆ ಅವ್ರು ಸ್ವಲ್ಪ ಇದ್ರ ಜೊತೆ ಅಗ್ರಿ ಆಗಲ್ಲ. ಅವ್ರದೊಂದು ಥಿಂಕಿಂಗ್ ಬೇರೆ ಇರುತ್ತಲ್ಲ. ನೀವ್ ಬಿಟ್ರ ನೀವ್ ಫಾದರ್ ಬಿಟ್ರ ಮೇಡಮ್? ಯಾರು ಕೇಳಿದಾರೆ ಕಂಪಲ್ಸರಿ ವಿತ್ ಹನಿನ ಅಂತ. ಹೌದು, ಹನಿ ಜೊತೆ ತಗೋಬೇಕು. ಹೀಟ್ ಯಾರು ಜಾಸ್ತಿ ಇದೆ ಅಲ್ಲ, ಅವರು ಸ್ವಲ್ಪ ಹನಿ ಕಡಿಮೆ ಮಾಡಿ
ಒಬ್ಬೊಬ್ರಿಗೆ ಇದಾಗೋದು. ನೀವು ಬೇಕಿದ್ರೆ ಒಂದು ಎಷ್ಟು 1/4 ಟೀ ಸ್ಪೂನ್ ಇಂದ ಶುರು ಮಾಡಿ. ಬೇಕಿದ್ರೆ ನಿಮ್ ಬಾಡಿ ಒಗ್ಗಿತ್ತು ಅಂದ್ರೆ ನೀವು ಹಾಫ್ ಹೋಗ್ಬೋದು. ಓಕೆ, ಬ್ರೆಸ್ಟ್ ಫೀಡಿಂಗ್ ಮಕ್ಕಳದ್ದು ಕೇಳ್ತಾ ಇದ್ದಾರೆ. ತಗೊಳ್ಳಿ. ಜಾಸ್ತಿ ತಗೊಂಡ್ರೆ ಸ್ವಲ್ಪ ಲೂಸ್ ಮೋಷನ್ ಆಗೋದು. ಅದಕ್ಕೆ ಸ್ಟಾರ್ಟಿಂಗ್ ನಿಮ್ ಬಾಡಿಗೆ ಯಾವ ರೀತಿ ಒಗ್ಗತ್ತೆ ನೋಡಿ ಆ ರೀತಿ ನೀವು ಡೋಸೇಷನ್ ಜಾಸ್ತಿ ಕಡಿಮೆ ಮಾಡ್ಕೋಬಹುದು. ಬಟ್ ಪೌಡರ್ ಟು ಹನಿ ಶುಡ್ ಬಿ ಈಕ್ವಲ್ ಕ್ವಾಂಟಿಟಿ ಓನ್ಲಿ. ನೀವ್ ಇದನ್ನ ಮೇಡಮ್ ಈಗ ಜೇನುತುಪ್ಪ ಒರಿಜಿನಲ್ ಆಗಿ ಸಿಗೋದಿಲ್ವಲ್ಲ? ಸರ್ ನೀವೆಲ್ಲರೂ ಫೈಂಡ್ ಮಾಡಿ ತಗೋರಿ. ಎಲ್ಲರೂ ಒಂದ್ ಕಡೆ ಬ್ರಾಂಡೆಡ್ ಡಾಬರ್ ತಗೊಂತ ಹೇಳಿ. ನೀವ್ ಆಯುರ್ವೇದಿಕ್ ಇದ್ರೊಳಗೂ ಹೋಗಿ ಕೇಳ್ಬೋದ್ರಿ. ಎಲ್ಲಿ ಅಥೆಂಟಿಕ್ ಸಿಗ್ತೈತ್ಲ ಅಲ್ಲಿ ಹೋಗಿ ತರಿಸ್ಬೇಕು ಸರ್. ಅದನ್ನ ತಗೊಂಡ ತಕ್ಷಣ ವಾಟರ್ ಇಂಟೇಕ್ ಮಾಡ್ಬೋದಾ ಅಥವಾ ಟೈಮ್ ಬಿಡ್ಬೇಕಾ? ಇಲ್ಲ ಬಿಡ್ಬೇಕು ಸ್ವಲ್ಪ ಹೊತ್ತು. ಅದಷ್ಟ ಹೊಟ್ಟೆ ಒಳಗೆ ಹೋಗ್ಬೇಕಪ್ಪ ಫಸ್ಟ್. ಆಮೇಲೆ ನೀವ್ ಒಂದ್ 10-15 ನಿಮಿಷ ಬಿಟ್ಟು ಬಿಸಿನೀರಾದ್ರೂ ಕುಡಿಬಹುದು, ತಣ್ಣೀರಾದ್ರೂ ಕುಡಿಬಹುದು, ನಡೀತದೆ. ಬಟ್ ಈಗ ನಾವ್ ಅದಷ್ಟೇ ಎಳೆ ಬಂದಾಗ ಅದಷ್ಟೇ ತಗೋದು, ಅವಾಗ ಏನು ತಗೊಳಂಗಿಲ್ಲ. ಒಂದ್ 5-10 ಮಿನಿಟ್ಸ್ ಬಿಟ್ಟು ವಾಟರ್ ತಗೋಬಹುದು. ಯು ಕ್ಯಾನ್ ಅದನ್ನ ಹೇಳೋರು ಇನ್ನೊಂದ್ಸರಿ. ಥರ್ಡ್ ಐ ಕ್ಯಾಲ್ಸಿಫಿಕೇಶನ್ ಆಗಕ್ಕೆ ಇದನ್ನ ಕಂಪಲ್ಸರಿ ಎಲ್ರು. ಅದೇ ನೀವೀಗ ಏನ್ ಈ ಕೋರ್ಸ್ ತಗೊಂಡಿದ್ದೀರಲ್ಲ, ಅದಕ್ಕೋಸ್ಕರ ಎಷ್ಟು ಜನ ಇದೆಲ್ಲ ಎಲ್ರು ಒಂದ್ ಪ್ರಾಕ್ಟೀಸ್ ಇಟ್ಕೊಳ್ಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಸರ್. ಹೆಡ್ಫೋನ್. ಓಕೆ, ಇಸ್ ಇಟ್ ಕ್ಲಿಯರ್ ಸರ್? ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಓಕೆ, ಕ್ವಶನ್ಸ್ ಕೇಳ್ತಾ ಇದ್ರೆ ಕ್ವಶನ್ಸ್ ರೈಸ್ ಆಗ್ತಾ ಹೋಗುತ್ತೆ. ನಾಳೆ ಈವ್ನಿಂಗ್ ಎಲ್ರು ಕೂಡ ಈ ಐಟಮ್ ನಾವು ಮತ್ತೆ ಗ್ರೂಪ್ ಅಲ್ಲಿ ಕೂಡ ಹಾಕ್ತೀನಿ, ಫೋಟೋಸ್ ಎಲ್ಲ ಹಾಕ್ತೇನೆ. ಓಕೆ, ನಿಮ್ಗೆ ಯಾವ ಡಾಬರ ಡೋಂಟ್ ವರಿ, ಪತಂಜಲಿನ ಹನಿ ಇಸ್ ಅ ಹನಿ, ಯು ಕ್ಯಾನ್ ಟೇಕ್ ಎನಿ ಕಂಪನಿ ಸರ್. ಓಕೆ, ದೇರ್ ಇಸ್ ನೋ ಎನಿ ಸ್ಪೆಸಿಫಿಕೇಶನ್. ಪ್ಲೀಸ್ ಗ್ರೂಪ್ಗೆ ಶೇರ್ ಮಾಡಿ. ಆಲ್ರೆಡಿ ಗ್ರೂಪ್ ಅಲ್ಲಿ ಶೇರ್ ಆಗಿದೆ ಮ್ಯಾಮ್. PPT ಮತ್ತೆ ಎವ್ರಿ ಡೇ ಏನು 3 ಅಫರ್ಮೇಶನ್ ಹೇಳ್ಬೇಕಂತ ಹೇಳಿಲ್ಲ. ಏನ್ ಹೇಳಿ? ಐ ಸಿ ಕ್ಲಿಯರ್ಲಿ, ಐ ಟ್ರಸ್ಟ್ ಡೀಪ್ಲಿ, ಐ ಆಮ್ ಅವೇಕನ್ ಫುಲ್ಲಿ ಅಂತ ಹೇಳಿ ಆಲ್ ದಿಸ್ 3 ಸ್ಟೆಪ್ಸ್ ಇಲ್ಲಿ ಆಜ್ಞಾ ಚಕ್ರ ಮುಂದೆ ನಿಂತ್ಕೊಂಡು ಹೇಳ್ಬೇಕಿದ್ನ. ಪ್ರಾಕ್ಟೀಸ್ ಮಾಡ್ಬೇಕು ಮ್ಯಾಮ್, ಸಾಧನೆ ಮಾಡ್ಬೇಕು. ಸುಮ್ಮನೆ ನಾವು ಬರೀ ಹೇಳಿ ಈ ತರ ಕೇಳಿ ಬಿಡೋದಲ್ಲ. ಸರ್ ನೀವು ಆಕ್ಚುಲಿ ಈ ವಿಭೂತಿಗೆ ಯಾವ್ದು ಹಚ್ತೀರಿ ಸರ್? ಹಿಂಗೆ ಗಂಧ ಟಿಕ್ಕ ಯಾವ್ದು ಹಚ್ತೀರಿ? ಈ ಬಟ್ 4th ಬಟ್ಟ. ಹಾ, ಸೊ ರಿಂಗ್ ಫಿಂಗರ್. ಸೊ ರಿಂಗ್ ಫಿಂಗರ್ ಇಸ್ ದ ಬೆಸ್ಟ್ ಫಿಂಗರ್ ಸರ್, ರಿಂಗ್ ಫಿಂಗರ್. ಸೊ ಅಲ್ಲಿ ವಿಭೂತಿನೋ ಗಂಧನೋ ಅಥವಾ ಕುಂಕುಮನೋ ಹಚ್ಕೊಂಡು ಸ್ವಲ್ಪ ಇಡ್ಕೋಬೇಕು ಸರ್, ಈ ತರ ಡೀಪ್ ಆಗಿ ಈ ತರ ಅದಕ್ಕೆ ಟಚ್ ಮಾಡ್ಬೇಕಲ್ಲ, ನಿಮ್ಗೆ ಫೀಲ್ ಆಗ್ಬೇಕು ಸರ್. ಅದಕ್ಕೆ ಆ ಫೀಲ್ ಆಗ್ತಾ ಹೇಳ್ಬೇಕು, ಐ ಸಿ ಕ್ಲಿಯರ್ಲಿ, ಐ ಸಿ ಕ್ಲಿಯರ್ಲಿ, ಐ ಸಿ ಕ್ಲಿಯರ್ಲಿ, ಐ ಟ್ರಸ್ಟ್ ಡೀಪ್ಲಿ, ಐ ಟ್ರಸ್ಟ್ ಡೀಪ್ಲಿ, ಐ ಟ್ರಸ್ಟ್ ಡೀಪ್ಲಿ, ಐ ಆಮ್ ಅವೇಕನ್ ಫುಲ್ಲಿ, ಐ ಆಮ್ ಅವೇಕನ್ ಫುಲ್ಲಿ, ಐ ಆಮ್ ಅವೇಕನ್ ಫುಲ್ಲಿ. ಮತ್ತೆ ನೀವು ಹಿಂಗೆ ಕೇಳ್ಬೇಡ್ರಿ, ಗುರುಜಿ ಕನ್ನಡ ಹೇಳ್ರಿ ಅಂತ ಹೇಳಿ. ನೀವು ಕನ್ನಡ ಹೇಳ್ರಿ, ಇಂಗ್ಲೀಷ್ ಹೇಳ್ರಿ, ಹಿಂದಿ ಹೇಳ್ರಿ, ಮರಾಠಿ ಹೇಳ್ರಿ, ಯಾವ ಲ್ಯಾಂಗ್ವೇಜ್ ಹೇಳ್ರಿ ಅನ್ನೋದು ಇಂಪಾರ್ಟೆಂಟ್ ನಮಗೆ. ಎಮೋಷನಲ್ ಭಾವನೆಗಳು ಇಂಪಾರ್ಟೆಂಟ್. ಓಕೆ ಗುರುಜಿ, ಹಾ, ಚೂರು ಪ್ರೆಸ್ ಕೊಡು. ಜಸ್ಟ್ ಪ್ರೆಸ್, ಜಸ್ಟ್ ಪ್ರೆಸ್. ಅದಕ್ಕೆ ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಅಂದ್ರೆ ತಾಯಂದಿರು ಇರ್ಬೋದು ಅಥವಾ ಹಿರಿಯರು ಇರ್ಬೋದು, ಗುರುಗಳು ಇರ್ಬೋದು, ಇಲ್ಲಿ ಬಂದವರೆಲ್ಲ ಹಿಂಗ ಹಚ್ತಿದ್ರು. ಇಲ್ಲಿಗೆ ಪ್ರತಿಯೊಂದಕ್ಕೂ ದೇರ್ ಇಸ್ ಅ ಸೈನ್ಸ್ ಬಿಹೈಂಡ್ ಆಲ್ ದಿಸ್ ವರ್ಕ್ ಅನ್ನೋರೆ. ನಾವು ನೋಡಿ ಎಷ್ಟೋ ಜನ ತಾಯಿಯಂದ್ರಿಗೆ ಫಸ್ಟ್ ಹಣೆ ಕುಂಕುಮ ಹಚ್ತೀವಿ, ಕರೆಕ್ಟಾ? ಇಲ್ಲೆಲ್ಲ ಹಚ್ತೀವಿ. ದಟ್ಸ್ ದ ಅಗೇನ್ ದೇರ್ ಇಸ್ ಅ ಸೈನ್ಸ್. ಓಕೆ, ಗುಡ್. ಸೊ ಹೋಪ್ ಸೊ ಎಲ್ಲರಿಗೂ ಕ್ಲಿಯರ್ ಆಯ್ತು ಅನ್ಸುತ್ತೆ ಇವತ್ತಿನ ಸೆಷನ್. ನಾಳೆಯಿಂದ ಏನಿರುತ್ತೆ ಆಲ್ರೆಡಿ ಒಂದು PPT ಅಲ್ಲಿ ಹಾಕಿದ್ದೀನಿ. ಶಾರ್ಪ್ ನಾವೆಲ್ಲರೂ ಕೂಡ ಬೈ 10 ಓಕೆ ನಾವೆಲ್ಲರೂ ಜಾಯ್ನ್ ಆಗ್ತೀವಿ. ನಿಮ್ಮ ಕಿಚನ್ಸ್ ಎಲ್ಲ ಕ್ಲೋಸ್ ಆಗಬೇಕು. ನಿಮ್ಮ ಮಕ್ಕಳನ್ನೆಲ್ಲ ದಯಮಾಡಿ ಮಲಗಿಸಿ. ಓಕೆ, ಯಾಕಂದ್ರೆ ಮಕ್ಕಳು ಪಾಪ ಹಿಡ್ಕೊಂಡು ಕುಂತ್ರೆ ನಿಮ್ಗೆ ಸಾಧನೆ ಮಾಡ್ಬೇಕು, ಡಿಸ್ಟರ್ಬ್ ಮಾಡ್ತಾರೆ ಅವರೆಲ್ಲರೂ ಕೂಡ. ಸೊ ನೀವು ಹೇಳ್ದಂಗೆ ನಾವು ಕಮಿಟೆಡ್ ಈಗ 10ಗೆ ಮಾಡಿದ್ದೀವಿ. ಓಕೆ, 10 to 11 ಅಷ್ಟೇ ನನ್ನ ಕ್ಲಾಸ್. 11 ಇಂದ ನೀವು ಮಲಗೋದು ನಿಮ್ದು. ಓಕೆ, ಸೊ ಇನ್ನೊಂದು ಹೇಳ್ತೀನಿ, ಈ ಮೇಡಮ್ ಅವರು ಹೇಳಿದ್ರಲ್ಲ, ಅದು ಹರಿತಿಕ್ಕ ತಗೊಂಡು ತಿನ್ಬೇಕು. ಬೆಸ್ಟ್ ನಾವು ಹೇಳೋದನ್ನ ಫಾಲೋ ಮಾಡಿರಿ ಇಷ್ಟೇ ಸರ್. ನಿಮ್ಮ ಥರ್ಡ್ ಐ ಓಪನ್ ಆಗುತ್ತೆ, ನಿಮ್ಮ ಇನ್ನರ್ ಇಂಟ್ಯೂಷನ್ ಪವರ್ ಓಪನ್ ಆಗುತ್ತೆ. ಆಲ್ ದಿಸ್ 70-75 ಪೀಪಲ್ ಮೇಲೆ ಒಂದು ರಿಸರ್ಚ್ ಪೇಪರ್ ನಾವು ರೆಡಿ ಮಾಡ್ತೀವಿ, ರೈಟ್? ಆ್ಯಂಡ್ ಐ ನೋ ಇಲ್ಲಿ ಇವತ್ತು ಏನು ಕೂತಿದ್ರಲ್ಲ ಇದರಲ್ಲಿ ಒಂದು 10 ಜನ ನಾಳೆ ಮಿಸ್ ಆಗ್ತೀರಿ ನೀವು, ಅದು ಗೊತ್ತಿದೆ. ಮೈ ಇಂಟ್ಯೂಷನ್ ಇಸ್ ಟೆಲ್ಲಿಂಗ್. ಐ ನೋ ಸರ್, ಐ ನೋ. 10 ಜನ ಮಿಸ್ ಆಗ್ತೀರಿ. 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 10 ಜನ
ನಮ್ಮ ಇಂಟ್ಯೂಷನ್ ಹೇಳುತ್ತೆ ನನಗೆ. ಏನ್ ಹೇಳ್ತೀರಿ ಗೊತ್ತಾ? ಗುರುಜಿ ನಿಮ್ಗೆ ಏನ್ ಗೊತ್ತು ಗುರುಜಿ, ನಮ್ಮ ಭಾವ ಬಂದಿದ್ರು ಮನೆಗೆ, ನಮ್ಮ ಅಮ್ಮ ಬಂದಿದ್ರು, ಸರ್ ನಾನು ಹೇಳ್ತೇನೆ, ತಪ್ಪು ತಿಳ್ಕೊಬೇಡಿ. ಎಲ್ಲರೂ ಕೂಡ ಸಾಧನೆ ಮಾಡ್ಬೇಕಾದ್ರೆ ನಿಮ್ಗೆ ಈ ರಾತ್ರಿಯಿಂದ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಬರ್ದಿಟ್ಕೊಳ್ಬೇಕಾರೆ ವಿನಯ್ ಅವರೇ, ನೀವು ಸಾಧನೆ ಸ್ಟಾರ್ಟ್ ಅಂತೀರಲ್ಲ, ನಾಳೆ ಯಾರು ನಿಮ್ಗೆ ಖಂಡಿತ ನಿಮ್ಗೆ ಸಾಧಕರಿಗೆ ಅಂದ್ರೆ ಒಂದು ಅಡಚಣೆ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ. ಎಲ್ಲೋ ಸಡನ್ ಆಗಿ ಯಾರೋ ಊರಿಗೆ ಹೋಗೋದು ಬರುತ್ತೆ ಅಥವಾ ಎಲ್ಲೋ ಬರುತ್ತೆ. ಬಟ್ ಫಾರ್ ದ ನೆಕ್ಸ್ಟ್ 15 days ಸರ್, ನಾನು ನನ್ನ ಪ್ರೀಶಿಯಸ್ ಟೈಮ್ನ ಆ ಗೋಲ್ಡನ್ ಟೈಮ್ನ ನಿಮ್ಮ ಎಲ್ಲರ ಜೊತೆ ನಾನು ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ಐ ವಾಂಟ್ ದ ಸೇಮ್ ರ್ಯಾಪೋ ಇರ್ಬೇಕು ನನ್ನ ಜೊತೆ. ನಾವು ಏನು ಹೇಳ್ತೀವಲ್ಲ ಅದನ್ನು ನೀವು ಫಾಲೋ ಮಾಡಬೇಕು. ಎಂಡ್ ಆಫ್ ದ ಯುಗಾದಿ ಬಂದಾಗ ನೀವು ನಿಮಗೆ ಮೂಡ್ ಬಂದಂಗೆ ಕ್ಲಾಸ್ ಕೂತ್ಕೊಂತ ಹೋದ್ರೆ ಅದಾಗಲ್ಲ. ಆಕ್ಚುಲಿ ನಾನು ನಾಳೆಯಿಂದ ಏನ್ ಮಾಡ್ತೀವಿ ಗೊತ್ತಾ? ವಿ ಆರ್ ಚೇಂಜಿಂಗ್ ಸಮ್ ಸಿಸ್ಟಮ್. ನಂಗೆ ಹೇಳ್ತಾ ಇದ್ದೀನಿ, ಬರ್ದಿಟ್ಕೊಳ್ಬೇಕಾದ್ರೆ ಸ್ಕ್ರೀನ್ಶಾಟ್ ಫೋಟೋನು ತಗೋತೀನಿ. ಗುರುಜಿ ಕಿಡ್ಸ್ ಎಕ್ಸಾಮ್ ಸ್ಟಾರ್ಟ್ ಫ್ರಮ್ ಟುಮಾರೋ, ಸ್ಟಿಲ್ ಮೇಕಿಂಗ್ ಟೈಮ್ ಅವರ್ ಗ್ರೋತ್. ಎಸ್ ಮ್ಯಾಮ್. ನಾನು ಹೇಳ್ತೀನಿ, ಮಕ್ಕಳು ಏನು IAS IPS ಹೋಗ್ತಾ ಇಲ್ರಿ, ಯಾಕಷ್ಟು ಟೆನ್ಷನ್ ಮಾಡ್ಕೋತಾ ಇದೀವಿ ಎಲ್ಲರೂ ಕೂಡ. ಎಕ್ಸಾಕ್ಟ್ಲಿ ಗುರುಜಿ, ನಿಜ ನಿಜ. ಕಾರಣ ಕೊಡೋದೇ ಬೇಡ ಗುರುಜಿ. ನಾವು ಖಂಡಿತ ನಾ ಹೇಳ್ತಾ ಇದ್ದಿಲ್ಲ, ನೀವು ಒಂದ್ ಹೇಳಿದ್ರೆ ನನಗೂ 10 ರೀಸನ್ ಕೊಡಕ್ ಬರುತ್ತೆ. ನನಗೆ ಇದನ್ನ ನಿಮ್ ಆಲ್ ಒಳಗಡೆ ಸಪೋರ್ಟಿವ್ ಗುರುಜಿ. ಐ ವಾಂಟ್ ಎವ್ರಿವನ್. ಥ್ಯಾಂಕ್ ಯು. ಬೈ March 19th ಆನ್ ದ ಡೇ ಆಫ್ ಯುಗಾದಿ ನಿಮ್ ಎಲ್ಲರೂ ನಾನು ಹೇಳೋದಲ್ಲ, ಮಾರ್ಕ್ ಮೈ ವರ್ಡ್ಸ್ ಅಂತ ಹೇಳಿದ್ರೆ ಅದು ಆಗಕ್ಕೆ ಹೋಗ್ತಾ ಇದೆ ಇಷ್ಟೇ. ಬಟ್ ಅದನ್ನು ಹೇಳ್ತೀನಿ, ಸ್ವಲ್ಪ ಜನ ನಮ್ ಜೊತೆ ಡಿಸ್ಟರ್ಬ್ ಆಗ್ತೀರಿ, ನಮ್ ಜೊತೆ ಜರ್ನಿಯಲ್ಲಿ ಡಿಸ್ಕಂಟಿನ್ಯೂ ಆಗ್ತೀರಿ. ಐ ಆಮ್ ಟೆಲ್ಲಿಂಗ್, ಐ ನೋ, ಬಿಕಾಸ್ ನಾವು ಎಷ್ಟು ಜನದ ಜೊತೆ ನೋಡಿದ್ದೀವಿ, ವಿ ಹ್ಯಾವ್ ಸೀನ್. ಬಟ್ ನಾವು ಒಂದು ರಿಕ್ವೆಸ್ಟ್ ಹೇಳ್ತೀನಿ, ನನ್ನ ಇಂಟ್ಯೂಷನ್ ನೀವು ಫೇಲ್ ಮಾಡ್ಬೇಕು. ಎಲ್ಲರೂ ಕೂಡ ಆಲ್ 70 ಮೆಂಬರ್ಸ್ ನನ್ನ ಇಂಟ್ಯೂಷನ್ಸ್ ಫೇಲ್ ಮಾಡ್ಬೇಕು. ನೀವೆಲ್ಲ ನನ್ನ ಇಂಟ್ಯೂಷನ್ ಫೇಲ್ ಮಾಡ್ಬೇಕು, ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಮಾಡ್ಕೋಬೇಕು. ಹೇಳೋದು ಅರ್ಥ ಆಗ್ತಿದ್ಯಾ? ಸರಿನಾ ಮ್ಯಾಮ್? ನೇತ್ರಾವತಿ ಮ್ಯಾಮ್, ಭವ್ಯ ಮ್ಯಾಮ್, ನನ್ನ ಇಂಟ್ಯೂಷನ್ ಇಷ್ಟು ಸ್ಟ್ರಾಂಗ್ ಆಗಿ ಹೇಳುತ್ತೆ ಅಂದ್ರೆ ನೀವು ನಿಮ್ಮ ಇಂಟ್ಯೂಷನ್ ನನ್ಕಿಂತ ಡಬಲ್ ಸ್ಟ್ರಾಂಗ್ ಮಾಡ್ಕೋಬೇಕು. ಲಕ್ಷ್ಮಿ ಮ್ಯಾಮ್, ಸೊ ಹೇಳಿದ್ದನ್ನ ಚಾಚು ತಪ್ಪಲಾರ್ದಂಗೆ ಶ್ರದ್ಧೆಯಿಂದ ಕಲಿಯೋಣ. ನಾವು ಟಾಪ್ ಆಫ್ ದ ವರ್ಲ್ಡ್ ಆಗೋಣ ಅಂತ ಹೇಳ್ತಾ ಇದ್ದೀನಿ. ಓಕೆ, ನಾಳೆಯಿಂದ ದರ್ ಇಸ್ ನೋ ಎನಿ ಬೇರೆ ಮಾತುಗಳು ಇರಂಗಿಲ್ಲ. ಏನಿದ್ರು ವಿಲ್ ಸ್ಟಾರ್ಟ್ ಡೂಯಿಂಗ್ ಸಾಧನ. ಹೆಡ್ಫೋನ್ ಬಳಸ್ಕೊಳ್ಳಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ಪಾಸಿಬಲ್ ಆದ್ರೆ ನೀವು ಎಲ್ಲರೂ ಕೂಡ ಏನ್ ಮಾಡಿ, ಒಂದು ಖರ್ಚಿಫ್ ಇಟ್ಕೊಳ್ಳಿ ಅಂತ ಹೇಳಿದೆ, ಒಂದು ಐ ಬ್ಯಾಂಡ್ ಇಟ್ಕೊಳ್ಳಿ, ಅದ್ರ ಜೊತೆ ಒಂದು ಕಲರ್ಸ್ 4-5 ಬಾಲ್ಸ್ ಕಲರ್ ಇಟ್ಕೊಳ್ಳಿ. ಅದನ್ನು ಪ್ರಯೋಗ ಮಾಡೋಣ. ಓಕೆ, ಸೈಮಲ್ಟೇನಿಯಸ್ಲಿ ಇನ್ನರ್ ಇಂಟ್ಯೂಷನ್ ಪವರ್ ಜೊತೆ ಅದನ್ನು ಕೂಡ ಪ್ರಯೋಗ ಮಾಡೋಣ. ಬಟ್ ಆ ಪ್ರಯೋಗ ಯಾವಾಗಿರುತ್ತೆ ಅಂದ್ರೆ ಸ್ಯಾಟರ್ಡೆ ಸಂಡೇ ಮಾತ್ರ ಇರುತ್ತೆ. ಓಕೆ, ನಾಟ್ ಎವ್ರಿ ಡೇ. ಯಾಕೆ ನೀವು ರಾತ್ರಿ ಮಲಗಿರ್ತಾರೆ, ನಿಮ್ಗೆ 12 ಗಂಟೆಗೆ ಎಬ್ಬಿಸಿ ನಾನು ಹೆಂಗೆ ಹೇಳ್ರಿ ಯಾವ ಕಲರ್ ಅಂತ ಹೇಳಕ್ಕಾಗಲ್ಲ. ಕರೆಕ್ಟಾ? ಸೊ ಸ್ಯಾಟರ್ಡೆ ಸಂಡೇ ವಿಲ್ ಡೂ ಇಸ್. ಓಕೆ, ಗುಡ್. ಥ್ಯಾಂಕ್ ಯು ಸೋ ಮಚ್. ನಾಳೆಯಿಂದ ಎಲ್ಲರೂ ಸಿಗೋಣ. ಆದಷ್ಟು ಕ್ಲಾಸ್ ಬಂದಾಗ ಒಂದು ಸ್ವಲ್ಪ ಲೈಟ್ ಕಲರ್ ಡೀಸೆಂಟ್ ಬಟ್ಟೆ ಹಾಕೋಣ ಎಲ್ಲರೂ ಕೂಡ. ಓಕೆ, ಒಂಚೂರು ಡೀಸೆಂಟ್ ಬಟ್ಟೆ. ಆಮೇಲೆ ಇನ್ನೊಂದು ನಾನು ಏನು ಹೇಳ್ತೀನಿ ಗೊತ್ತಾ, ಇನ್ನೂ ಒಂದು ಸ್ಟೆಪ್ ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಫ್ರೆಶ್ ಆಗಿ ಕುಂತ್ಕೊಂಡ್ರೆ ಇನ್ನೂ ತುಂಬಾ ಒಳ್ಳೆಯದು. ಯಾಕೆ ಹೋಲ್ ಡೇ ಬೇಸಿಗೆ ಸ್ಟಾರ್ಟ್ ಆಗಿರುತ್ತೆ, ದಣದಿರ್ತೀರ, ಸ್ಟ್ರೆಸ್ ಆಗಿರುತ್ತೆ. ಸೊ ಅದಕ್ಕೆ ಒನ್ ಮೋರ್ ರಿಕ್ವೆಸ್ಟ್ ಏನಂತಂದ್ರೆ, ಹ್ಯಾವ್ ಯುವರ್ ಬಾತ್. ಒಂದು ಸ್ಪಿರಿಚುವಲ್ ಪ್ರೋಗ್ರಾಮ್ ಅಂತ ತಿಳ್ಕೊಳ್ಳಿ. ದಿಸ್ ಇಸ್ ನಾಟ್ ಜಸ್ಟ್ ಎನಿ ವರ್ಕ್ಶಾಪ್, ಇಟ್ಸ್ ಅ ಸ್ಪಿರಿಚುವಲ್ ಡಿವೈನ್ ಪ್ರೋಗ್ರಾಮ್. ಒಂದು ಯೂನಿವರ್ಸ್ ಜೊತೆ ಅಲೈನ್ ಆಗಿ ಹೋಗ್ತಾ ಇದೀವಿ. ಸೊ ಸ್ನಾನ ಮಾಡ್ಕೊಂಡು ಬಂದು ಕೂತ್ಕೋಣ. ಸೊ 3 ಟೈಮ್ ಅಫರ್ಮೇಷನ್ ಅನ್ನ ತ್ರಾಟಕ ಸಾಧನೆ ಮಾಡೋಕ್ಕೆ ಕ್ಯಾಂಡಲ್ ಇಟ್ಕೊಳ್ಳಿ ನಿಮ್ಮ ಎಲ್ಲರ ಜೊತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ಇಟ್ಸ್ 11. ಹೇಳಿಮ್ಮ. ಹಲೋ ಗುರುಜಿ. ಹೇಳಿಮ್ಮ. ದಾವಣಗೆರೆಯಿಂದ ಸುಜಾತ ಅಂತ. ಹೇಳಿಮ್ಮ. ಹಲೋ, ಹೇಳಿಮ್ಮ. ಹೇಳಿ. ದಾವಣಗೆರೆಯಿಂದ ಸುಜಾತ ಅಂತ. ಇವಾಗ ಹೇಳಿ. ಹಲೋ, ಹೇಳಿಮ್ಮ, ಕೇಳ್ತಾ ಇಲ್ಲಿ ಶುಗರ್ ಇರೋರು ಮೇಡಮ್ ಹೇಳಿದ್ರಲ್ಲ, ಅದು ತಗೊಳ್ಬೋದಾ? ತಗೊಳ್ಳಿಮ್ಮ, ಏನಾಗಲ್ಲ. ಅದೇ ಅಳಲೆಕಾಯಿ ಮತ್ತೆ ಅದೇನು ಸ್ವಲ್ಪ ಸರಿಯಾಗಿ ಗೊತ್ತಾಗ್ಲಿಲ್ಲ. ನಾವು ಗ್ರೂಪ್ ಅಲ್ಲಿ ಹಾಕ್ತೀವಿ. ಈಗ ನೀವು ಗ್ರೂಪ್ ಅಲ್ಲಿ ಇದ್ದೀರಲ್ಲ? ಹೌದು ಸರ್. ಗ್ರೂಪ್ ಅಲ್ಲಿ ಹಾಕ್ತೀವಿ. ಓಕೆ, ಯಾಕೆಂದ್ರೆ ಇಲ್ಲಿ ಕಟ್ ಆಗ್ತಾ ಇದೆ, ನಿಮ್ ವಾಯ್ಸ್ ಎಲ್ಲ ಕಟ್ ಆಗ್ತಾ ಇದೆ. ಹಾಗಾಗಿ ಏನು ಅರ್ಧ ಬರ್ಧ ಕೇಳಿಸ್ತಾ ಇದೆ ನೀವು ಮಾತಾಡೋದೆಲ್ಲ. ಸರಿಯಾಗಿ ಇವತ್ತು ಕ್ಲಾಸು ಕೂಡ ಸರಿಯಾಗಿ. ನಿಮ್ಮ ನೆಟ್ವರ್ಕ್ ಇಶ್ಯೂ ಇರುತ್ತೆ ಮ್ಯಾಮ್. ಅಲ್ಲಿ ಆ ನೆಟ್ವರ್ಕ್ ಇಶ್ಯೂದಾಗ ಹಿಂಗ ಆಗದೆ ಅಷ್ಟೇ.
ಓಕೆ, ಎಲ್ಲರಿಗೂ ಕ್ಲಿಯರ್ ಇದೆ ಇದು, ಬಟ್ ನಾನು ನಿಮ್ಗೆ ಹಾಕ್ತೀವಿ ಗ್ರೂಪಲ್ಲಿ, ಡೋಂಟ್ ವರಿ ಮಾ. ಓಕೆ, ಗುರುಜಿ ನಮಸ್ತೆ. ನಮಸ್ತೆ ಸರ್. ಅದೇ ಓಕೆ. ಗುರುಜಿ ನನ್ನ ಹೆಸರು ವೀರೇಶ್ ಅಂತ. ಹೇಳ್ರಿ ವೀರೇಶ್ ಅವ್ರೆ. ನಾನು ನೀವು ಹೇಳಿದ್ರಲ್ಲ ಕನ್ನಡದಲ್ಲಿ ಕೇಸರಿ ಜಾಸ್ತಿ ತಿಂತೇನೆ, ಸುಮಾರು ಒಂದು ಪ್ಯಾಕೆಟ್ ತಿಂತೇನೆ ದಿನಕ್ಕ. ಸೊ ಅದನ್ನ ಬಿಡು ಅಂತ ಹೇಳಿದ್ರಿ, ಅದು ಬಹಳ ತ್ರಾಸ ಇದೆ. ಬೇರೆ ಏನ್ ಆಲ್ಟರ್ನೇಟ್ ಬಿಡಕ್ ಏನ್ರ ಆಲ್ಟರ್ನೇಟ್ ಇದೆಯಾ ಗುರುಜಿ? ನಿಮ್ಮ ಮನಸ್ಸೇ ಸರ್, ಟ್ರೈ ಮಾಡ್ರಿ ಒಂದು. ಇಲ್ಲ, ನಾನು ಅಲ್ಲಲ್ರಿ, ಏನ್ ಮಾಡ್ರಿ, ಈಗ ಎಷ್ಟು ನೀವು ಕಣಕಣ ಕೇಸರಿ ತಿಂತೀರಲ್ರಿ, ಅದ್ರದ್ದು ಅರ್ಧ ಮಾಡ್ಕೊಂಡು ಟ್ರೈ ಮಾಡ್ರಿ. ಅಂದ್ರೆ ಕಂಟಿನ್ಯೂಸ್ ಇದ್ರೆ ಏನ್ ಮಾಡ್ರಿ, ಟ್ರೈ ಒಂದು ಏನ್ ಮಾಡ್ರಿ, ಯಾವುದೇ ಡಾಕ್ಟರ್ ಹತ್ರ ಹೋದ್ರು ಕೂಡ ಸಡನ್ ಆಗಿ ಯಾವ್ದು ಬಿಡಿಸಲ್ಲ ಅವರು, ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ತಾರೆ. ಅದಕ್ಕೆ ನೀವ್ ಏನ್ ಮಾಡ್ರಿ, ಕಾನ್ಶಿಯಸ್ ಅನಿಸ್ತಾ ಇದೆಯಾ, ಒಂದ್ ಪ್ಯಾಕೆಟ್ ಅಲ್ಲಿ 3 ಮಾಡ್ರಿ, ಅದರಲ್ಲಿ ಸಡನ್ ಆಗಿ ಎಲ್ಲಾನು ಹಾಕೋಬೇಡ್ರಿ. ಅದನ್ನ ಏನ್ ಮಾಡ್ರಿ, ಒಂದ್ ಪ್ಯಾಕೆಟ್ ಅಲ್ಲಿ 3 ಪ್ಯಾಕೆಟ್ಸ್ ಮಾಡ್ಕೊಳ್ರಿ. ಸೊ ಇದ್ರ ಸ್ಟೆಪ್ ಬೈ ಮಾಡ್ಕೊಳ್ರಿ. ಓಕೆ, ಓಕೆ ಗುರುಜಿ, ಯಾಕಂದ್ರೆ ನನ್ಗ ಬಿಡ್ತಾ ಇಲ್ಲ. ಬಿಡ್ಬೇಕಂತ ಎಷ್ಟು ಅನ್ಕೊಂಡ್ರು ಆಗ್ತಾ ಇರ್ಲಿಲ್ಲ. ಈಗ ನಾನು ಟ್ರೈ ಈಗ ಮಾಡ್ತೇನೆ ನಮ್ ಗುರೂಜಿ. ಪ್ರೋಗ್ರಾಮ್ ಬಂದಿದ್ರಲ್ರಿ, ನೀವೆಲ್ಲ ಸ್ಟಾರ್ಟ್ ಆಗುತ್ತೆ, ಡೋಂಟ್ ವರಿ. ಓಕೆ, ಓಕೆ ಗುರುಜಿ, ಓಕೆ, ಥ್ಯಾಂಕ್ ಯು. ಕಾಫಿನಾ ಟೀನಾ? ಬಿಡ್ತೀನಿ ಗುರುಜಿ. ಯಾ ಟೀ 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 ಅಲ್ಲ, ಜಾಸ್ತಿ ಹುಬ್ಳಿ. ಅಲ್ಲಲ್ರಿ, ನಾ ಟೀ ಕಾಫಿ ಬಿಡ್ರಿ ಅಂತ ಹೇಳ್ತಾ ಇಲ್ಲ ಯಾರಿಗೂ. ಇನ್ನೊಂದು, ಟೀ ಕಾಫಿಯಲ್ಲಿ ಶುಗರ್ ಹಾಕೋಬೇಡಿ ಅಂತ ಹೇಳ್ತಾ ಇದೀನಿ ಇಷ್ಟೇ. ನಾನು ಹೇಳಿದ ಏನ್ ಗೊತ್ತಾ, ಬಿಟ್ಬಿಡ್ತೀನಿ ಗುರುಜಿ. ಬಿಟ್ರಂತೂ ಇನ್ನೂ ದಿ ಬೆಸ್ಟ್. ನಾ ಹೇಳೋದ, ಟೀ ಕಾಫಿ ಕುಡ್ಬಿಡ್ಬೇಡ್ರಿ. ನೀವು ಏನ್ ತಗೋತೀರ ಅದನ್ನ ಬಿಡ್ರಿ ಸರ್. ಹೇಳಿದ್ರಲ್ಲ ಕನಕನ ಕೇಸರಿ ತಗೋತಾರೆ, ಅದನ್ನ ಬಿಡ್ರಿ ಸರ್. ಟೀ ಕಾಫಿ ತಗೊಳ್ರಿ, ಅದೇನು ಒಳ್ಳೇದ, ಅದು ಆಕ್ಚುಲಿ ಬೆಸ್ಟ್. ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಾರ ಅದಕ್ಕೆ. ಓಕೆ, ಓಕೆ, ಗುಡ್. ಎಸ್ ಮ್ಯಾಮ್, ಯಾರಿಗಾದ್ರೂ ಲೇಟ್ ಆಗಿದ್ರೆ ಹೊರಡ್ಬೋದು. ಆಲ್ಮೋಸ್ಟ್ ದ ಕ್ಲಾಸ್ ಇಸ್ ಡನ್. ಓಕೆ, ಯಾರಿಗೆ ಪಾಪ ನಾಳೆ ಎಕ್ಸಾಮ್ಸ್ ಇದೆ, ಮಕ್ಕಳಿಗೋಸ್ಕರ ಏನೋ ಸಮಸ್ಯೆ ಇದೆ, ಬೆಳಗ್ಗೆ ಬೇಗ ಹೇಳ್ಬೇಕನ್ನೋರು, ಯು ಕ್ಯಾನ್ ಲೀವ್. ನನ್ನ ಕಡೆಯಿಂದ ಎಲ್ಲ ಕ್ಲಾಸ್ ಮುಗ್ದಿದೆ. ಓಕೆ, ಯಾರಿಗೆ ಹೊರಡ್ಬೋದು. ನಾಳೆಯಿಂದ 10 ಗಂಟೆಗೆ ಒಂದ್ಸರಿ ಬಂದ್ರೆ ಎಲ್ಲ ಡೋರ್ ಲಾಕ್ ಮಾಡ್ಕೊಂಡು ಬಂದ್ಬಿಡ್ಬೇಕು ಇಷ್ಟೇ. ಅಂದ್ರೆ ಮಲಗೋದೇ ಇರುತ್ತಲ್ಲ, ಮತ್ತೆ ಹೋಗಿ ಎದ್ದು ಹೋಗಿ ಡೋರ್ ಲಾಕ್ ಮಾಡೋದಿರಲ್ಲ. ಓಕೆ, ಕಿಚನ್ ಡೋರ್ ಕ್ಲೋಸ್, ಎವ್ರಿಥಿಂಗ್ ಡೋರ್ ಕ್ಲೋಸ್. ಎಸ್ ಸರ್, ಹೇಳಿ ಸರ್. ನಾವು ನಿಮ್ ಜೊತೆ ಯಾವ್ದು ಸಮಸ್ಯೆ ಇಲ್ಲ. ಸೋಮನಾಥ್ ಸರ್ ಹೇಳ್ರಿ. ನಾವು ಯಾವ ಸಮಸ್ಯೆನ ಕೆಲಸ ಇದೆ ಸರ್, ನೆಟ್ವರ್ಕ್ ಯಾಕೋ ಕೇಸಲ್ಲ ಅನ್ಸುತ್ತೆ ಸ್ವಲ್ಪ ರೀ. ಎಸ್ ಸರ್, ಒಂದ್ ನಿಮಿಷ, ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಸರ್. ಆಗಲ್ಲ, ನೀವು ಕೊಟ್ಟಿರೋದು ಆಗಲ್ಲ. ಮಾಡ್ರಿ ಮ್ಯಾಮ್, ಬೆಲ್ಲ ಯೂಸ್ ಮಾಡ್ಬೋದು, ಮಾಡಿ. ಅಗೇನ್ ಸ್ವಲ್ಪ ಒಂದು 15 ಡೇಸ್ ಬಿಟ್ಟು ನೋಡೋಣ, ಬಾಡಿ ಒಳಗೆ ತುಂಬಾ ಚೇಂಜ್ ಆಗುತ್ತೆ. ಅದನ್ನ ಹೇಳ್ತಾ ಇದ್ದೀನಿ ಇಷ್ಟೇ. ಯಾಕಂದ್ರೆ ಶುಗರ್ ಇರ್ತಲ್ಲ, ಲೋ ಶುಗರ್ ಆದ್ರೆ ತಿನ್ಲೇಬೇಕಾಗತ್ತೆ ಶುಗರ್ ಇದ್ದವ್ರಿಗೆ. ಓಕೆ, ಲೋ ಶುಗರ್ ಆದ್ರೆ ತಿನ್ಬೇಕಾಗತ್ತೆ. ನಮಸ್ತೆ. ನಾಗರಾಜ್ ಅವ್ರೆ, ನಮಸ್ತೆ. ಇವಾಗ ಮಕ್ಳಿಗೆ ಹೇಳಿದ್ರಲ್ಲ ಸರ್, ಈಗ ಎಕ್ಸಾಮ್ ಇದೆ ಮಕ್ಳಿಗೆ 31st ವರ್ಗೂ ಇದೆ. ಅದಾದ್ಮೇಲೆ ಯಾವಾಗ ಏನ್ ಸರ್, ಮಕ್ಳಿಗೆ ಈಗ ಎಕ್ಸಾಮ್ ಇರೋದ್ರಿಂದ 31st ವರ್ಗೂನು ಎಕ್ಸಾಮ್ ಮುಗಿದ್ಮೇಲೆ ಮತ್ತೆ ಎಕ್ಸಾಮ್ ಮುಗಿದ್ಮೇಲೆ ಮೆಡಿಟೇಷನ್ ಮಾಡ್ಬೋದಲ್ಲ ಸರ್? ಬೆಂಗಳೂರಲ್ಲಿ ಇದೆಯಲ್ಲ ಈಗ, ಮಾಡ್ಬೋದ ಅಂತ ಕೇಳಿದೆ ಸರ್. ಸರ್ ಮಕ್ಕಳು ಮಾಡ್ತಾರೆ ಸರ್, ಇದು ನಿಮ್ಗೋಸ್ಕರ ಇದೆ ಸರ್ ಪ್ರೋಗ್ರಾಮ್, ಮಕ್ಕಳಿಗಲ್ಲ ಸರ್ ಇದು. ಅದೇ ನಮ್ಗಲ್ಲ ಸರ್, ನಮ್ಗೆ ಹೇಳಿದ್ದು ಮಕ್ಳದ್ದು ಈಗ ಇದೆಯಲ್ಲ ಅದಕ್ಕೆ ಹೇಳಿದ್ದು ಅಷ್ಟೇ. ಮಕ್ಕಳು ಧ್ಯಾನ ಮಾಡ್ಲಿ ಸರ್, ಅವ್ರು ಅಟ್ಲೀಸ್ಟ್ ನೋ ಪ್ರಾಬ್ಲಮ್. ಧ್ಯಾನ ಮಾಡ್ಲಿ ಸರ್. ಒಂದ್ ನಿಮಿಷ, ನಮ್ಮ ಮನೆಯವ್ರು ಮಾತಾಡ್ತಾರೆ ಸರ್. ಅದೇ ಸರ್, ಮಕ್ಕಳದು 7 days ಪ್ರೋಗ್ರಾಮ್ ಇದೆಯಲ್ಲ ಸರ್, 21st ಇಂದ ಸ್ಟಾರ್ಟ್ ಆಗುತ್ತಲ್ಲ, ಅದು ಮಕ್ಳಿಗೆ ಎಕ್ಸಾಮ್ ಇರುತ್ತೆ April 6th ವರೆಗೂ. ನಾವು ಕಳ್ಸೋದಿಕ್ ಆಗಲ್ಲ, ಅದಕ್ಕೆ ಏಪ್ರಿಲ್ ಅಲ್ಲಿ ಏನಾದ್ರು ಒಂದು ಪ್ರೋಗ್ರಾಮ್ ಮಾಡ್ಬೋದಾ ಅಂತ. ಹೌದು ಮ್ಯಾಮ್, April 5th ಇಂದನೇ ನಾನು ಮಕ್ಕಳಿಗೋಸ್ಕರ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕಗೋಸ್ಕರ ನಾನು ಈ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ. ನಾವ್ ಅಲ್ಲಿಗೆ ಕಳಿಸ್ಬೇಕು ಅಂದ್ಕೊಂಡಿದ್ವಿ ಅದಕ್ಕೆ. ಅವಾಗ ಮ್ಯಾಮ್ ನಮ್ದು ಫಸ್ಟ್ ಗೆ ಮುಗೀತೆ ಮ್ಯಾಮ್ ಪ್ರೋಗ್ರಾಮ್. ಆಕ್ಚುಲಿ 2 ಶಿಬಿರ್ಸ್ ಮುಗಿದಿರುತ್ತೆ. ನಾನು 6th ಇಂದ ನಾವು ಇಡ್ತಾ ಇದೀವಿ, ಬೆಂಗಳೂರಲ್ಲಿ ಇಡ್ತಾ ಇದೀವಿ ಮ್ಯಾಮ್. ಅದು ಇವ್ರಿಗೆ ಎಕ್ಸಾಮ್ ಮುಗಿಯೋದೇ 6th ಗೆ ಆಗುತ್ತೆ. ಅದು ಆಮೇಲೆ ಮಾತಾಡೋಣ. ಓಕೆ,
ಈಗ ಎಕ್ಸಾಮ್ ಅಂದ್ರೆ ನೀವು ಹೊಸ ಬ್ಯಾಚಿಗೆ ಬರ್ಬೇಕಂತ ಮಾಡ್ತಾ ಇದ್ದೀರಾ, ಅವಾಗ ಡಿಸ್ಕಸ್ ಹೌದು ಓಕೆ. ಹೌದು ಓಕೆ ಮ್ಯಾಮ್. ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು. ಗುರುಜಿ, ಮೆಡಿಟೇಷನ್ ಟೈಮ್ ಫಾರ್ ಮಾರ್ನಿಂಗ್, ನೀವು ಬೆಳಗ್ಗೆ ಯಾವಾಗ ಹೇಳ್ತಿರಲ್ಲ ಅವಾಗ ಧ್ಯಾನ ಮಾಡಿ ಸರ್. ಎನಿ ಟೈಮ್ ಮೆಡಿಟೇಷನ್, ನಿಮ್ಗೆ ಯಾವಾಗ ಸಮಯ ಸಿಗುತ್ತಲ್ಲ ಅವಾಗ ಧ್ಯಾನ ಮಾಡಿ ಸರ್. ಬಟ್ ಧ್ಯಾನ ಮಾಡ್ಬೇಕಷ್ಟೇ. ಗುರುಜಿ ನನ್ಗೆ ಫುಡ್ ಅಲ್ಲಿ ಕ್ಲಾರಿಟಿ ಬೇಕಾಗಿತ್ತು. ನಾಳೆ ಹೇಳ್ತೀವಿ ಮ್ಯಾಮ್. ಓಕೆ, ಅಗೇನ್ ಮತ್ತೆ ನಾಳೆ ಹೇಳೋಣ. ಅಂದ್ರೆ ವಾಟ್ ಕ್ಲಾರಿಟಿ ಮ್ಯಾಮ್? ನಾನ್ ವೆಜ್ ಬೇಡ ಅಂತ ಹೇಳಿದ್ದೀನಿ, ದಿಸ್ ಇಸ್ ಒನ್ ಕ್ಲಾರಿಟಿ. ನಿಮ್ಗೆ ಯಾವ ತರ ಕ್ಲಾರಿಟಿ ಬೇಕಾಗಿತ್ತು? ರೆಗ್ಯುಲರ್ ಆಗಿ ನಾರ್ಮಲ್ ಫುಡ್ ಖಾರ ಕಮ್ಮಿನೇ ಮಾಡೋದು. ಹ್ಮ್ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ, ಹಾಗೆ ಮಾಡ್ಕೊಂಡು ನಾರ್ಮಲ್ ಆಗಿ ಎಲ್ಲ ಮಾಡ್ಬೋದಾ, ಫಾಲೋ ಮಾಡ್ಬೋದಾ ನಿಮ್ದು? ಮಾಡಿ ಮ್ಯಾಮ್, ಮಾಡಿ ಲಿಕ್ವಿಡ್ ಅಲ್ಲಿ ಇರೋಕ್ಕಾಗಲ್ಲ. ಮಾಡಿ ಮಾಡಿ ಓಕೆ, ನೋ ಪ್ರಾಬ್ಲಮ್. ಚಪಾತಿ ಎಲ್ಲ ತಿನ್ಬೋದಲ್ಲ? ಅಂದ್ರೆ ಜಾಸ್ತಿ ತುಂಬಾ ಆಯಿಲಿ ಫುಡ್ ಹೋಗ್ಬೇಡ್ರಿ, ಇಷ್ಟ ಹೇಳೋದು ಉದ್ದೇಶ ಅಷ್ಟೇ ಇದೆ. ಮೈದಾ, ಬ್ರೆಡ್, ಪೂರಿ ಈ ತರ ಅನ್ಹೆಲ್ದಿ ಜಾಸ್ತಿ ಬೇಡ ಅಂತ ಹೇಳಿದ ಉದ್ದೇಶ ಅಷ್ಟೇ ಇದೆ. ಓಕೆ, ಚಪಾತಿ ತಿನ್ನಿ, ಮುದ್ದೆ ತಿನ್ನಿ, ರೈಸ್ ತಿನ್ನಿ, ದಿಸ್ ಆಲ್ ಗುಡ್. ಓಕೆ ಓಕೆ ಗುರುಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಸೋಮನಾಥ್ ಸರ್ ಏನೋ ಕೇಳ್ಬೇಕು ಮಾಡಿದ್ರಿ, ನೆಟ್ವರ್ಕ್ ಇದ್ರೆ ಮಾತಾಡ್ರಿ ಸರ್. ಹೇಳ್ತೀನಿ ಸರ್, ಎಲ್ಲರಿಗೂ ಪಿರಮಿಡ್ ಬಗ್ಗೆ ಬರ್ತೀನಿ. ಐ ಟೆಲ್ ಯು ಪಿರಮಿಡ್ ಬರ್ತೀನಿ ಅಂತ. ಓಕೆ, ಓಕೆ, ಥ್ಯಾಂಕ್ ಯು ಸೋ ಮಚ್. ನಾಳೆ ಸಿಗೋಣ ಎಲ್ರು ಕೂಡ. ಪಿರಾಮಿಡ್ ನಿಮ್ಮ ಹತ್ರ ಇದ್ರೆ ಯೂಸ್ ಮಾಡ್ರಿ ಸರ್, ಇಲ್ಲ ಅಂತಂದ್ರೆ ನೀವು ಹೇಳ್ರಿ, ನಾವು ನಿಮ್ಗೆ ಸೆಂಡ್ ಮಾಡಬಹುದು. ಓಕೆ ಓಕೆ, ಹೇಳ್ರಿ ಮ್ಯಾಮ್. ಎಕ್ಸೋಮಿ ಓಕೆ. ಸೊ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ, ಐ ಡೋಂಟ್ ನೋ. ಭಕ್ತೊಂದು ಸ್ವಲ್ಪ ಮೊಬೈಲ್ ಬಂದ್ಬಿಟ್ಟು ಇಲ್ಲೇ ಆಗ್ತಾ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಗುರುಜಿ, ಪಿರಮಿಡ್ ಕ್ಯಾಪ್ ಕಳ್ಸ್ಕೊಡ್ತೀರ, ಮಕ್ಳದ್ದು ಯೂಸ್ ಮಾಡ್ಬೋದಾ? ಅದು ಆನ್ಲೈನ್ ಅಲ್ಲಿ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಕೂಡ ಹಾಕೋಬಹುದು, ಯಾರಿಗೆ ಬೇಕಾ ಇಲ್ಲ. ಸೊ ನೀವು ಏನ್ ಮಾಡ್ಬೋದು, ಯಾರಿಗೆ ನಿಮ್ಗೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ನೀವು ತರ್ಸ್ಕೋಬಹುದು, ಸಿಗುತ್ತೆ, ಪಿರಮಿಡ್ಸ್ ಅವೈಲೇಬಲ್ ಇದೆ. ಓಕೆ, ಅಲ್ಲ ಹೇಳಿ. ಓಕೆ, ಮೋಸ್ಟ್ ಪ್ರಾಬಬ್ಲಿ ಏನೋ ನೆಟ್ವರ್ಕ್ ಇಶ್ಯೂ ತುಂಬಾ ಆಗ್ತಾ ಇದೆ. ಐ ಡೋಂಟ್ ನೋ ವಾಟ್ ನೆಟ್ವರ್ಕ್ ಇಶ್ಯೂ ಬಹಳ ಆಗ್ತಾ ಇದೆ ಇಲ್ಲಿ ಯಾಕೋ ಇವತ್ತು. ಪಿರಮಿಡ್ ಕಳ್ಸ್ಕೊಟ್ಟಿದ್ದೀರಲ್ಲ ಗುರುಜಿ, ಅದನ್ನ ಯೂಸ್ ಮಾಡ್ಬೋದಾ? ಹೌದು, ಮಾಡಿ ಮ್ಯಾಮ್, ಮಾಡಿ, ಯೂಸ್ ಮಾಡ್ಬೋದು ಖಂಡಿತ. ವಿಚ್ ಇಸ್ ದ ಬೆಸ್ಟ್ ಫಾರ್ ಮೆಡಿಟೇಷನ್, ಪ್ಲಾಸ್ಟಿಕ್ ಆರ್ ಕಾಪರ್, ಎವ್ರಿಥಿಂಗ್ ಇಸ್ ದ ಬೆಸ್ಟ್. ಬಟ್ ಕಾಪರ್ ಇನ್ನೂ ಬೆಸ್ಟ್ ಅಂತ ಹೇಳ್ತೀವಿ ಇಷ್ಟೇ. ಓಕೆ, ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಮೋಸ್ಟ್ ಪ್ರಾಬಬ್ಲಿ. ಐ ಡೋಂಟ್ ನೋ ವಾಟ್ಸ್ ರಾಂಗ್ ವಿತ್ ನೆಟ್ವರ್ಕ್. ನನ್ನ ನೆಟ್ವರ್ಕ್ ಅಥವಾ ನಿಮ್ಗಳ ನೆಟ್ವರ್ಕ್ ಗೊತ್ತಾಗ್ತಾ ಇಲ್ಲ. ನಿಮ್ದೇ ಗುರುಜಿ ಅದು. ಆಕ್ಚುಲಿ ನೀವು ಮಾತಾಡಿದಾಗ ಮಾತ್ರನೇ ಅದು ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಗುರುಜಿ. ಆಕ್ಚುಲಿ ಸೈಲೆಂಟ್ ಆಗಿದ್ದಾಗ ಇಲ್ಲ, ಮಾತಾಡಿದಾಗ ಮಾತ್ರ ಅದು ಎಕೋ ತರ ಸ್ವಲ್ಪ ಏನ್ ಡಿಸ್ಟರ್ಬೆನ್ಸ್ ಹೇಳ್ತಾ ಇದೆ. ಇದೆ ಅಂದ್ರೆ ಮ್ಯಾಮ್, ಮೋಸ್ಟ್ಲಿ ಕ್ಲೋಸ್ ಮಾಡ್ರಿ, ಬಹಳ ಹೇಳ್ಬೇಡ್ರಿ ಅಂತ ಹೇಳ್ತದೆ ಅನ್ಸುತ್ತೆ. ಸಾಧನೆ ಮಾಡ್ಸೋಣ ಎಲ್ಲಾರ ಕಡೆ. ಓಕೆ, ಗುಡ್. ಇಲ್ಲ, ದೇರ್ ಇಸ್ ಸಮ್ ಏನೋ ಡಿಸ್ಟರ್ಬೆನ್ಸ್ ಆಗ್ತದೆ. ಇವತ್ತು ಫಸ್ಟ್ ಟೈಮ್ ಆಗ್ತಾ ಇದೆ ನಂಗೆ ಇಷ್ಟು. ಆಕ್ಚುಲಿ ಇಷ್ಟ ಆಗಲ್ಲ. ಗುರುಜಿ, ಅದು ಬೇರೆಯವರು ಅನ್ಮ್ಯೂಟ್ ಮಾಡಿ ಹಂಗೆ ಬಿಟ್ಟಿದ್ದಾರೆ, ಸೊ ನಿಮ್ ವಾಯ್ಸ್ ಅದು ಎಕೋ ಆಗ್ತದೆ, ರಿಪೀಟ್ ಆಗ್ತದೆ. ಅವರೆಲ್ಲ ಮ್ಯೂಟ್ ಮಾಡಿದ್ರೆ ಕರೆಕ್ಟ್ ಇರುತ್ತೆ. ಹಾ, ಅದು ಇರ್ಬೋದು ಅನ್ಸುತ್ತಲ್ಲ. ಓಕೆ, ಅದೊಂದ್ಸರಿ ಟ್ರೈ ಮಾಡಿ ನೋಡೋಣ. ಓಕೆ, ಐ ಥಿಂಕ್ ನಾವ್ ಇಟ್ಸ್ ಕ್ಲಿಯರ್. ನಂಗೆ ಏನೂ ಡಿಸ್ಟರ್ಬೆನ್ಸ್ ಇಲ್ಲ. ಗುಡ್, ನಾವ್ ಇಟ್ಸ್ ಕ್ಲಿಯರ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ವಿನಯ್ ಅವ್ರು ಹೇಳಿ. ವಿನಯ್ ಅವ್ರು ಮ್ಯೂಟ್ ಮಾಡ್ತಾ ಇದ್ದೀನಿ. ಹಾ, ವಿನಯ್ ಅವ್ರು ಹೇಳಿ.
ಗುರುಜಿ ಇದು ನಾಳೆ ಮಾರ್ನಿಂಗ್ ಮೆಡಿಟೇಷನ್ ಮಾಡ್ಬೇಕಾ ಅಥವಾ ಫ್ರೈಡೆ ಮಾರ್ನಿಂಗ್ ಇಂದ? ಇಲ್ಲ, ನಾಳೆ ಮಾಡಿದ್ದು ಸರ್, ನಾಳೆಯಿಂದನೇ ಮಾಡಿ. ಡೂ ಎವ್ರಿಡೇ ನಾಳೆ ಮೆಡಿಟೇಷನ್. ಮಾರ್ನಿಂಗ್ ಹೌದೌದು, ವೇಕಪ್ ಮಾರ್ನಿಂಗ್ ಅದೇ ಮ್ಯೂಸಿಕ್ ಕಳಿಸ್ಕೊಡ್ತೀನಿ. ಕಳ್ಸ್ಕೊಡ್ತೀನಿ ನಿಮಗೆಲ್ಲ, ಗ್ರೂಪಲ್ಲಿ ಹಾಕ್ತೀನಿ. ಓಕೆ ಓಕೆ ಓಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ವಿತ್ ಅ ಕ್ಲೋಸಿಂಗ್ ಪ್ರೇಯರ್. ಹೊಸಬರೆಲ್ಲ ಯಾರು ಬಂದಿದ್ರಿ ನೇರವಾಗಿ ಕೂತ್ಕೊಳ್ಳಿ, ಕೈನ ನಮಸ್ಕಾರ ಮುದ್ರ. ಓಕೆ, ಯೂನಿವರ್ಸಲ್ ಪ್ರೇಯರ್ ಮಾಡೋಣ. ನಾನು ಹೇಳ್ತೀನಿ, ನಾನು ಹೇಳಿದ್ಮೇಲೆ ನನ್ನ ಹಿಂದೆಯಿಂದ ಎಲ್ಲರೂ ಕೂಡ ಹೇಳಿ. ನಾಳೆಯಿಂದ ಯಾವುದೂ ಥರ ಮಾತಿರಲ್ಲ, ಜಸ್ಟ್ ನಾವು ಬರ್ತೀವಿ, ಸಾಧನೆ ಮಾಡ್ತೀವಿ. ಡೌಟ್ಸ್ ಇದ್ರೆ ಗ್ರೂಪಲ್ಲಿ ಹಾಕ್ತೀವಿ ಅಥವಾ ಪರ್ಸ್ನಲ್ ಆಗಿ ಹಾಕಿ ನಾವು ಕ್ಲಿಯರ್ ಮಾಡ್ಕೊಂಡು. ಓಕೆ, ಗುಡ್. ಐ ವಿಶ್ ಆಲ್ ದ ಬೆಸ್ಟ್. ಎಲ್ಲರೂ ಇನ್ನರ್ ಇಂಟ್ಯೂಷನ್ ಜಾಗೃತಿ ಆಗಲಿ, ಎಲ್ಲರ ತ್ರಿನೇತ್ರ ಜಾಗೃತಿ ಆಗಲಿ, ಎಲ್ಲರಿಗೂ ಹೆಲ್ತ್ ವೆಲ್ತ್ ಸಕ್ಸಸ್ ಸಿಗಲಿ ಈ ಶಿಬಿರದಿಂದ. ಈ ಹೋಳಿಯಿಂದ ಸ್ಟಾರ್ಟ್ ಮಾಡಿ ಯುಗಾದಿಗೆ ನಾವೆಲ್ಲರೂ ಕೂಡ ಒಂದು ಹೊಸ ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊಳ್ಳೋ ಅಂತ ನಾವು ಕೂಡ ಸಂಕಲ್ಪ ಮಾಡ್ತಾ ಇವತ್ತಿನ ಇಂಟ್ರೊಡಕ್ಷನ್ ಕ್ಲಾಸ್ಗೆ ತಾವೆಲ್ಲರೂ ಬಂದಿದ್ದೀರಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಪ್ರೇ ಮಾಡ್ತಾ ಮತ್ತೆ ಕ್ಲೋಸಿಂಗ್ ಪ್ರೇಯರ್ ನಾನು ಮುಂಚೆ ಹೇಳ್ತೀನಿ, ನಾನು ಹೇಳಿದ್ಮೇಲೆ ಎಲ್ಲರೂ ಕೂಡ ಹೇಳಿ. ಸರ್ವೇ ಜನ ಸುಖಿನೋ ಭವಂತು. ಸರ್ವೇ ಜನ ಸುಖಿನೋ ಭವಂತು. ಸರ್ವೇ ಜನ ಸುಖಿನೋ ಭವಂತು. ಸಕಲ ಜೀವಾತ್ಮಗಳಿಗೆ ಲೇಸನ್ನೇ ಬಯಸೋಣ. ಸಕಲ ಜೀವಾತ್ಮಗಳಿಗೆ ಲೇಸನ್ನೇ ಬಯಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ನನ್ನ ವಿಚಾರ ಶುದ್ಧಿಯಾಗಿದೆ, ನನ್ನ ವಾಕ್ ಶುದ್ಧಿಯಾಗಿದೆ, ನನ್ನ ಭಾವನೆಗಳು ಶುದ್ಧಿಯಾಗಿದೆ, ನನ್ನ ಕ್ರಿಯೆಗಳು ಶುದ್ಧಿಯಾಗಿದೆ. ನನ್ನ ವಿಚಾರ ಶುದ್ಧಿಯಾಗಿದೆ, ನನ್ನ ವಾಕ್ ಶುದ್ಧಿಯಾಗಿದೆ, ನನ್ನ ಭಾವನೆಗಳು ಶುದ್ಧಿಯಾಗಿದೆ, ನನ್ನ ಕ್ರಿಯೆಗಳು ಶುದ್ಧಿಯಾಗಿದೆ. ಗುಡ್, ಥ್ಯಾಂಕ್ ಯು ಸೋ ಮಚ್. ಎಲ್ಲಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ, ಹ್ಯಾಪಿ ನೈಟ್. ನಾಳೆಯಿಂದ ಅಲ್ಲ, ಈ ಕ್ಷಣದಿಂದ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಆಗಿದೆ. ಕ್ಯಾಪ್ಟರ್ ಒನ್ ಸ್ಟೆಪ್, ನಾವೆಲ್ಲರೂ ಕೂಡ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೀವಿ. ಆ ಹೆಜ್ಜೆ ಒಂದು ಮೈಲಿಗಲ್ಲು ಮುಟ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಆಲ್. ಹ್ಯಾಪಿ ನೈಟ್. ಹ್ಯಾಪಿ ನೈಟ್ ಗುರುಜಿ. ಹ್ಯಾಪಿ ನೈಟ್. ಥ್ಯಾಂಕ್ ಯು. ಹ್ಯಾಪಿ ನೈಟ್ ಎಲ್ಲರಿಗೂ.